Hello, friends. Hello, everyone. So, let's crack Karnataka exam. Unacademy YouTube ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅನ್ಅಕಾಡೆಮಿ ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡುವಂಥ ಎಲ್ಲ ಎಕ್ಸಾಮ್ಗೆ ಒಂದು ಗೈಡ್ಲೈನ್ಸ್ ಟೀಚಿಂಗನ್ನು ಕೊಡ್ತಾ ಇದೆ. ಸೊ ಕರ್ನಾಟಕ ಅಂದಾಗ ಬಂದಾಗ ಕರ್ನಾಟಕ ಎಕ್ಸಾಮ್ಸ್ ಅಂತ ಬಂದಾಗ ಅಲ್ಲಿ ಓನ್ಲಿ ಕರ್ನಾಟಕ ಗೌರ್ಮೆಂಟ್ ಕಂಡಕ್ಟ್ ಮಾಡೋದಂತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕಂಡಕ್ಟ್ ಮಾಡೋಂಥ ಕರ್ನಾಟಕ ಸ್ಟೇಟ್ಗೆ ಬರುವಂಥ ಎಲ್ಲ ಎಕ್ಸಾಮ್ಗೂ ಕೂಡ ಅನ್ಅಕಾಡೆಮಿ ನಿಮಗೊಂದು ಪ್ಲಾಟ್ಫಾರ್ಮ್ನ ಒದಗಿ ಕೊಟ್ಟಿದೆ. ಓಕೆ, ಸೊ ಅನ್ಅಕಾಡೆಮಿ ಅಡ್ವಾಂಟೇಜ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಸೊ ಇದು ನನ್ನ ಪ್ರೊಫೈಲು. ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಗ್ರ್ಯಾಜುಯೇಟ್ ಮಾಡಿದ್ದೀನಿ. ಅದೇ ಥರ ಬ್ಯಾಂಕ್, ರೈಲ್ವೆ, KPSC ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ದೀನಿ, ಅಪೇರ್ ಮಾಡಿದ್ದೀನಿ. ಸೊ ಕೆಲವೊಂದು ಎಕ್ಸಾಮ್ ಕ್ಲಿಯರ್ ಕೂಡ ಮಾಡಿದ್ದೀನಿ. ಸೊ ಲಾಸ್ಟ್ 3.5 ಇಯರ್ನ ನಾನು ಟೀಚ್ ಮಾಡ್ತಾಯಿದ್ದೀನಿ, ರೈಟ್. ಸೊ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಕ್ವಾಂಟಿಟ್ಯೂಡ್, ರೀಸನಿಂಗ್ ಆ್ಯಂಡ್ ಕರೆಂಟ್ ಅಫೇರ್ಸ್, ಈ ಸಬ್ಜೆಕ್ಟಲ್ಲಿ ನನ್ನ ಸ್ಪೆಷಲೈಸೇಷನ್ ಇದೆ. ಸೊ ಅನ್ಅಕಾಡೆಮಿ ಅಡ್ವಾಂಟೇಜ್ ಕೂಡ ನೋಡ್ಬೋದು ನೀವು ಇಲ್ಲಿ. ಏನೇನಿರ್ತಾವೆ ಡೈಲಿ ಕ್ಲಾಸಸ್, ಲೈವ್ ಟೆಸ್ಟ್, ಅನ್ಲಿಮಿಟೆಡ್ ಎಕ್ಸಸ್, ರೈಟ್. ಸೊ ಯಾವ ಥರ ಎಜುಕೇಟರ್ಸ್ ಲೈವಲ್ಲಿ ಟೀಚ್ ಮಾಡ್ತಾರೆ ನೋಡ್ಬೋದು ನೀವು ಇಲ್ಲಿ. ಯಾರ್ಯಾರು ಅದಾರ ಟಾಪ್ ಎಜುಕೇಟರ್ಸ್ ಎಲ್ಲ ಕೂಡ ನಿಮ್ಗೆ ಟೀಚ್ ಮಾಡ್ತಿರ್ತಾರೆ, ರೈಟ್. ಸೊ ಸಿಲೆಬಸ್ ಅಡ್ವಾಂಟೇಜ್ ಕೂಡ ನೋಡ್ಬೋದು ನೀವು ಇಲ್ಲಿ, ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ದಲ್ಲಿ, ರೈಟ್. ಸೊ ನೀವು ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಸೊ ಡೈರೆಕ್ಟ್ ಎಕ್ಸಾಮ್ ಕೊಡ್ತಾ ಹೋಗ್ಬೇಡಿ. ಪ್ರಿಪ್ರೇಷನ್ ನಿಮ್ಮದು 1 ಇಯರ್, ಅಟ್ಲೀಸ್ಟ್ 6 ಮಂತ್, 1 ಇಯರ್ ಆದರೂ ನಿಮ್ಮ ಪ್ರಿಪ್ರೇಷನ್ ಬೇಕು. ಸೊ ನೀವು ಅನ್ಅಕಾಡೆಮಿ ಜೊತೆ ಪ್ರಿಪೇರ್ ಮಾಡಬೇಕಾದ್ರೆ ನಿಮಗೆ ಟಾಪ್ ಎಜುಕೇಟರ್ ಗೈಡೆನ್ಸ್ ಬೇಕಾಗಿದ್ದರೆ ಸೊ ನನ್ನ ಕ್ಲಾಸಸ್ ಜೊತೆಗೆ ಎಲ್ಲ ಟಾಪ್ ಎಜುಕೇಟರ್ಸ್ ಕ್ಲಾಸ್ ಕೂಡ ನೀವು ಅಟೆಂಡ್ ಆಗ್ಬೋದು. ಸೊ ಆಗಿದ್ದಲ್ಲಿ ನೀವು ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗತ್ತೆ. ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ 12 ಮಂತ್ ಮತ್ತು 24 ಮಂತ್ ಅಟ್ಲೀಸ್ಟ್ ಮಿನಿಮಮ್ ಆದರೂ ನೀವು 1 ಇಯರ್ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಯಾಕಂದರೆ ನಿಮ್ಮ ಪ್ರಿಪ್ರೇಷನ್ 3 ಮಂತು 6 ಮಂತಿಗೆ ಕಂಪ್ಲೀಟ್ ಆಗಲ್ಲ. ಸೊ 1 ಇಯರ್ ಪ್ರಿಪ್ರೇಷನ್ ಕಂಪ್ಲೀಟ್ ಆದಮೇಲೆ ನೀವು ಎಕ್ಸಾಮ್ ಕೊಡೋಕ್ಕೆ ಒಂದು ಪರ್ಫೆಕ್ಟ್ 100% ಎಫರ್ಟ್ ನೀವು ರೆಡಿ ಇರ್ತೀರ. ಸೊ ಅದಕ್ಕೆ ಮಿನಿಮಮ್ 12 ಮಂತ್ಸ್ ತೊಗೊಳ್ಳೇಬೇಕು ನೀವು. ಓಕೆ, ಸೊ ಇಲ್ಲಿ 10,450 ಇದೆ. ಸೊ ನೀವು ಇದಕ್ಕೆ ಏನಾದ್ರು ನಿಮಗೆ ಡಿಸ್ಕೌಂಟ್ ಬೇಕಾದರೆ ನಾನು ರೆಫರಲ್ ಕೋಡ್ ಯೂಸ್ ಮಾಡ್ಬೋದು. A-CONTI ಅಂತ ರೆಫರಲ್ ಕೋಡ್ ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ, ರೈಟ್. 10% ಡಿಸ್ಕೌಂಟ್ ಆದಮೇಲೆ ಕೂಡ ನೀವು EMI ಆಪ್ಷನ್ ಮುಖಾಂತರ ನೀವು ಮಂತ್ಲಿ ಪೇ ಮಾಡ್ಕೊಂಡು ನೀವು ಅಡ್ವಾಂಟೇಜ್ನ ತೊಗೋಬೋದು, ರೈಟ್. ಸೊ ಇದೊಂದು ಸಾಧ್ಯ ಆದರೆ ನೀವು ಆದಷ್ಟು 12 ಮಂತ್ಸ್ಲೇ ತೊಗೋಬೇಕಾಗತ್ತೆ. ಯಾಕಂದರೆ ನೀವು ಪ್ರಿಪ್ರೇಷನ್ ಒಂದು ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಇವತ್ತು ನೀವು ಕ್ಲಾಸಸ್ ಅಟೆಂಡ್ ಆಗಿ ನೀವು ನಾಳೆ ನೀವು ಮುಗಿತಂದ್ರೆ ನೀವು ಟೆಸ್ಟ್ ಹೆಂಗೆ ಕೊಡೋರು, ನೀವು ಪ್ರಾಕ್ಟೀಸ್ ಹೆಂಗೆ ಮಾಡೋರು, MCQ. ಸೊ ಇವೆಲ್ಲ ಬೇಕಾದರೆ ನೀವು ಮಿನಿಮಮ್ 1 ಇಯರ್ ತೊಗೋಬೇಕಾಗತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋದಂದ್ರೆ ಇತ್ತೀಚೆಗೆ ರೀಸೆಂಟಾಗಿ ನಡೆದಂತಹ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ, ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ರೈಟ್. ಸೊ ಅದರ ಮೇಲೆ ಕೇಳಿದಂಥ 2 ಅಪ್ಟಿಟ್ಯೂಡ್ ಕ್ವಶನ್ ಪೇಪರ್, ಸೆಕೆಂಡ್ ಪೇಪರ್ 2 ಅಪ್ಟಿಟ್ಯೂಡ್ ಪೇಪರ್ನಲ್ಲಿ ಕೆಲವೊಂದು ಅಪ್ಟಿಟ್ಯೂಡ್ ಕ್ವಶನ್ ಕೇಳಿದ್ರು. ಸೊ ಅದನ್ನು 1 ಬೈ 1 ಸಾಲ್ವ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಒಂದು ಮಾಡೋಣ, ನಾಳೆ ಕ್ಲಾಸಲ್ಲಿ ಕೂಡ ಒಂದು ಸಾಲ್ವ್ ಮಾಡೋಣ. ಓಕೆ, ಸೊ ಕೆಲವೊಂದು ಕ್ವಶನ್ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. 1 ಬೈ 1 ಸಾಲ್ವ್ ಮಾಡ್ಕೊತ ಹೋಗೋಣ. ನಾನು ಬೇಸಿಕ್ಸ್ ಹೇಳ್ಕೊತ ಹೋಗ್ತೀನಿ, ಕ್ವಶನ್ಸ್ ಬೇಸಿಕ್ಸ್ ಹೇಳ್ತೀನಿ, ಸಾಲ್ವ್ ಕೂಡ ಮಾಡ್ತೀನಿ. ಓಕೆ, ಒಂದು ಫಸ್ಟ್ ಪ್ರಾಬ್ಲಮ್ ಇದಿಲ್ಲಿ. ಯಾವಾಗಲೂ ಪ್ರಾಬ್ಲಮ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಓಕೆ, ಫಸ್ಟ್ ಕ್ವಶನ್ ನೋಡಿ. ಒಬ್ಬ ವ್ಯಕ್ತಿಯ ವಯಸ್ಸು ಅವನ 2 ಮಕ್ಕಳ ವಯಸ್ಸಿನ ಮೊತ್ತದ 3ರಷ್ಟಿದೆ ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು ಮಕ್ಕಳ ವಯಸ್ಸಿನ ಮೊತ್ತದ 2ರಷ್ಟಾಗುವುದು. ಹಾಗಿದ್ದಲ್ಲಿ ಅವನ ಈಗಿನ ವಯಸ್ಸು ಡ್ಯಾಶ್ ಆಗಿರುತ್ತದೆ. ಸೊ ಆಪ್ಷನ್ಸ್ ನೋಡಿ: 35 ವರ್ಷ, 45 ವರ್ಷ, 55 ವರ್ಷ, 25 ವರ್ಷ. ಸೊ ಈ ಥರ ಇದ್ದಾಗ ನಾನು ಒಂದೊಂದು ವಾಕ್ಯ ಅಥವಾ ಒಂದೊಂದು ಸ್ಟೇಟ್ಮೆಂಟನ್ನು ನಾನಿಲ್ಲಿ ತಿಳಿಸ್ಕೊತ ಬರ್ತೀನಿ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯ ವಯಸ್ಸು ಅವನ 2 ಮಕ್ಕಳ ವಯಸ್ಸಿನ ಮೊತ್ತದ 3ರಷ್ಟಿದೆ. ಅಂದರೆ ಇಲ್ಲಿ 3 ಜನ ಅದಾರ. ಆ ವ್ಯಕ್ತಿಯ ವಯಸ್ಸು ಏನು ತೊಗೋತೀನಿ, ನಾನು ಜಡ್ ಅಂತ ತೊಗೋತೀನಿ. ಆ ವ್ಯಕ್ತಿಯ ವಯಸ್ಸು ಜಡ್ ಆಗಿರಲಿ. ಆ 2 ಮಕ್ಕಳ ವಯಸ್ಸಿನ ಮೊತ್ತದ 3ರಷ್ಟಿದೆ. ಅವರಿಬ್ಬರೂ ವಯಸ್ಸಿನ ಮೊತ್ತ ಏನು ತೊಗೋತೀನಿ, ವಾಯ್ ಅಂತ ತೊಗೋತೀನಿ. ಸೊ ಏನು 2 ಮಕ್ಕಳು ಅದಲ್ಲ, ಅವರಿಬ್ಬರದು ವಯಸ್ಸಿನ ಮೊತ್ತ 2 ಏಜಸ್, ಅವರಿಬ್ಬರದು ಏಜ್ ಅದ 2 ಕೂಡಿಸಾಗಟ್ಟಾಗುತ್ತೆ, ವಾಯ್ ಅಂತ ತೊಗೋತೀನಿ. ಹಾಗಾದ್ರೆ ಆ ವ್ಯಕ್ತಿಯ ವಯಸ್ಸು ಅವನ ಮಕ್ಕಳ ವಯಸ್ಸಿನ ಮೊತ್ತದ 3ರಷ್ಟಿದೆ. ಇವಂದು ಏನೈತಲ್ಲ, ಇವರಿಬ್ಬರು ವಯಸ್ಸಿನ ಮೊತ್ತದ 3ರಷ್ಟಿದೆ. ಸೊ ಹಾಗಾದ್ರೆ ಏನಿತ್ತು, ಜಡ್ = 3y ಆಯಿತು. ಸೊ ಇದು ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ನೋಡಿ, 5 ವರ್ಷಗಳ ನಂತರ. ಸೊ 5 ವರ್ಷಗಳ ನಂತರ ಅಂದರೆ ಏನಾಗುತ್ತೆ, ಇಲ್ಲಿ ಜಡ್ಗೆ 5 ವರ್ಷ ಹೆಚ್ಚಾಗ್ತಾವೆ, ಏಜ್ ಹೆಚ್ಚಾಗುತ್ತೆ. ಸೊ ಜಡ್ + 5. ಸೊ ಹಾಗೆ ಇಲ್ಲಿ ಇಬ್ಬರು ವಾಯ್ ಅನ್ನೋದೇನು, 2 ಮಕ್ಕಳ ವಯಸ್ಸಿನ ಮೊತ್ತ. ಸೊ ಅವರು ಕೂಡ ಏಜ್ ಆಗುತ್ತೆ. ಅಲ್ಲಿ 2 ಮಕ್ಕಳು ಅದಾರ. 5 ವರ್ಷ ನಂತರ 2 ಮಕ್ಕಳ ವಯಸ್ಸು ಎಷ್ಟು ಹೆಚ್ಚಾಗುತ್ತೆ, ಒಬ್ಬೊಂದು 5 ಹೆಚ್ಚಾಗುತ್ತೆ, ಇನ್ನೊಬ್ಬೊಂದು 5 ಹೆಚ್ಚಾಗುತ್ತೆ, ರೈಟ್. ಸೊ ನೀವು 5 ಹೆಚ್ಚಾಗಂತಲೇ y + 5 ಬರೆದ್ರೆ ಅದು ರಾಂಗ್ ಆಗುತ್ತೆ. ಎಷ್ಟೋ ಜನ ಮಿಸ್ಟೇಕ್ ಮಾಡೋದು ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ, ರೈಟ್. ರಾಂಗ್ ಅದು.
ಯಾಕಂದ್ರೆ ಅಲ್ಲಿ ಇಬ್ಬರ ಮಕ್ಕಳ ಮೊತ್ತ ಐತೆ, ವಯಸ್ಸಿನ ಮೊತ್ತ ಅಂದಾಗ ಒಬ್ಬಂದು 5 ವರ್ಷ ಆಗುತ್ತಾ, ಇನ್ನೊಬ್ಬಂದು 5 ವರ್ಷ ಆಗುತ್ತಾ, ಒಟ್ಟು 10 ವರ್ಷ ಹೆಚ್ಚಾಗತ್ತಾ. ಸೊ ಮೊದಲು ವಾಯ್ ಇತ್ತು, ಈಗ ಅವರಿಬ್ಬರದು ಮೊತ್ತ ಎಷ್ಟಾಗತ್ತಾ, y+10 ಆಗುತ್ತಾ. y+π ಬರ್ಬಾರ್ದು, ಇಲ್ಲಿ z+π ಬರ್ದ್ರಿ ಸರ್, ಇಲ್ಲಿ y+π ಯಾಕೆ ಬರ್ತಾ ಇಲ್ಲ, ಯಾಕಂದರೆ ಇಲ್ಲಿ ಇಬ್ಬರು ವಯಸ್ಸನ್ನು ಮೊತ್ತ ಇದೆ. ಸೊ ಇಬ್ಬರದು 5 ವರ್ಷ ಹೆಚ್ಚಾಯ್ತು ಅಂದ್ರೆ 10 ವರ್ಷ ಹೆಚ್ಚಾಗುತ್ತೆ. ಸೊ ಇನ್ನು ಸಿಂಪ್ಲಿಫೈ ಮಾಡ್ತೀನಿ, z+π = 3y + 3 × 10 30 ಆಗುತ್ತೆ. ಅದೇ ಥರ ಇಲ್ಲಿ ನಮ್ಗೆ ಗೊತ್ತಿದೆ z = 3y ಅಂತ ಇದೆ. z = 3y ಅಂದರೆ ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ ಒಂದು ನಿಮಿಷ, 5 ವರ್ಷಗಳ ನಂತರ ಅವನ ವಯಸ್ಸಿನ ಮಕ್ಕಳ ಮೊತ್ತ 2ರಷ್ಟಾಗೋದು. ಸೊ ಇದು 2 ಆಗುತ್ತೆ ಇಲ್ಲಿ. ರೈಟ್. ಸೊ ಇಲ್ಲಿ y ಅನ್ನೋದು ವಯಸ್ಸಿನ ಮೊತ್ತ, ಮಕ್ಕಳ ವಯಸ್ಸಿನ ಮೊತ್ತ ಆಯಿತು. ಅವಾಗ ಎಷ್ಟಿತ್ತು, 3 ಪಟ್ಟಿತ್ತು, ವಯಸ್ಸಿನ ಮೊತ್ತದ 3 ಪಟ್ಟಿತ್ತು. ಈಗ ಏನಾಗೈತಿ, 5 ವರ್ಷ ಆದ ನಂತರ ಅವನ ಮಕ್ಕಳ ವಯಸ್ಸಿನ ಮೊತ್ತ 2ರಷ್ಟಾಗೋದು. 2ರಷ್ಟು ಅಂತಾರೆ. ಸೊ 2ರಷ್ಟು ಹಾಗಾದ್ರೆ 5 ವರ್ಷ ಆದ ನಂತರ ಅವರಿಬ್ಬರದು ಮಕ್ಕಳ ವಯಸ್ಸು ಎಷ್ಟಿರ್ತೈತಿ, ಅವಾಗ y ಇತ್ತು, ಈಗ 2 5 ಹೆಚ್ಚಾಗಂತಲೇ y+10 ಆಗಿದೆ. ಸೊ ಅದ್ರ 2 ಪ್ರಶ್ನೆ ಇದೆ. ಈಗೇನು ಅವರಪ್ಪ ಅಂದು ವಯಸ್ಸಿತ್ತಲ್ಲ, ಅದು ಈಗಿನ ವಯಸ್ಸಿನ 5 ವರ್ಷ ಆದ ನಂತರ ಮಕ್ಕಳದ 2 ಪಟ್ಟಿದೆ. ಸೊ 2 ತೊಗೋಬೇಕಿಲ್ಲ ನಾವು. ಸೊ ಇದು 2y, ಇದು 2 × 10 20 ಆಗುತ್ತೆ. ಓಕೆ. ಸೊ ಈಗ z = 3y ಇದೆ +π. ಸೊ ಇದು 2y + 20 ಆಗುತ್ತೆ. ರೈಟ್. ಸೊ ಈಗ y ಒಂದು ಕಡೆ ತೊಗೋತೀನಿ, 3y - 2y = 20, π ಈ ಕಡೆ ಹೋದ್ರೆ -π ಆಗುತ್ತೆ ಇಲ್ಲಿ. ಸೊ ಇದು y = 15 ಆಯಿತು. ರೈಟ್. y = 15 ಆಯಿತು. ಹಾಗಾದರೆ ಜಡ್ನ ವಯಸ್ಸೆಟ್ಟು, y ಬರೋದ್ರಿಂದ ಇಲ್ಲಿ ಜಡ್ನ ಕರೆದು z = 3 × 15. ಹಾಗಾದ್ರೆ ಜಡ್ದ ಈಗಿನ ವಯಸ್ಸೆಟ್ಟು ಅಂದರೆ ಇದು y ಏನಂದ್ರೆ 15, ಅವೆರಡೂ ಹುಡುಗರ ಇಬ್ಬರ ಮಕ್ಕಳ ವಯಸ್ಸಿನ ಮೊತ್ತ 15 ಇದೆ. ಹಾಗಾದ್ರೆ ಜಡ್ದು ಎಷ್ಟಿದೆ, ಅವನ ವಯಸ್ಸೆಟ್ಟಿದೆ 3 ಪಟ್ಟು ಅವಧಿ ಅವ್ರ ವಯಸ್ಸಿನ ಮೊತ್ತ ಇದೆ. ಹಾಗಾದ್ರೆ 3 ಪಟ್ಟು ಅಂದ್ರೆ 3 × 15 45. ರೈಟ್. ಅವ್ರೇನು ಕೇಳಿದ್ರು, ಹಾಗಾದರೆ ಆ ವ್ಯಕ್ತಿಯ ವಯಸ್ಸು ಎಷ್ಟು, 45 ವರ್ಷಗಳು. ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಒಬ್ಬ ವಿದ್ಯಾರ್ಥಿಯು ಪ್ರತಿ ಗಂಟೆಗೆ 4 ಕಿಲೋಮೀಟರ್ ಅಂತ ನಡೆದರೆ 5 ನಿಮಿಷಗಳು ತಡವಾಗಿ ಕಾಲೇಜಿಗೆ ತಲುಪುತ್ತಾನೆ. ಅವನು ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಅಂತ ನಡೆದಲ್ಲಿ 2.5 ನಿಮಿಷ ಅಂದರೆ 2.5 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಹಾಗಾದರೆ ಅವನ ಮನೆಯಿಂದ ಕಾಲೇಜಿಗೆ ಇರೋ ದೂರ ಡ್ಯಾಶ್ ಆಗಿದೆ, ಎಷ್ಟಿದೆ ದೂರ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾರೆ ಮತ್ತು ಟೈಮ್ ಎಷ್ಟು ಲೇಟಾಗಿ ಕೊಟ್ಟಿದ್ದಾರೆ. ಸ್ಪೀಡ್ ಕೊಟ್ಟಾರ, ಟೈಮ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿಲ್ಲ ಮತ್ತು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಂದಾರೆ. ಇಲ್ಲಿ ನೋಡ್ರಿ, ಅವನ ಎಲ್ಲಿಂದ ಹೊಂಟಿದಾನೋ, ವಿದ್ಯಾರ್ಥಿ ಪ್ರತಿ ಗಂಟೆ ತಡವಾಗಿ ಕಾಲೇಜಿಗೆ ತಲುಪುತ್ತಾನೆ ಅಂದರೆ ಒಂದು ಮನೆಯಿಂದ ಕಾಲೇಜ್ ಹೊಂಟಿದ್ದಾನೆ. ರೈಟ್. ಸೊ 4 ಕಿಲೋಮೀಟರ್ ಪರ್ ಅವರ್ 4 ಕಿಲೋಮೀಟರ್ ಪರ್ ಅವರ್ ಹೋದಾಗ 5 ನಿಮಿಷ ಲೇಟಾಗಿ ಹೊಂಟಿದ್ದಾನೆ. ಅದೇ ಅವನ 5 ಕಿಲೋಮೀಟರ್ ಪರ್ ಅವರ್ 5 ಕಿಲೋಮೀಟರ್ ಪರ್ ಅವರ್ ಹೋದಂದ್ರೆ 2.5 ನಿಮಿಷ ಮುಂಚಿತವಾಗಿ ಹೋಗ್ತಾನೆ. ಸೊ ಎರಡೂ ಕೇಸ್ದಾಗ, ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ದಾಗ ಮನೆ ಕಾಲೇಜ್ ಫಿಕ್ಸ್ ಅದಾವ. ಸೊ ಅಲ್ಲಿ ಡಿಸ್ಟೆನ್ಸ್ ಫಿಕ್ಸ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಡಿಸ್ಟೆನ್ಸ್ ಏನಿದೆ, ಕಾನ್ಸ್ಟೆಂಟ್ ಇದೆ. ಸೊ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ನಮ್ಗೆ ಗೊತ್ತಿದೆ ಡಿಸ್ಟೆನ್ಸ್ ಫಾರ್ಮುಲಾ ಏನು, ಸ್ಪೀಡ್ ಇಂಟು ಟೈಮ್. ರೈಟ್. ಸೊ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಸ್ಪೀಡ್ ಮತ್ತು ಟಿ ಯಾವ ಥರ ರಿಲೇಷನ್ ಇದೆ, ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಇರುತ್ತೆ. ಇಲ್ಲಿ ಡೈರೆಕ್ಟ್ಲಿ ಅಲ್ಲ, ಇನ್ವರ್ಸ್ಲಿ. ಯಾಕಂದರೆ ಟಿ ಈ ಕಡೆ ಬರ್ತಂದ್ರೆ ಇಲ್ಲಿ ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಇದು ಹೆಂಗೆ ಬರ್ಕೋಬೋದು, S1/S2 = T2/T1 ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಇದು ರೇಷಿಯೋ ಆಗುತ್ತೆ. ಇಲ್ಲಿ ನೀವು ಬೇಸಿಕ್ ಕಾನ್ಸೆಪ್ಟಲ್ಲಿ, ನಾನು ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತೀನಿ, ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಾನೆ, ಅವಾಗೆಲ್ಲ ಗೊತ್ತಾಗುತ್ತೆ ಯಾವ ಥರ ನಾವು. ಸೊ ಸ್ಪೀಡ್ S1/S2 = T2/T1 ಆಯಿತು. ಹಾಗಾದ್ರೆ ಒಂದು ಸ್ಪೀಡ್ ಕೊಟ್ಟಾರೆ, ಎಷ್ಟು ಕೊಟ್ಟರು, ಸೊ 4 ಕಿಲೋಮೀಟರ್ ಪರ್ ಅವರ್ 4 ಕಿಲೋಮೀಟರ್ ಪರ್ ಅವರ್ ಹೋಗಿದ್ದಾನೆ. ಎರಡನೇ ಸ್ಪೀಡ್ ಏನಿದೆ 5 ಕಿಲೋಮೀಟರ್ ಪರ್ ಅವರ್. ಸೊ ಈಗ 4 ಕಿಲೋಮೀಟರ್ ಪರ್ ಹೋದಾಗ ಅವನ ಕೆಲವು ಟೈಮ್ಗಿಂತನೂ 5 ನಿಮಿಷ ಲೇಟಾಗಿ ಹೊಂಟಾನೆ, 5 ನಿಮಿಷಗಳು ತಡವಾಗಿ. ಆದರೆ ನಾನು ಏನು ಮಾಡ್ತೀನಿ, ಆ್ಯಕ್ಚುಲಿ ಅವ್ನು ಟಿ ಟೈಮ್ದಾಗ ಹೋಗ್ಬೇಕಿತ್ತು. ಆ ಟೈಮ್ ಎಷ್ಟು ಟೈಮ್ ಅಂತ ಗೊತ್ತಿಲ್ಲ, ಆ ಟಿ ಟೈಮ್ದಾಗ ಹೋಗ್ಬೇಕಿತ್ತು, ಬಟ್ 5 ನಿಮಿಷ ಲೇಟಾಗಿ ಹೊಂಟಿದ್ದಾನೆ. ಸೊ T+5. ಅದೇ ಒಂದು 5 ಕಿಲೋಮೀಟರ್, ಯಾಕಂದ್ರೆ ಇಲ್ಲಿ ನೋಡಿ ರಿವರ್ಸ್ ಇದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದು 4 ಕಿಲೋಮೀಟರ್ ಇಲ್ಲಿದ್ದರೆ ಈ ಕೆಳಗೆ ಬರ್ತಾಯಿದ್ದೀನಿ, 5 ಕಿಲೋಮೀಟರ್ ಮೇಲ್ಗಡೆ ಬರ್ತಾಯಿದ್ದೀನಿ. ಸೊ 5 ಕಿಲೋಮೀಟರ್ ಸ್ಪೀಡ್ದಾಗ ಹೋಗಿತ್ತಂದ್ರೆ ಅವ 2.5 ನಿಮಿಷ ಮುಂಚಿತವಾಗಿ ಹೋಗ್ತಾಯಿದ್ದಾನೆ, ಅಂದರೆ T - 2.5. ಟಿ ಟೈಮ್ದಾಗ ಹೋಗ್ಬೇಕಿತ್ತು, ಮುಂಚಿತವಾಗಿರ್ತಾನೆ. ಮುಂಚಿತ ಅಂದರೆ ಮೊದಲ ಹೊಂಟಾನ ಅಂದರೆ ಮೈನಸ್ ಮಾಡಬೇಕು T.5. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ 4 × T+5 = 5 × T - 2.5. ಇದು 4T 4 + 5 20, 4 × 5 20, 5T 2.5 × 5 ಎಷ್ಟು ಬರುತ್ತೆ, 12.25 5 125. ಸೊ 1 ಡೆಸಿಮಲ್ನ ರಿಪ್ಲೇಸ್ ಮಾಡೋದಿಲ್ಲ. ಈಗ T ಒಂದು ಕಡೆ ತೊಗೋತೀನಿ, ಇದನ್ನ ಕಡೆ ತೊಗೋತೀನಿ. ಸೊ 20 + 12.5
ಇಸ್ ಈಕ್ವಲ್ ಟು 5t ಮೈನಸ್ 4t. 4t ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಇಲ್ಲಿ ಇದು ಎಷ್ಟಾಗುತ್ತೆ 32.5 ಇಸ್ ಈಕ್ವಲ್ ಟು ಟಿ ಆಗುತ್ತೆ. ಇದು ಟಿ ಬರ್ತದು, ರೈಟ್, ಟಿ ಬತ್ತು. ಬಟ್ ನಮಗೆ ಟೈಮ್ ಕೇಳಿಲ್ಲ ಅವ್ರೇನು ಕೇಳ್ತಾಯಿದಾರೆ, ಡಿಸ್ಟೆನ್ಸ್ ಎಷ್ಟಿದೆ ಕೇಳಿದಾರೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು ಗೊತ್ತಿದೆ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಗೊತ್ತಿದೆ. ಸೊ ಡಿಸ್ಟೆನ್ಸ್ ಸ್ಪೀಡ್ ಎಷ್ಟಿದೆ, ಒಂದು ಯಾವ್ದಾದ್ರು ತೊಗೋದು, 4 ಕಿಲೋಮೀಟರ್ ತೊಗೊಳಿ ಅಥವಾ 5 ಕಿಲೋಮೀಟರ್ ತೊಗೊಳಿ, ಯಾವುದು ತೊಗೊಂಡು ಯಾವ್ದು ತೊಗೊಂಡು ಕರೆಕ್ಟ್ ಬರುತ್ತೆ. ಸೊ ಇಲ್ಲಿ ನಾನು 4 ಕಿಲೋಮೀಟರ್ ತೊಗೋತೀನಿ. ಹಾಗಾದ್ರೆ ಟೈಮ್ 4 ಕಿಲೋಮೀಟರ್ ಸ್ಪೀಡ್ ಇದ್ದಾಗ ಒಂದು ಟೈಮ್ ಎಷ್ಟಿದೆ, ಆ್ಯಕ್ಚುಯಲ್ ಟೈಮ್ಗಿಂತ 5 ಇದೆ. ಸೊ ಆ್ಯಕ್ಚುಯಲ್ ಟೈಮ್ ಬರ್ತಿದೆ ಎಷ್ಟು ಬಂತು, 32.5 ಬಂದಿದೆ, ರೈಟ್. ಅದು ತೊಗೋ, ಅಥವಾ ಇಲ್ಲಿ ಸ್ಪೀಡ್ 5 ತೊಗೋಬೋದು. ಒಂದೇ ಸ್ಪೀಡ್ 5 ತೊಗೊಂಡ್ರೆ, ಇಲ್ಲಿ 5 ತೊಗೊತಂದರೆ 2.5 ನಿಮಿಷ ಮುಂಚಿತವಾಗಿ ಹೋಗ್ತದೆ. ಸೊ ಮುಂಚಿತವಾಗಿ ಅಂದರೆ ಟಿಗಿಂತ ಟಿ ಎಷ್ಟಿದೆ, ಇಲ್ಲಿ ಟಿಗೆ ಎಷ್ಟಿದೆ 32.5 ಇದೆ. ಸೊ ಟಿ ಮೈನಸ್ ಇಲ್ಲಿ ಏನು ಟಿ ಏನಾಗುತ್ತೆ, ಇಲ್ಲಿ 5 ಕಿಲೋಮೀಟರ್ ಹೋದರೆ ಟಿ ಮೈನಸ್ 2.5 ಆಗುತ್ತೆ ಇಲ್ಲಿ, ರೈಟ್. 5 ಕಿಲೋಮೀಟರ್ ಸ್ಪೀಡ್ ಇದ್ದಾಗ 2 ನಿಮಿಷ ಕಡಿಮೆ ಇರುತ್ತೆ. ಸೊ ಡಿ ಈಕ್ವಲ್ ಟು 5 ಇಂಟು 32.5 ಮೈನಸ್ 2.5. ಯಾಕೆ ಮೈನಸ್ ಮಾಡಿದೆ ಗೊತ್ತಾಯ್ತಾ, ಯಾಕೆ ಮೈನಸ್ ಮಾಡಿದೆ, ಇಲ್ಲಿ 5 ಕಿಲೋಮೀಟರ್ ಸ್ಪೀಡ್ ಇದ್ದಾಗ 2.5 ನಿಮಿಷ ಆ್ಯಕ್ಚುಯಲ್ ಟೈಮಿಂದ ಕಡಿಮೆ ಹೋಗ್ತದೆ. ಸೊ ಡಿ ಈಕ್ವಲ್ ಟು 5 ಇಂಟು 32.5ದಲ್ಲಿ 2.5 ಆದರೆ 30 ಆಗುತ್ತೆ. ಬಟ್ ಇದು 30 ಮಿನಿಟ್ದಲ್ಲಿದೆ, ಯಾಕಂದರೆ 5 2.5 ಎಲ್ಲ ಮಿನಿಟ್ದಲ್ಲಿ ತೊಗೊಂಡ ರೇಷೋ ಮಿನಿಟ್ದಲ್ಲಿದೆ. ಸೊ ಅವರ್ದಲ್ಲಿ ಮಾಡ್ಬೇಕಾದ್ರೆ ಡಿವೈಡ್ ಬೈ 60 ಮಾಡ್ಕೋಬೇಕು, ರೈಟ್. 31 1 32. ಸೊ ಡಿ ಈಕ್ವಲ್ ಟು 5/2 ಕಿಲೋಮೀಟರ್. ಸೊ ಹಾಗಾದ್ರೆ ಡಿ ಎಷ್ಟಾಯಿತು, ಡಿ ಈಕ್ವಲ್ ಟು 2.5 ಕಿಲೋಮೀಟರ್, ರೈಟ್. ಸೊ ಮನೆ ಮತ್ತು ಕಾಲೇಜ್ಗೆ ಎಷ್ಟು ಡಿಸ್ಟೆನ್ಸ್ ಅಂದರೆ 2.5 ಕಿಲೋಮೀಟರ್ಸ್, ಆಪ್ಷನ್ 2. ಸೊ ಇಲ್ಲಿ ನಾನು ನಿಮ್ಗೆ ಡೀಟೇಲಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಡೀಟೇಲಾಗಿ ಸಾಲ್ವ್ ಮಾಡ್ತಾರೆ ಸ್ಟೆಪ್ ಜಾಸ್ತಿ ಆಗ್ತಾವೆ, ಬಟ್ ಎಕ್ಸಾಮ್ನಲ್ಲಿ ಇಷ್ಟೆಲ್ಲ ಮಾಡೋದಿಲ್ಲ. ಟೈಮ್ ಇತ್ತಂದರೆ ಇಲ್ಲಿ ಆರಾಮಾಗಿ ಮಾಡ್ಬೋದು, ಟೈಮಲ್ಲಿ ಶಾರ್ಟಾಗಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಷ್ಟು ವರ್ಷಗಳಲ್ಲಿ 500 ರೂಪಾಯಿಗಳ ಮೊತ್ತವು ಶೇಕಡ 12ರ ವಾರ್ಷಿಕ ಚಕ್ರ ಬಡ್ಡಿಯಂತೆ 881.7 ರೂಪಾಯಿ ಮೊತ್ತವಾಗುತ್ತದೆ. ಚಕ್ರ ಬಡ್ಡಿ ಅಂದರೆ ಏನಿಲ್ಲಿ, ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು, ಬಡ್ಡಿ ಮೇಲೆ ಬಡ್ಡಿ, ಅಸಲು ಮೇಲೆ ಬಡ್ಡಿ ಮತ್ತು ಬಡ್ಡಿ ಮೇಲೆ ಬಡ್ಡಿ, ಹೌದು ಅಲ್ಲೋ. ಸೊ ಅಂದರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಆನ್ ಪ್ರಿನ್ಸಿಪಲ್, ಆಲ್ಸೋ ಇಂಟ್ರೆಸ್ಟ್ ಆನ್ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್. ಸೊ ನಿಮಗೆಲ್ಲ ಗೊತ್ತಿದೆ ಸರ್, ಚಕ್ರ ಬಡ್ಡಿ ಅಂದ್ರೆ ನಂಗೊಂದು ಫಾರ್ಮುಲಾ ಗೊತ್ತಿದೆ ಸರ್, ಏನಂದರೆ ಎ ಈಕ್ವಲ್ ಟು ಪಿ ಇಂಟು 1 + r/100 ಟಿ. ಸೊ ಎ ಅಂದರೆ ಗೊತ್ತಿದೆ ಸರ್, ಎಷ್ಟಾಗುತ್ತೆ ಅಂದರೆ 881.7 ಕೊಟ್ಟಿದ್ದಾರೆ. ಪಿ ಅಂದರೆ 500 ಕೊಟ್ಟಾರ. 1 + r ಅಂದರೆ 12 ಕೊಟ್ಟಾರ, ಡಿವೈಡ್ ಬೈ 100 ಇಂಟು ಟಿ. ಸೊ ಕ್ಯಾಲ್ಕುಲೇಟ್ ಮಾಡಬೇಕು ಸರ್. ಕ್ಯಾಲ್ಕುಲೇಟರ್ ಕೊಟ್ಟಿರ್ತಾರೆ, ಅಲಾವ್ ಇರುತ್ತಾ, ಇಲ್ಲ. ಎಕ್ಸಾಮ್ದಲ್ಲಿ ಕ್ಯಾಲ್ಕುಲೇಟರ್ ಅಲಾವ್ ಇರಲ್ಲ. ಅವಾಗ ಇದನ್ನು ಮಾಡೋಕ್ಕೆ ನಿಮಗೆ ಡಿಫಿಕಲ್ಟಿ ಆಗುತ್ತೆ, ಅಷ್ಟು ಈಸಿಯಾಗಿ ಬರೋಲ್ಲ. ಅವಾಗ ಏನು ಮಾಡ್ತಾರೆ, ಇಷ್ಟೆಲ್ಲ ಬರ್ಕೊಂಡು ಸರ್ ಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಈ ಕಡೆ ತೊಗೋದು ಸರ್, ಡಿವಿಷನ್ ಮಾಡೋಕ್ಕೆ ಬರಲ್ಲ ಅಂತಂದು ನೀವು ಬಿಟ್ಬಿಡ್ತೀರಿ, ರೈಟ್. ಸೊ ಇದು ರಾಂಗ್ ಮೆಥಡು. ಅದಕ್ಕೆ ನಾನು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಏನು ಹೇಳ್ತಂದ್ರೆ ಇಲ್ಲಿ, ಸೊ ಈಗ ನೀವು 500 ರೂಪಾಯಿ ಸಾಲ ತೊಗೊಂಡ್ರಿ, 500 ರೂಪಾಯಿ ಸಾಲ ತೊಗೊಂಡ್ರಿ, ರೈಟ್. ಸೊ ಅದು 881 ರೂಪಾಯಿ ಆಗ್ಬೇಕು. ಪ್ರತಿ ವರ್ಷ 12% ಬಡ್ಡಿ ಇರ್ತೀವಿ. ಸೊ ಬಟ್ ಚಕ್ರ ಬಡ್ಡಿ ಅಂದರೆ ಏನು, ಚಕ್ರ ಬಡ್ಡಿ ಅಂದರೆ ಅಸಲು ಮೇಲೆ ಬಡ್ಡಿ ಮತ್ತು ಬಡ್ಡಿ ಮೇಲೆ ಬಡ್ಡಿ. ಸೊ ಈಗ ಫಸ್ಟ್ ವರ್ಷ ತೊಗೋತೀನಿ ನಾನು. ಫಸ್ಟ್ ವರ್ಷ ಏನಾಗುತ್ತೆ, ಅಸಲು ಮೇಲೆ ಬಡ್ಡಿ ಅಟ್ಟು 12%. ಸೊ 12% ಆಫ್ ದಿ 500 ಎಷ್ಟಾಗುತ್ತೆ ಇಲ್ಲಿ. ಸೊ ಇಂಪ್ಲಿಮೆಂಟ್ ಮಾಡಿದ್ರೆ 12/100 ಇಂಟು 500, 100 ಕ್ಯಾನ್ಸಲ್, 12.5 60 ಆಗುತ್ತೆ. ಸೊ ಮೊದಲನೇ ವರ್ಷ 60 ರೂಪೀಸ್ ಬಡ್ಡಿ ಆಗುತ್ತೆ, ರೈಟ್. 60 ಇಲ್ಲಿ ಬಡ್ಡಿ ಮೇಲೆ ಬಡ್ಡಿ ಬರಲ್ಲ. ಬಟ್ ಎರಡನೇ ವರ್ಷ ಆದಾಗ ಅಸಲ್ ಮೇಲೆ ಬಡ್ಡಿ 100% ಇರುತ್ತೆ, 60 ಇರುತ್ತೆ. ಅಸಲ್ ಮೇಲೆ ಬಡ್ಡಿ ಫಿಕ್ಸ್ ಇರುತ್ತೆ, ಬಟ್ ಬಡ್ಡಿ ಮೇಲೆ ಬಡ್ಡಿ ಎರಡನೇ ವರ್ಷಕ್ಕೆ ಬಡ್ಡಿ ಮೇಲೆ ಬಡ್ಡಿ ಇರುತ್ತೆ. ಅಂದರೆ 8% 12% ಇರುತ್ತೆ. ಸೊ 12% ಅಂದರೆ ಎಷ್ಟಾಗುತ್ತೆ ಇಲ್ಲಿ, 12% ಆಫ್ ದಿ 60 ಅಂತ ಕ್ಯಾಲ್ಕುಲೇಟ್ ಮಾಡೋದು. ಎಷ್ಟು ಬರುತ್ತೆ, 100 ಮಾಡಿದ್ರೆ 12 6 72, 7.2. ಸೊ ಇಲ್ಲಿ 7.2 ಬರುತ್ತೆ. ಅದೇ ಥರ ಮೂರನೇ ವರ್ಷಕ್ಕೆ ಅಸಲ್ ಮೇಲೆ ಬಡ್ಡಿ 16 ಇರುತ್ತೆ, ಸೇಮ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಇಂಟ್ರೆಸ್ಟ್ ಆನ್ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್, ಬಡ್ಡಿ ಮೇಲೆ ಬಡ್ಡಿ ಇರುತ್ತೆ. ಸೊ ಒಂದನೇ ವರ್ಷ ಬಡ್ಡಿ ಇಟ್ಟು 60, ಅದರ ಮೇಲೆ ಬಡ್ಡಿ ಎಷ್ಟಾಗುತ್ತೆ 7.2. ಎರಡನೇ ವರ್ಷ 60, ಅದ್ರ ಮೇಲೆ ಬಡ್ಡಿ ಎಷ್ಟಾಗುತ್ತೆ 7.2. ಅದೇ ಥರ ಹಿಂದಿನ ಮೇಲೆ ಬಡ್ಡಿ ಎಷ್ಟಿತ್ತು, ಬಡ್ಡಿ ಮೇಲೆ ಬಡ್ಡಿ 7.2, ಆ ಥರದ್ದು ಒಂದು ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ. ಸೊ ಅದನ್ನು ಬೇಡ, ನಮ್ಗೆ ಅಂದಾಜು ಮಾಡ್ತೀವಿ. ಸೊ 460 ತೊಗೋತೀವಿ. 60 ಎಷ್ಟಾದ್ರು ನೋಡಿ 4 240. ಬಟ್ ಇಲ್ಲಿ 880 ಆಗಬೇಕು, 800 ಸಮೀಪ ಬರಬೇಕು. 500 200 700 ಆಯ್ತು, ಬರಲ್ಲ. ಸೊ ಅದಕ್ಕೆ ಇನ್ನೊಂದು ಏನು ಮಾಡ್ತೀನಿ, 500 5ನೇ ವರ್ಷಕ್ಕೆ ಹೋಗಿ ನಾನು ಇನ್ನೊಂದು 60 ತೊಗೋತೀನಿ. ಎಷ್ಟಾಗುತ್ತೆ. ಸೊ ಇಲ್ಲಿ ಅದೇ ಥರ ಇಲ್ಲಿ ಕೂಡ ಏನಾಗುತ್ತೆ, ಬಡ್ಡಿ ಮೇಲೆ ಬಡ್ಡಿ ಬರಬೇಕು. ಇದರದ್ದು 7.2, ಇದರದ್ದು 7.2, ಇದರದ್ದು 7.2. ಸೊ ಇದ್ರದ್ದು ಒಂದು ಸಮಥಿಂಗ್ ಬರುತ್ತೆ, ಇದ್ರದ್ದು ಒಂದು ಸಮಥಿಂಗ್ ಬರುತ್ತೆ, ರೈಟ್. ಅದೇ ಥರ ಇದ್ರದ್ದು ಕೂಡ ಇಲ್ಲಿ ಬರಬೇಕು. ಆಮೇಲೆ ಇದ್ರ ಬಡ್ಡಿ ಮೇಲೆ ಬಡ್ಡಿ ಬರಬೇಕು. ಸೊ ಬಟ್ ನಾನು ಯಾಕೆ ಅದನ್ನೆಲ್ಲ ಮಾಡ್ತಾ ಇಲ್ಲ ಅಂದರೆ, ಇಲ್ಲಿ ನೋಡಿ 7.2 ಇದು 4 ವರ್ಷ ಬಡ್ಡಿ ಮೇಲೆ 1 2 3 4 ಬಡ್ಡಿ ಮೇಲೆ ಬಡ್ಡಿ 4 ವರ್ಷ. ಸೊ ಈಗ 5 ವರ್ಷ 60 60 60 60 ತೊಗೊಂಡ್ರೆ ಎಷ್ಟಾಗುತ್ತೆ, 60 × 5 300 ಆಗುತ್ತೆ.
ಸೊ ನಮ್ಮ ಪ್ರಿನ್ಸಿಪಲ್ ಏಟ್ ಇದೆ 500 ಇದೆ ಪ್ಲಸ್ ಎಟ್ಟದು 800 ಆಯಿತು. 800 ಈ 7 ಎಷ್ಟು ಬರ್ತಾವೆ ನೋಡಿ, 1 2 3 4 5 6 7 8 9 10 ಬಡ್ಡಿ ಮೇಲೆ ಬಡ್ಡಿ 10 ಬರ್ತಾವೆ. ಮತ್ತು ಇದ್ರ ಮೇಲೆ ಈ ಬಡ್ಡಿ ಮೇಲೆ ಬಡ್ಡಿನೂ ಇರುತ್ತೆ. ಸೊ ಅವೆಲ್ಲ ಸೇರಿಸಿದ್ರೆ ಅಪ್ರಾಕ್ಸಿಮೇಟ್ಲಿ 81 ರೂಪೀಸ್ ಬರುತ್ತೆ, ಇದು ಮ್ಯಾಗಿನ್ ರೂಪೀಸ್ ಬರುತ್ತೆ. ಸೊ ಹೀಗಾಗಿ ನಾನೇನು ಮಾಡ್ತೀನಿ, ಅಪ್ರಾಕ್ಸಿಮೇಟ್ ಗೆಸ್ ಹೋಗ್ತೀನಿ, ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ. ಸೊ ಹಾಗಾದ್ರೆ ಎಷ್ಟು ಬೇಕು, ಮಿನಿಮಮ್ 5 ವರ್ಷ ಬೇಕು. ಸೊ 3 ವರ್ಷದಲ್ಲಿ ಬಡ್ಡಿ ಏಟಾಗ್ತಾಯಿದೆ ನಿಮ್ಮದು 180 ಆಗುತ್ತೆ. 4 ಆಪ್ಷನ್ ನೋಡಿ, 4 ವರ್ಷದಲ್ಲಿ ಏಟಾಗುತ್ತೆ 240 ಆಗುತ್ತೆ. ಸೊ 800 ಸಮೀಪನೂ ಹೋಗ್ತಾ ಇಲ್ಲ ಅದು, ರೈಟ್. ಸೊ ಹಾಗಾಗಿ ನಮಗೇನಾಗುತ್ತೆ 5 ವರ್ಷದಲ್ಲಿ ಹಾಗೆ ಇರೋ ಆಪ್ಷನ್ ಅದನ್ನು ಬಿಟ್ಟರೆ 5 ವರ್ಷನೇ ಇದೆ. ಸೊ ಅದಕ್ಕಾಗಿ ಸರಿಯಾದ ಉತ್ತರ ಯಾವುದು, 5 ವರ್ಷಗಳು. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಫಾರ್ಮುಲಾ ಅಪ್ಲೈ ಮಾಡೋಕೆ ಕೂತ್ರೆ ನಿಮ್ಗೆ ಆನ್ಸರ್ ಸಿಗಲ್ಲ. ಸೊ ಕಾನ್ಸೆಪ್ಟ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 100 ಬಾಬ್ತುಗಳ ಸರಾಸರಿಯು 60 ಎಂದು ಕಂಡುಬಂದಿದೆ. ಲೆಕ್ಕಾಚಾರದ ಸಮಯದಲ್ಲಿ 2 ಬಾಬ್ತುಗಳನ್ನು ತಪ್ಪಾಗಿ ಅಂದರೆ 30 ಮತ್ತು 50ರ ಬದಲಾಗಿ 5 ಮತ್ತು 45 ಎಂದು ತೆಗೆದುಕೊಳ್ಳಲಾಗಿದೆ ಎಂದು ಗಮನಿಸಲಾಗಿದೆ. ಸರಿಯಾದ ಸರಾಸರಿ ಏನು? ಸೊ ಸರಾಸರಿ ಸೂತ್ರ ಏನು ನಮ್ಗೆ ಗೊತ್ತಿದೆ, ಸರಾಸರಿ ಅಥವಾ ಎವರೇಜ್ ಅಂತ ಕರಿತೀವಿ. ಸರಾಸರಿ ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ, ರೈಟ್. ಸೊ ಅಂದರೆ ಎ ಈಕ್ವಲ್ ಟು ಹೆಂಗೆ ಮಾಡ್ತೀವಿ, ಎ ಎವರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್, ಎಸ್ ಬೈ ಎನ್ ಅಂತ ಶಾರ್ಟಾಗಿ ಕರಿತೀವಿ, ಸಮ್ ಬೈ ನಂಬರ್. ಸೊ ಇಲ್ಲೇನಾಗಿದೆ 100 ಬಾಬ್ತುಗಳು ಅಂದರೆ 100 ಬಾಬ್ತು 100 ಆರ್ಟಿಕಲ್ದು ತೊಗೊಂಡು, ಸೊ 100 ಸಂಖ್ಯೆಗಳದಾವೆ. ಸೊ 100 ಸಂಖ್ಯೆಯಾಗ ಅದ್ರ ಸರಾಸರಿ ಏಟಿದೆ 60 ಇದೆ. ಅದ್ರ ಮೊತ್ತ ಸಮ್ ಎಷ್ಟಿದೆ ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಂಡು ಆ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಒಟ್ಟು ಮೊತ್ತ ಗೊತ್ತಿಲ್ಲ, ಬಟ್ ಒಟ್ಟು ಸಂಖ್ಯೆ ಗೊತ್ತಿದೆ, ಸರಾಸರಿ ಗೊತ್ತಿದೆ. ಹಾಗಾದ್ರೆ ಒಟ್ಟು ಮೊತ್ತ ತೊಗೋಬೋದು, ಸಮ್ ತೊಗೋಬೋದು. ಇಲ್ಲಿ 60 × 100 ಎಷ್ಟಾಯಿತು, 6000 ಆಯಿತು. ಬಟ್ ಏನಾಗಿದೆ ಅಂದರೆ ಅಲ್ಲಿ 100 ಬಾಬ್ತು ಏನದಲ್ಲ, 100ರಾಗ 2 ಸಂಖ್ಯೆಗಳನ್ನ ಬೇರೆ ತೊಗೋಬೇಕಿತ್ತು, ಬೇರೆ ತೊಗೊಂಡಾರ. ಹಾಗಾದ್ರೆ ಚೇಂಜ್ ಹೆಂಗೆ ಮಾಡೋದು ನೋಡೋದು. ಈಗ ಸರಾಸರಿ ಏನು ಮಾಡೋದು ಅಂದರೆ ಈಗ ಒಟ್ಟು ಮೊತ್ತ 6000 ಐತಿ, ರೈಟ್. 6000 ಐತಿ. ಈಗ ಇದರಲ್ಲಿ 30 ಮತ್ತು 50 ತೊಗೋಬೇಕಿತ್ತು, 4 ಮತ್ತು 45 ತೆಗೆದುಕೊಳ್ಳಲಾಗಿದೆ. ಇದು ಯಾವ್ದು ತೊಗೋಬರುತ್ತಲ್ಲ ಅದನ್ನು ಮೈನಸ್ ಮಾಡೋದು, ಯಾವ್ದು ತೊಗೋಬೇಕಿತ್ತಲ್ಲ ಅದನ್ನು ಪ್ಲಸ್ ಮಾಡೋದು, ಮುಗಿದೋಯ್ತು. ಟೋಟಲ್ ಮೊತ್ತ ಗೊತ್ತೈತಿ ನಿಮ್ಗೆ, 100 ಎಷ್ಟು ಬಾಬ್ತುಗಳದಲ್ಲ 100 ಬಾಬ್ತುಗಳು ಮೊತ್ತ ಗೊತ್ತೈತಿ. ಅದ್ರ ಯಾವ್ದು ತೊಗೊಬಾರ್ದು ಅದು ಮೈನಸ್ ಮಾಡೋದು, ಯಾವ್ದು ತೊಗೋಬೇಕಿತ್ತು ಅದನ್ನ ಆ್ಯಡ್ ಮಾಡೋದು. 45 + 50 ಎಷ್ಟಿತ್ತು, 5 ಎಷ್ಟಿತ್ತು, 50 ಆಯಿತು. ಅದನ್ನು ತೊಗೋಬಾರ್ದಿತ್ತು, ಮೈನಸ್ ಮಾಡೋದು. ಯಾವುದನ್ನು ತೊಗೋಬೇಕಿತ್ತು, 30 + 50 ತೊಗೋಬೇಕಿತ್ತು, ಅದನ್ನೇ ಆ್ಯಡ್ ಮಾಡೋದು. ಅವಾಗ ಮೊತ್ತ ಅದಕ್ಕೆ ಆ್ಯಡ್ ಆಗುತ್ತೆ. ಯಾವುದು ಸರಿಯಾಗಿ ತೊಗೋಬೇಕಿಲ್ಲ ಅದನ್ನ ಆ್ಯಡ್ ಆಗುತ್ತೆ. ರೇಟ್ ಅದ ಬಾಬ್ತುಗಳು 100 ಬಾಬ್ತುಗಳದಾವೆ. ಅದರ ಸರಾಸರಿ ಎಷ್ಟು? ಸೊ ಇಲ್ಲಿ ಏಟಾಗುತ್ತೆ ನೋಡಿ, 6080. ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, 80ದಾಗ 50 ಹೋದ್ರೆ 30. ಸೊ 6030 ರೂಪೀಸ್ ಆಗುತ್ತೆ ಡಿವೈಡ್ ಬೈ 100. ಹಾಗಾದ್ರೆ ಸರಾಸರಿ ಎಷ್ಟು? ಸರಾಸರಿ 60.3 ಬರುತ್ತೆ. ಸಿಂಪಲ್ ಇದೆ, ರೈಟ್. ಸರಾಸರಿ ಅಂದ್ರೇನು, ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಬಾಬ್ತುಗಳು. ಸೊ ಒಟ್ಟು ಮೊತ್ತ ಯಾಕೆ ಮೈನಸ್ ಮಾಡಿದೆ, ಇಲ್ಲಿ ಅದು ಇರಬಾರ್ದಿತ್ತು, ಇದು ಇರಬೇಕಿತ್ತು. ಅದಕ್ಕೆ ಇರಬಾರ್ದನ್ನ ತೆಗೆದೆ, ಇರಬೇಕಾದನ್ನ ಆ್ಯಡ್ ಮಾಡಿದೆ, ಅವಾಗ ಸರಾಸರಿ ಬಂತು. ಸೊ ಇಲ್ಲಿ ಡೆಸಿಮಲ್ 2 0 ಇಲ್ಲಿ ಶಿಫ್ಟ್ ಮಾಡ್ತೀನಿ, ರೈಟಿಂದ ಲೆಫ್ಟಿಗೆ ಶಿಫ್ಟ್ ಮಾಡಬೇಕು, 60.30. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಪೈ ಚಾರ್ಟ್ ಮೇಲೆ ಅಂದರೆ ಡಾಟಾ ಇಂಟರ್ಪ್ರಿಟೇಷನ್ ಈ ಥರ ಮೇಲೆ ಕ್ವಶನ್ ಕೇಳಿದಾರೆ, ಅದನ್ನು ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ಓಕೆ, ನಿರ್ದೇಶನಗಳು 93 ರಿಂದ 94 2 ಕ್ವಶನ್ ಅದಾವೆ. ಕೊಡಲಾಗಿರುವ ಪೈ ನಕ್ಷೆಯು ಒಬ್ಬ ವಿದ್ಯಾರ್ಥಿಯ ವಿವಿಧ ವಿಷಯಗಳಾದ ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳಲ್ಲಿ ಗಳಿಸಿರುವ ಅಂಕಗಳನ್ನು ತೋರಿಸುತ್ತದೆ. ಕೊಡಲಾಗಿರುವ ಮೌಲ್ಯಗಳು ಡಿಗ್ರಿಗಳಲ್ಲಿರ್ತವೆ. ಏನು ಕೊಟ್ಟಿದಾರಲ್ಲ ಅದು ಡಿಗ್ರಿದಾಗದವ. ಸೊ ಅರ್ಥ ಆಗ್ತಾ ಇದೆಯಲ್ಲ, ರೈಟ್. ಸೊ ಇದು ಡಿಗ್ರಿದಾಗದವ ನಂಗೆಲ್ಲ, ಎಲ್ಲನೂ ಡಿಗ್ರಿದಲ್ಲಿದ್ದೀವಿ. ಸೊ ಎಲ್ಲ ಡಿಗ್ರಿದಲ್ಲಿತ್ತಂದ್ರೆ ಈಗ ಅಂದರೆ ಡಿಗ್ರಿ ಅಂದರೆ ಒಂದು ಸರ್ಕಲ್ ಅಂದರೆ ಡಿಗ್ರಿ 360 ಡಿಗ್ರಿ, ರೈಟ್. ಬಟ್ ಒಟ್ಟು ಅಂಕ ಎಷ್ಟು ಕೊಟ್ಟಾರು, 900 ಅಂಕ ಕೊಟ್ಟಾರು. 360ನ ಈ ಥರ ಡಿವೈಡ್ ಮಾಡಿದ್ದಾರೆ. ಇದು ಗಣಿತ, ಹಿಂದಿ, ಇದು ಇಂಗ್ಲೀಷು, ಇದು ವಿಜ್ಞಾನ, ಇದು ಸಮಾಜ ವಿಜ್ಞಾನ. ಸೊ ಈ ಡಾಟಾ ಮೇಲೆ ಅಂದರೆ ಇಲ್ಲಿ ಗಣಿತಿಗೆ 90, 360ಕ್ಕೆ 90 ಬಿದ್ದಂಗೆ. ಇದು 360ಕ್ಕೆ ಇವೆಲ್ಲ 360 ಕೌಂಟ್ ಮಾಡ್ಯಾರ ಅವರು, 900ಕ್ಕಲ್ಲ. ಯಾಕಂದರೆ ಇಲ್ಲಿ ಹೇಳಿದಾರೆ ನೋಡಿ, ಕೊಡಿಸಿರೋ ಅಂಕ ಕೊಡಲಾಗಿರೋ ಮೌಲ್ಯಗಳು ಡಿಗ್ರಿದಲ್ಲಿರ್ತೀವಿ. ಅಂದರೆ ಒಂದು ಕಂಪ್ಲೀಟ್ ಒಂದು 360 ಅಂದರೆ 360ಕ್ಕೆ ಗಣಿತ 90 ಬಿದ್ದಾವು, 360ಕ್ಕೆ ಇಂಗ್ಲೀಷ್ 55 ಬಿದ್ದಾವು, ಹಿಂದಿ 70 ಬಿದ್ದಾವು, ಇದು ವಿಜ್ಞಾನ 80 ಬಿದ್ದಾವು, 65 ಬಿದ್ದಂಗೆ. ಈ ಥರ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ನೋಡಿ, ಕ್ವಶನ್ ಏನಿದೆ, ಒಟ್ಟು ಅಂಕಗಳು 3000 ಆಗಿದ್ದಲ್ಲಿ ಆಗ ಗಣಿತದಲ್ಲಿ ಅಂಕಗಳು ಎಷ್ಟು ಕೇಳಿದಾರೆ. ಟೋಟಲ್ ಮಾರ್ಕ್ಸ್ ಏನಾದ್ರು 3000 ಇತ್ತಂದ್ರೆ ಅವ್ನು ಗಣಿತಕ್ಕೆ ಎಷ್ಟು ಬಿದ್ದಿರ್ತಾವೆ ಕೇಳಿದಾರೆ. ಇದನ್ನ ಹೆಂಗೆ ಸಾಲ್ವ್ ಮಾಡೋದು? ಓಕೆ, ಫಸ್ಟ್ ನೋಡಿರಿ, ನಾ ಏನು ಹೇಳಿದೆ, ಒಂದು ಸರ್ಕಲ್ದಲ್ಲಿ ಅಂದ್ರೇನು 360. ಅವ್ನು ಗಣಿತಕ್ಕೆ 360ಕ್ಕೆ ಎಷ್ಟು ಬಿದ್ದಾವೆ ಕೊಟ್ಟಾರ. ಇಲ್ಲಿ ನಾವು ಇದನ್ನು 360ಕ್ಕೆ ಕನ್ಸಿಡರ್ ಮಾಡ್ಕೋ. ಪೈ ಚಾಟ್ 360ರಾಗ ಅವ್ನು ಗಣಿತಕ್ಕೆ ಎಷ್ಟು ಬಿದ್ದಾವೆ,
90 ಬಿದ್ದಾವ. ಸೊ 360ಕ್ಕೆ 90 ಬಿದ್ದಾವ ಅಂದ್ರೆ ಟೋಟಲ್ ಮಾರ್ಕ್ಸ್ ಇಟ್ಟದವು. ಟೋಟಲ್ ಮಾರ್ಕ್ಸ್ 3000 ಅದಾವ ಅಂದ್ರೆ ಅವ್ನು ಗಣಿತ ಕೆಟ್ಟು ಬಿದ್ದಾವು. ಸೊ ಇದು ಗಣಿತ ಸಬ್ಜೆಕ್ಟ್ ಸಿಂಪಲ್ ಇರುತ್ತೆ, ನೀವು ಅರ್ಥ ಮಾಡ್ಕೋಕಷ್ಟೇ. 360ಕ್ಕೆ ಅವ್ನು 90 ಬಿದ್ದಾವ ಅಂದ್ರೆ 3000 ಕೆಟ್ಟು ಬಿದ್ದಾವು. ಸೊ 0 0 9 1 9 4 4 1 4 7 28 2 ಇತ್ತು 4 5 20. ಸೊ 750. ಸೊ ಹಾಗಾದ್ರೆ ಮ್ಯಾಥ್ಸ್ ಎಷ್ಟು ಮಾರ್ಕ್ಸ್ ಅಂದಂಗೆ ಆಯಿತು, ಅವ್ನು ಗಣಿತದಲ್ಲಿ 750 ಅಂಕಗಳು ಬಂದಂಗೆ ಆಯಿತು. ಸರಿ ಆಯಿತು, ರೈಟ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೋಡಿ ಯಾರಿಗೆ ಅರ್ಥ ಆಗಿಲ್ಲ ನೋಡಿ. ಓಕೆ, ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ಆನ್ಸರ್ ಮಾಡ್ತೀನಿ ನಿಮಗೆ. ಸೊ ಎನಿ ಟೈಮ್ ನೀವು ಕಮೆಂಟ್ ಮಾಡ್ಬೋದು, ಕ್ಲಾಸ್ ಮುಗಿದ ತಕ್ಷಣ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಎನಿ ಟೈಮ್ ಕಮೆಂಟ್ ನೋಡಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇಲ್ಲಿ ಸೇಮ್ ಅದೇ ಡಾಟಾ ಕೊಟ್ಟಿದ್ದಾರೆ, ಪ್ರಶ್ನೆ ಬೇರೆ ಇದೆ. ಇಂಗ್ಲೀಷ್ ಮತ್ತು ಗಣಿತ ವಿಷಯಗಳಲ್ಲಿ ಗಳಿಸಿರುವ ಅಂಕಗಳು ಮತ್ತು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಗಳಿಸಿರುವ ಅಂಕಗಳಿಂದ ಎಷ್ಟು ಕಡಿಮೆ ಇದೆ? ಇಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಗಳಿಸಿರುವ ಅಂಕಗಳು ವಿಜ್ಞಾನ, ಸೈನ್ಸ್ ಮತ್ತು ಹಿಂದಿಗಿಂತನೂ ಎಷ್ಟು ಅಂಕ ಕಡಿಮೆ ಅದಾವ ಕೇಳಿದಲ್ಲಿ. ಸೊ ಎಷ್ಟು ಅಂಕ ಕಡಿಮೆ ಅದಾರೋ ಅಂಕತ ಕೊಟ್ಟಾರ. ಇಲ್ಲಿ ಅಂಕತ ಕೊಟ್ಟಾಗ ಇಲ್ಲಿ ಇದನ್ನು ತೊಗೋಬೇಕು. ಎಷ್ಟು ಕೊಟ್ಟಾರ? ಒಟ್ಟು ಅಂಕ 900 ಕೊಟ್ಟಾರ. 900ಕ್ಕೆ ಇಂಗ್ಲೀಷ್ ಮ್ಯಾಥ್ಸ್ಗೆ ಎಷ್ಟು ಬರ್ತಾವೆ, 900ಕ್ಕೆ ಸೈನ್ಸ್ ಮತ್ತು ಹಿಂದಿಗೆ ಎಷ್ಟು ಬರ್ತಾವೆ ನೋಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇಲ್ಲಿ 360 ಕೊಟ್ಟಿದ್ದಾರೆ. ಸೊ ಫಸ್ಟು 360ಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಕೂಡಿಸ್ರೆ ಎಟ್ಟದ ನೋಡು. ಇಂಗ್ಲೀಷ್ ಯಾವುದು? ಇದು 55 + 90. ಇಂಗ್ಲೀಷ್ ಮತ್ತು ಗಣಿತ ಇಂಗ್ಲೀಷ್ ಇದೆಯಲ್ಲ, ಇದೆ. ಸೊ ಎಷ್ಟಾಗುತ್ತೆ? ಇದು 145 ಆಗುತ್ತೆ. 90 + 145 ಎಷ್ಟಾಗುತ್ತೆ? 140. ಸೊ 360ಗೆ ಅವಂಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ನಲ್ಲಿ 145 ಬರ್ತಾವೆ. ಹಾಗಾದ್ರೆ 900ಕ್ಕೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಎರಡು ಸಬ್ಜೆಕ್ಟ್ದಲ್ಲಿ 8 ಮಾರ್ಕ್ಸ್ ಬರ್ತಾವೆ ನೋಡ್ಬೇಕು ಇಲ್ಲಿ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಇದು 0 0 ಕ್ಯಾನ್ಸಲ್ ಆಯಿತು. 18 2 18 5. ಸೊ ಇದು ಎಷ್ಟಾಯಿತು? 145 × 5. ಮಲ್ಟಿಪ್ಲೈ ಮಾಡಬೇಡಿ, ಸುಮ್ಮನೆ ನಿಮ್ಮ ಟೈಮ್ ಎಷ್ಟಾಗುತ್ತೆ ಹಾಗೆ ಇಡಿ. ಓಕೆ, ಇಲ್ಲಿ ಸೈನ್ಸ್ ಮತ್ತು ಹಿಂದಿ. ಇಲ್ಲಿ ಸೈನ್ಸ್ ಮತ್ತು ಹಿಂದಿದಲ್ಲಿ 360ಗೆ ಎಷ್ಟು ಬರ್ತಾವೆ ಅವಂಗೆ? ಸೈನ್ಸ್ ಮತ್ತು ಹಿಂದಿ ಎಲ್ಲಿದೆ ನೋಡಿ, ಸೈನ್ಸು ಹಿಂದಿ. ಇದು 80 + 70 ಎಷ್ಟಿದೆ? ಪ್ಲಸ್ ಮಾಡಿ 150 ಆಗುತ್ತೆ. 360ಗೆ 150 ಇತ್ತಂದ್ರೆ ಟೋಟಲ್ ಅಂಕ ಟೋಟಲ್ ಮಾರ್ಕ್ಸ್ 900. ಸೊ ಹಾಗಾದ್ರೆ 900. ಅದೇ 360 ಮಾರ್ಕ್ಸ್ ಇದ್ದು ಅಂದ್ರೆ ಅವೆರಡಕ್ಕೂ 150 ಬರ್ತದೆ. ಹಾಗಾದ್ರೆ 900 ಮಾರ್ಕ್ಸ್ ಇತ್ತಂದ್ರೆ ಅವೆರಡು ಸಬ್ಜೆಕ್ಟ್ ಎಷ್ಟು ಬರ್ತಾವೆ ಕೇಳಿದ್ರು. ಸೇಮ್ ಮಾಡಿ. 18 2 18 5. ಸೊ ಇದು 155 × 2. ಇಲ್ಲಿ ಹೆಂಗೆ ಕೇಳ್ತಾ ಇರೋದು, ಈ ಎರಡು ಸಬ್ಜೆಕ್ಟ್ದಾಗ ಈ ಎರಡು ಸಬ್ಜೆಕ್ಟ್ಗಿಂತ ಎಷ್ಟು ಮಾರ್ಕ್ಸ್ ಜಾಸ್ತಿ ಅದ ಕೇಳಿದ್ರು. ಎಷ್ಟು ಮಾರ್ಕ್ಸ್ ಜಾಸ್ತಿ ಅದಾವೆ ನೋಡಿ ಇಲ್ಲಿ. ಸೊ ಇಲ್ಲಿ ಮೈನಸ್ ಡಿಫ್ರೆನ್ಸ್ ತೊಗೋಬೇಕು. ಇಲ್ಲಿ ಡಿಫ್ರೆನ್ಸ್ ತೊಗೊಂಡಾಗ ಏನಾಗುತ್ತೆ? ಇಲ್ಲಿ 150 × 5 ಮೈನಸ್ 145 × 5 / 2. ಯಾಕಂದ್ರೆ 2 ಕಾಮನ್ ಇದೆ. ಸೊ ಇಲ್ಲಿ 5 ಕಾಮನ್ ತೆಗೆದ್ರೆ 150 - 145 ಆಗುತ್ತೆ. ಇಲ್ಲಿ ಅದ್ರ ರೇಟ್ ಆಗುತ್ತೆ 5 × 5. ಇಲ್ಲಿ 5 ಕಾಮನ್ ತೆಗೆದು 150ದಾಗ 145 ಬೇಕಾದ್ರೆ 5 ಹೋಯಿತು. ಸೊ 5 × 5 / 2 ಎಷ್ಟಾಗುತ್ತೆ? ಇದು 25 / 2 ಆಯಿತು. ಇದು ಇಷ್ಟು ಹೆಚ್ಚಾಗಿದೆ. ಅಂದರೆ ಇವೆರಡು ಸಬ್ಜೆಕ್ಟ್ಗಿಂತ ಇದರಲ್ಲಿ 25/2 ಹೆಚ್ಚಾಗಿದೆ. ಬಟ್ ಅವ್ರು ಹಂಗೆ ಕೇಳ್ತಾರಲ್ಲ, ಪರ್ಸೆಂಟೇಜಲ್ಲಿ ಕೇಳ್ತಾರೆ. ಸೊ ಪರ್ಸೆಂಟೇಜಲ್ಲಿ ಕೇಳಿದ ಹೆಂಗೆ ಮಾಡೋದು? ಸೊ ಇದು ಬರ್ಕೊಂಡ್ರೆ ಅದು. ಸೊ ಇದು ರಬ್ ಮಾಡ್ತಾ ಇದ್ದೀನಿ ನೋಡಿ, ಅರ್ಥ ಆಗಿದೆ? ರಬ್ ಮಾಡ್ತೀನಿ, ರಬ್ ಮಾಡಿದೆ. ಸೊ ಈಗ ಎಷ್ಟು ಹೆಚ್ಚಾಗಿದೆ? 25/2 ಹೆಚ್ಚಾಗಿದೆ. ಅದಕ್ಕಿಂತ ಹೆಚ್ಚಾಗಿದೆ ಅದು ಸೈನ್ಸ್ ಮತ್ತು ಹಿಂದಿ. ಸೈನ್ಸ್ ಮತ್ತು ಹಿಂದಿದಲ್ಲಿ ಎಷ್ಟಿದೆ? 150 × 5 / 2 ಇದೆ. ಇವು ಇಂಗ್ಲೀಷ್ ಮತ್ತು ಗಣಿತದಲ್ಲಿ 145 × 5 / 2 ಇದೆ. ಸೊ ಇದಕ್ಕೆ ಕಂಪೇರ್ ಮಾಡೋದು, ಇದಕ್ಕಿಂತ ಎಷ್ಟು ಕಡಿಮೆ ಇದಕ್ಕೆ, ಅದು ಹೆಚ್ಚಿಲ್ಲ ಕಡಿಮೆ ಆಯ್ತು, ಸಾರಿ ಹೆಚ್ಚತ್ತೆ ಕಡಿಮೆ ಎಷ್ಟು ಅಂಕದಿಂದ ಕಡಿಮೆ ಇದಕ್ಕೆ. ಸೊ ಇದಕ್ಕೆ ಕಂಪೇರ್ ಮಾಡೋಣ ಅದಾರ. ಇದಕ್ಕೆ ಕಂಪೇರ್ ಮಾಡಿದಾಗ ಇದು ಬರ್ಕೋಬೇಕು ಇಲ್ಲಿ. ಸೊ ಎಷ್ಟು ಕಡಿಮೆ ಇದೆ? 25/2 ಕಡಿಮೆ ಇದೆ. ಹಾಗಾದ್ರೆ 8% ಕಡಿಮೆ ಇದೆ, 100 ಇಂಟು ಮಾಡೋದು. ಇದಕ್ಕೆ ಇವೆರಡಕ್ಕೂ ಇದೇನಿದೆಯಲ್ಲ, ಇದು 25/2 ಕಡಿಮೆ ಇದೆ, ಬಟ್ 8% ಕಡಿಮೆ ಇದ್ದಾಗ ಇಂಟು 100 ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡ್ತೀನಿ. 2 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 25 1 25 6. ಸೊ ಎಷ್ಟಾಗುತ್ತೋ 100 / 6 × 5 30. ಸೊ 10/3. 10/3%. 10/3% ಅಂದರೆ ಎಷ್ಟು? 3.33%. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಸೊ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಯಾವ ಪಾರ್ಟ್ ಅರ್ಥ ಆಗ್ತಾ ಇಲ್ಲ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಫ್ರೀಡಮ್ ಅನ್ನು ESDFCPL ಎಂದು ಬರೆಯುವುದಾದರೆ ವರ್ಚ್ಯೂ VRTUE ಎಂಬುದನ್ನು ಅದೇ ಭಾಷೆಯಲ್ಲಿ ಹೇಗೆ ಬರೆಯುವುದು? ಫಸ್ಟ್ ಫ್ರೀಡಮ್ನ ಹೆಂಗೆ ಏನು ಕೋಡ್ ಇದೆ ನೋಡೋಣ. ಇಲ್ಲಿ ಫಸ್ಟ್ ಏನು ಮಾಡಬೇಕು? ಫ್ರೀಡಮ್ ಬರ್ಕೋತೀನಿ. ಏನು ಕೋಡ್ ಕೊಟ್ಟಾರ ನೋಡ್ಕೋಬೇಕು ಇಲ್ಲಿ. ಸೊ ಏನಾದ್ರು ಡೌಟ್ ಇದ್ರೆ ಕಮೆಂಟ್ಸಲ್ಲಿ ಹಾಕ್ತಾ ಹೋಗಿ. ಓಕೆ, ಸೊ ಫ್ರೀಡಮ್ ಇದನ್ನು ಏನು ಮಾಡಿದ ಅಂದ್ರಲ್ಲಿ ESD
FCPL ಅಂತ ಕೊಟ್ಟಿದ್ದಾರೆ ಇಲ್ಲಿ, ರೈಟ್. ESD FCPL ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಎಫ್ ಯಾವಾಗ ಬರುತ್ತೆ, ಇ ಆದಮೇಲೆ ಎಫ್ ಬರುತ್ತೆ, ಆರ್ ಆದಮೇಲೆ ಎಸ್ ಬರುತ್ತೆ, ಡಿ ಆದಮೇಲೆ ಇ ಬರುತ್ತೆ, ಇ ಆದಮೇಲೆ ಎಫ್ ಬರುತ್ತೆ, ಸಿ ಆದಮೇಲೆ ಡಿ, ಓ ಆದಮೇಲೆ ಪಿ, ಎಲ್ ಆದಮೇಲೆ ಎಮ್. ಅಂದರೆ ಒಂದು ಇನ್ಕ್ರಿಮೆಂಟಲ್ ಆರ್ಡರ್ದಲ್ಲಿ ಕೊಡ್ತಾರೆ, ಒಂದು ಡಿಕ್ರಿಮೆಂಟಲ್ ಅಂದರೆ ಅಲ್ಟರ್ನೇಟ್ ಕೊಡ್ತಾರೆ. ಒಂದು ಇನ್ಕ್ರಿಮೆಂಟಲ್ ಆರ್ಡರ್ ಅಲ್ಪ ಬಿಟ್ಟು, ಇನ್ನು ಡಿಕ್ರಿಮೆಂಟಲ್ ಆರ್ಡರ್ ಅಲ್ಪ ಬಿಟ್ಟು. ಸೊ ಇದೇ ಏನು ಅಪ್ಲೈ ಕೊಡಿದಿಲ್ಲ ಅದೇ ಕೋಡನ್ನು ಇಲ್ಲಿ ಅಪ್ಲೈ ಮಾಡೋದು, ರೈಟ್. ಸೊ ಈಗ ನಾವು ವರ್ಚು ಕೂಡ ಅದನ್ನೇ ಅಪ್ಲೈ ಮಾಡ್ತೀನಿ. VIRTU ಅಂದರೆ ಇದು ಹಿಂಗೆ ಬರ್ತಾ ಇದ್ರೆ ಇದನ್ನೇ ಅನುಸರಿಸ್ಬೇಕು ನಾವು ಇಲ್ಲಿ. ವಿ ಫಸ್ಟ್ ಏರಿಕೆ ಆಗಬೇಕು, ಅಂದರೆ ಏರಿಕೆ ಆಗ್ಬೇಕಂದ್ರೆ ಏನು ಇಲ್ಲಿ ಇದು ಏರಿಕೆ ಆಗಬೇಕು, ಇದು ಏರಿಕೆ ಆಗಬೇಕು, ಇದು ಏರಿಕೆ ಆಗಬೇಕು, ಇದು ಏರಿಕೆ ಆಗಬೇಕು, ಇದು ಏರಿಕೆ ಆಗಬೇಕು. ಸೊ ಇಲ್ಲಿ ವಿಗಿಂತ ಮೊದಲೇ ಬರ್ತದೆ UV, ರೈಟ್. UV ಆಗುತ್ತೆ ಇಲ್ಲಿ. ಆಮೇಲೆ IJ ಅಂತ ಬರುತ್ತೆ ಇಲ್ಲಿ. ಆಮೇಲೆ PQR TU ಇಲ್ಲಿ TU ಬರುತ್ತೆ ಇಲ್ಲಿ ಇ ಆದಮೇಲೆ ಎಫ್ ಬರುತ್ತೆ. ಸೊ ಈ ಕೋಡ್ ಎಲ್ಲಿದೆ ನೋಡಿ, UJ ಏನು ಬರೋ ಕೋಡ್ ನಮಗೆ UJQUTF, ರೈಟ್. UJQUTF. ಸೊ ಆಪ್ಷನ್ 1 ಇದೆ, ರೈಟ್. ಅರ್ಥ ಆಯ್ತಾ? ಇಲ್ಲಿ ಯಾವ ಥರ ಕ್ರಮ ಇದೆಯಲ್ಲ ಅದೇ ಕ್ರಮನೂ ಕೂಡ ಇಲ್ಲೇ ಬರಬೇಕು. ಒಂದು ಏರಿಕೆ ಬರಬೇಕು, ಒಂದು ಏಕೆ ಬರಬೇಕು, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಹೋಗ್ಲಾ? ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ. ಕೆಳಗಿನ ಪದದಲ್ಲಿರುವ ಅಕ್ಷರಗಳನ್ನು ಪುನರ್ ಜೋಡಿಸಿದೆ. ಅದೇ ತತ್ವವನ್ನು ಅನುಸರಿಸಿ ಈ ಕೆಳಗೆ ನೀಡಿರುವ ಪದದಲ್ಲಿ ಅಕ್ಷರಗಳನ್ನು ಪುನರ್ ಜೋಡಿಸುವ ಪದವನ್ನು ಆರಿಸಿ. ಅಂದರೆ ಟ್ರಿಕ್ಸ್ನ ಅವರ ಈ ಥರ ಬರ್ದಾರೆ. ಹಾಗಾದ್ರೆ ಇದನ್ನು ಯಾವ ಥರ ಬರ್ಬೋದು ಕೇಳಿದಾರಲ್ಲಿ. ಸೊ ಇಲ್ಲಿ ನೋಡಿ ಟ್ರಿಕ್ಸ್ನ ಹೆಂಗೆ ಬರ್ದಾರೆ ನೋಡಿರಿ. ಟ್ರಿಕ್ಸ್ ಅಂತ ಇದೆ ಇಲ್ಲಿ. ಫಸ್ಟ್ ಏನು ಬಂದು IC ಬಂದಿದೆ, ಫಸ್ಟ್ IC ಬಂದಿದೆ ಇಲ್ಲಿ. IC ಮಿಡಲ್ ಅಂದರೆ ಮಿಡಲ್ ಟರ್ಮ್ IC ಹಾಗೆ ಇಟ್ಟಿದ್ದಾರೆ. ಆಮೇಲೆ ಮಾಡಿದಾರೆ RT ಈ ಥರ ಹೋಗಿದ್ದಾರೆ. RT ಹೋಗಿ ಆಮೇಲೆ SK ಈ ಥರ ಬಂದಿದ್ದಾರೆ, ರೈಟ್. IC ಮಿಡಲ್ದಲ್ಲಿರೋ ಟರ್ಮ್ನ ಹಾಗೆ ಬರೆದಾರೆ. ಆಮೇಲೆ ಈ ಥರ RT ಬರೆದು ಆರ್ಡರ್ದಲ್ಲಿ, ಆಮೇಲೆ SK ಆರ್ಡರ್ದಲ್ಲಿ ಬರೆದಾರೆ. ಅದೇ ಫಲವನ್ನು ನಾವು ಇಲ್ಲಿ ಮಾಡಬೇಕು. ಇಲ್ಲಿ ಮಿಡಲ್ದಲ್ಲಿರೋದು ಯಾವುದು ON. ಸೊ ON ಅನ್ನು ಹೆಂಗಿದೆ ಹಾಗೆ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಈ ಕಡೆ ಆರ್ಡರ್ದಲ್ಲಿ ಹೋಗಬೇಕು. HP ಬರಬೇಕು. ನೆಕ್ಸ್ಟ್ YE ಬರಬೇಕು. ಸೊ ಅಲ್ಲಿ ಹೆಂಗಿದೆಯಲ್ಲ ಇಲ್ಲಿ ಯಾವ್ದು ಆರ್ಡರ್ ಫಾಲೋ ಮಾಡಿದಾರಲ್ಲ ಇದನ್ನೇ ಅನುಸರಿಸಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ON HP YE. ಸೊ ಆಪ್ಷನ್ದಲ್ಲಿ ಯಾವುದಿದೆ ನೋಡಿ, ON. ಸೊ ON ಇದೆ, H ಬರ್ಬೇಕು ಇಲ್ಲಿ. H ಇದು ಬರಲ್ಲ, H ಇಲ್ಲಿ 2 ಇದೆ, ಬಟ್ ಇಲ್ಲಿ NO ಇದೆ. ಸೊ ಇದು ಬರಲ್ಲ, ಉಳಿತು ಯಾವುದು. ಸೊ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ಇಲ್ಲಿ, ಸರಿ. 1 by 1 ಎಲಿಮಿನೇಷನ್ ಮಾಡಬೇಕು, ಓಕೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್, ರೈಟ್. ಸೊ ಎಷ್ಟು ಜನ ನೋಡಿ ಇದು ಯಾರು ಅಟೆಂಡ್ ಮಾಡಿದಾರಲ್ಲ ಎಷ್ಟು ಜನ ಕರೆಕ್ಟ್ ಮಾಡಿದಾರೆ ನೋಡ್ಕೊತೋಗಿ, ಓಕೆ. ಏನಾದ್ರು ಡೌಟ್ಸ್ ಇದ್ದರೆ, ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಕ್ವಶನಲ್ಲಿ ರಾಂಗ್ ಇದ್ದರೆ ಅದು ಹೇಳಿ, ಓಕೆ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವೆಲ್ಲ ರೀಸನಿಂಗ್ ಮತ್ತು ಮ್ಯಾಥ್ಸ್ ಸಿಂಪಲ್ ಮಾಡಿ ಸಾಲ್ವ್ ಮಾಡ್ತಾಯಿದ್ದೀನಿ. ಸಹೋದರಿ ಎಸ್ಗಳು ಬಿ ಎಂಬ ಒಬ್ಬ ಸಹೋದರನ್ನು ಹೊಂದಿದ್ದಾಳೆ. DU ಎಸ್ನ ಮಗಳು ಮತ್ತು CU Bನ ಮಗ. ಹಾಗಾದರೆ D ಮತ್ತು C ಯ ಸಂಬಂಧ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ 1 by 1 ಸಾಲ್ವ್ ಮಾಡ್ಕೊಂಡು ಬರೋಣ, ಓಕೆ. ಸಹೋದರಿ ಎಸ್ಳು B ಎಂಬ ಸಹೋದರನ್ನು ಹೊಂದಿದ್ದಾಳೆ. ಸಹೋದರಿ ಎಸ್ಳು, ಎಸ್ ಅಂದರೆ ನೆಗೆಟಿವ್. ನಾ ಫಿಮೇಲ್ ಎಲ್ಲಿ ಬರುತ್ತಲ್ಲ, ಲೇಡೀಸ್ ಹೆಂಗಸರು ಎಲ್ಲಿ ಫಿಮೇಲ್ ಎಲ್ಲಿ ಬರುತ್ತಲ್ಲ ಮೈನಸ್ ತೊಗೋತೀನಿ, ಮೇಲ್ ಎಲ್ಲಿ ಬರ್ತಲ್ಲ ಅಲ್ಲಿ ಪಾಸಿಟಿವ್ ತೊಗೋತೀನಿ. ಈಗ ಸಹೋದರಿ ಇರೋದ್ರಿಂದ ಫಿಮೇಲ್. ಸಹೋದರಿ ಎಸ್ಸು B ಎಂಬ ಸಹೋದರನ್ನು ಹೊಂದಿದ್ದಾಳೆ. ಸಹೋದರ ಅಂದಾಗ ಮೇಲಾಗುತ್ತೆ, ರೈಟ್. ಇದು ಮುಗೀತು, ಈ ಸೆಂಟೆನ್ಸ್ ಮುಗೀತು. DU ಎಸ್ನ ಮಗಳು. DU ಎಸ್ನ ಮಗಳು. ಮಗಳು ಅಂದಾಗ ನಾನು ಮತ್ತೆ ಏನು ಮಾಡ್ತೀನಿ, ನೆಗೆಟಿವ್ ತೊಗೋತೀನಿ. ಮತ್ತು CU Bನ ಮಗ. CU Bನ ಮಗ ಅಂದರೆ ಪ್ಲಸ್ ತೊಗೋತೀನಿ. ಹಾಗಾದರೆ D ಮತ್ತು Cಗೆ ಸಂಬಂಧಕ್ಕಿದ್ದಾರೆ ಅವರು. ಈ D ಮತ್ತು Cಗೆ ಸಂಬಂಧ. ಇವ್ರು ಏನಾಗ್ತಾರೆ, ಬ್ರದರ್ ಮತ್ತು ಸಿಸ್ಟರ್ ಆಗ್ತಾರೆ. ಸೊ ಬ್ರದರ್ ಸಿಸ್ಟರ್ ಮಕ್ಕಳು ಏನಾಗ್ತಾರೆ ಅಂದರೆ ಒಬ್ರಿಗೊಬ್ರು ಕಜಿನ್ಸ್ ಆಗ್ತಾರೆ, ರೈಟ್. ಒಬ್ರಿಗೊಬ್ಬರು ಕಜಿನ್ಸ್ ಆಗ್ತಾರೆ ಅಂದರೆ ಸೋದರ ಸಂಬಂಧಿಗಳು, ರೈಟ್. ಅಣ್ಣನ ಮಗ, ಅಕ್ಕನ ಮಗ, ರೈಟ್. ತಂಗಿಯ ಮಗ, ತಮ್ಮನ ಮಗ, ಈ ಥರ ಸೋದರ ಸಂಬಂಧಿಗಳು. ಸೊ ಸೋದರ ಸಂಬಂಧಿಗಳು ಕಜಿನ್ ಇದೆ ಕರೆಕ್ಟ್ ಆನ್ಸರ್, ಓಕೆ. ಸೊ ಬ್ಲಡ್ ರಿಲೇಷನ್ ಡೀಟೇಲ್ ಕಾನ್ಸೆಪ್ಟ್ನ ನಾವು ಬೇರೆ ಟಾಪಿಕ್ದಲ್ಲಿ ಸಪ್ರೇಟ್ ಟಾಪಿಕಲ್ಲಿ ನೋಡೋಣ, ಓಕೆ. ಇದರಲ್ಲಿ ಗುಂಪಿಗೆ ಸೇರಬಹುದು ಗುರುತಿಸಬೇಕು. ಸೊ ಒಂದಕ್ಕೊಂದು ರಿಲೇಷನ್ ಎಲ್ಲೂ ಹೊಂತಾ ಇಲ್ಲ, ಆ ರಿಲೇಷನ್ ನೋಡ್ಬೇಕು ನಾವು. ಸೊ ಇಲ್ಲಿ ಕೊಟ್ಟೆ ರೋಡು ಏನು ನೋಡೋಣ 1 by 1 ಹೆಂಗಿದೆ. ಇಲ್ಲಿ ನೋಡಿ ಎಲ್ಲದರಲ್ಲಿ ಆರ್ ಡಿ ಎಲ್ಲ ಕಡೆ RD ಕಾಮನ್. ಅಂದರೆ ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ಎಲ್ಲ ಕಾನ್ಸನೆಂಟ್ಸು
ಫಿಕ್ಸ್ ಅದಾವೆ. ಓನ್ಲಿ ಏನು ಚೇಂಜ್ ಆಗದ, ಓವಲ್ ಚೇಂಜ್ ಆಗದವ. ಸೊ ಓವಲ್ ಚೇಂಜ್ ಆಗೋದರಲ್ಲಿ ಏನೋ ಒಂದು ಆರ್ಡ್ರು ರಾಂಗ್ ಆಗಿದೆ. ಆ ರಾಂಗ್ ಅದು ಆಪ್ಷನ್ನ ಕೆಲ್ಕೊಂಡು. ಸೊ ರೋಡ್ OAD, ಓ ಆದಮೇಲೆ ಓ ಯು ಬಂದಿದೆ, ಇ ಬಂದಿದೆ. ಅಂದರೆ ಓ ಆದಮೇಲೆ ನೆಕ್ಸ್ಟ್ ಬರೋ ಓಲ್ ಯಾವುದು, ಯು. ಎ ಆದಮೇಲೆ ನೆಕ್ಸ್ಟ್ ಬರೋ ಓಲ್ ಯಾವುದು, ಇ. ಸೊ ಅದೇ ಬಂದಿದೆ, ಕರೆಕ್ಟ್ ಇದೆ. ಇಲ್ಲಿ ನೋಡಿ ಯು ಆದಮೇಲೆ, ಇಲ್ಲಿ ನೋಡಿ ಯು ಆದಮೇಲೆ ನೆಕ್ಸ್ಟ್ ಬರೋ ಓಲ್ ಯಾವುದು, ಯು ಆದಮೇಲೆ ನೆಕ್ಸ್ಟ್ ಬರೋ ಯು ಅಂದರೆ ರಿವರ್ಸ್ ಬನ್ನಿ. UVWXYZ, ಜೆಡ್ ಆದ್ಮೇಲೆ ಮತ್ತೆ ಯಾವ್ದು ಎ ಬರಬೇಕಿತ್ತು. ಇಲ್ಲಿ ಇ ಆದಮೇಲೆ ಏನು ಬರಬೇಕು, ಇ ಆದಮೇಲೆ ಈ ಐ ಬರಬೇಕು. ಐ ಬರಬೇಕಿತ್ತಾ, ಐ ಬರಬೇಕಿತ್ತು, ರೈಟ್. ನೋಡೋಣ, ಇಲ್ಲಿ ಬಂದಿಲ್ಲ. ನೆಕ್ಸ್ಟ್ ನೋಡೋಣ, ಇಲ್ಲಿ ಯು ಆದಮೇಲೆ ಏನು ಬರಬೇಕು, ಎ ಬರಬೇಕು. ಐ ಆದಮೇಲೆ ಏನು ಬರಬೇಕು, ಓ ಬರಬೇಕು. ಸೊ ಬಂದಿದೆ, ಇದು ರೈಟ್ ಇದೆ. ಸೊ ಇಲ್ಲಿ ಇ ಆದಮೇಲೆ ಏನು ಬರಬೇಕು, ಐ ಬರಬೇಕು. ಎ ಆದಮೇಲೆ ಏನು ಬರಬೇಕಿತ್ತು, ಇ ಬರಬೇಕು. ಸೊ ಅದು ಕೂಡ ಬಂದಿದೆ. ಸೊ ಎಲ್ಲದರಲ್ಲೂ ಆಯಾ ಓಲ್ಸ್ ಆದಮೇಲೆ ನೆಕ್ಸ್ಟ್ ಓಲ್ಸ್ ಬಂದಾವೆ. ಬಟ್ ಇಲ್ಲಿ ಮಾತ್ರ ಏನಿದೆ, ಇಲ್ಲಿ ಎ ಬರಬೇಕಿತ್ತು, ಇಲ್ಲಿ ಐ ಬರಬೇಕಿತ್ತು, ಎ ಮತ್ತು ಐ ಬರಬೇಕಿತ್ತು. ಬಟ್ ಇಲ್ಲಿ ಇ ಮತ್ತು ಓ ಬರೋದ್ರಿಂದ ಇದು ಗುಂಪಿಗೆ ಸೇರದ ಪದ. ಸೊ ಆನ್ಸರ್ ಯಾವುದು, 2, ರೂಡ್. ಇದು ಗುಂಪಿಗೆ ಸೇರೋ ಪದವಾಗಿದೆ. ಅರ್ಥ ಆಯ್ತಾ ಯಾವ ಥರ ಅನ್ನೋದು? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸರಿಯಾಗಿ ಕಾಗುಣಿತವಿರುವ ಉಚ್ಚರಿಸಲಾಗುವ ಪದವನ್ನು, ಅಂದರೆ ಸ್ಪೆಲ್ಲಿಂಗ್ ಕರೆಕ್ಟ್ ಇರಬೇಕು. ಸ್ಪೆಲ್ಲಿಂಗ್ ಕರೆಕ್ಟ್ ಇರುವಂತಹ ಒಂದು ಆಪ್ಷನ್ನ ಕರೆಕ್ಟ್ ಇರಿ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತಾ, ಇಟ್ ಈಸ್ ಅ ವರ್ಡ್ ಆಫ್ ಲೆಫ್ಟಿನೆಂಟ್ ಸ್ಪೆಲ್ಲಿಂಗ್. ಎಷ್ಟೋ ಜನಕ್ಕೆ ಲೆಫ್ಟಿನೆಂಟ್ ಸ್ಪೆಲ್ಲಿಂಗಿಗೆ ಗೊತ್ತಿರೋಂಗಿಲ್ಲ. ಸೊ ನಾನು ಅದಕ್ಕೆ ನೆನಪಿಡೋ ಸ್ಪೆಲ್ಲಿಂಗ್ ಹೇಳ್ತೇನೆ. ಲೆಫ್ಟಿನೆಂಟ್ ಅಂತ ಹೆಂಗೆ ಬರೋ ಅಂದರೆ LIU10 ಆ್ಯಂಟ್. LIU10 ಆ್ಯಂಟ್. ಲೈ ಅಂದರೆ ಸುಳ್ಳು ಹೇಳೋದು, ಯು ಅಂದರೆ ನೀನು, 10 ಅಂದರೆ 10, ಆ್ಯಂಟ್ ಅಂದರೆ ಇರುವೆ. ಸೊ ನೋಡಿ ಎಷ್ಟು ಪದಗಳನ್ನ ಮಾಡ್ಬೋದು ಇಲ್ಲಿ, LIU10 ಆ್ಯಂಟ್. ಸೊ ಇದು ಗೊತ್ತಿತ್ತಂದರೆ ನಿಮಗೆ ಲೆಫ್ಟಿನೆಂಟ್ ಪರ್ಫೆಕ್ಟ್ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ. ಲೆಫ್ಟಿನೆಂಟ್. ಸೊ ಈ ಸ್ಪೆಲ್ಲಿಂಗ್ ಎಲ್ಲಿದೆ ನೋಡಿ, ಲೆಫ್ಟಿನೆಂಟ್ ಸ್ಪೆಲ್ಲಿಂಗು. ಇಲ್ಲಿ ಇ ಬಂದಿದೆ, ಇದು ರಾಂಗು. ಐ ಬಂದಿದೆ, 10 ಅಂದರೆ ಇ ಬರಬೇಕು, ಇಲ್ಲಿ ಇದು ಬರಲ್ಲ. ಇವು ಎರಡರಲ್ಲಿ ಇದಂತೂ ಬರಲ್ಲ, ಇಲ್ಲಿ ಬಂದಿದೆ. ಸೊ ಓನ್ಲಿ ಆಪ್ಷನ್ ನೋಡಿ, LIU10 ಆ್ಯಂಟ್. ಲೆಫ್ಟಿನೆಂಟ್ ಬಂದಿದೆಯಾ? ಸೊ ಹಾಗಾದರೆ ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂಥ ವರ್ಡ್ ಯಾವುದು, ಲೆಫ್ಟಿನೆಂಟ್. ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಚಚ್ಚೌಕದ ಪ್ರತಿ ಬಾಹುವನ್ನು 20% ಹೆಚ್ಚಿಸಿ, ಅದರ ವಿಸ್ತೀರ್ಣದ ಶೇಕಡಾವಾರು ಬದಲಾವಣೆ ಎಷ್ಟು? ಚೌಕ ಅಂದರೆ ಸ್ಕ್ವೇರ್ ಬಾಕ್ಸ್. ಆ ಸ್ಕ್ವೇರ್ ಬಾಕ್ಸ್ನ ಪ್ರತಿ ಬಾಹು ಅಂದರೆ ಸೈಡ್ಗಳನ್ನ 25% ಬೇರೆ, 25 ನಂಬರ್ ಬೇರೆ. ಇಲ್ಲಿ ಪರ್ಸೆಂಟ್ರಷ್ಟು ಹೆಚ್ಚು ಮಾಡಿದ್ದಾರೆ. ಹಾಗಾದರೆ ಅದರ ಏರಿಯಾದಲ್ಲಿ ಏನು ಬದಲಾವಣೆ ಆಗುತ್ತೆ? ನಾನು ಇಲ್ಲಿ ಸ್ಕ್ವೇರ್ ತೊಗೋತೀನಿ, ಒಂದು ಸ್ಕ್ವೇರ್ ತೊಗೊಂಡೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಪ್ರತಿ ಬಾಹುವನ್ನು ಇಲ್ಲಿ ಏನಾದ್ರು ಎಲ್ಲ ಕಡೆ ಏನಿರುತ್ತೆ, ಸ್ಕ್ವೇರ್ದಲ್ಲಿ ಚೌಕದಲ್ಲಿ ಎಲ್ಲ ಬಾವು ಕೂಡ ಸೇಮ್ ಇರ್ತಾವೆ. ಎಲ್ಲ ಬಾವುಗಳನ್ನ 25% ಹೆಚ್ಚು ಮಾಡಿದ್ದಾರೆ. ಸೊ ಈ ಥರ ನಾವು ಪ್ರಾಬ್ಲಮ್ನ ಯಾವ ಥರ ಮಾಡ್ತೀವಿ ನೋಡಿ. ಇಲ್ಲಿ ನಮ್ಗೆ ಎಲ್ಲನೂ ಬೇಕಾಗಿಲ್ಲ, ಈ ನಂಬರ್ ಒಂದು ಇದ್ರೆ ಸಾಕು. 25% ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ 25 ಎಷ್ಟು ಶಾರ್ಟ್ಕಟ್ನ ಯೂಸ್ ಮಾಡೋದನ್ನು ಕಲೀರಿ. 25% ಅಂದರೆ ನಿಮಗೇನು ಗೊತ್ತಿದೆ ಪರ್ಸೆಂಟೇಜ್ ಪ್ರಕಾರ? ಸೊ 25% ನಾವು 25/100 ಬರ್ಕೋಬೋದು. ಹಾಗಾದ್ರೆ ಹೆಂಗೆ ಬರೋದು, 25 20. ಸೊ 1/4ನ ಮಾಡ್ಕೋಬೋದು. ಸೊ 1/4ನ ಬರ್ಕೊಂಡೆ. ಇದರ ಮೀನಿಂಗ್ ಏನು ಸರ್ ಅಂದರೆ ಇದ್ರ ಮೀನಿಂಗ್ ಏನಂದರೆ 25% ಹೆಚ್ಚು ಮಾಡಿದ್ದಾರೆ ಅಂದರೆ ಮೊದಲು 4 ಇತ್ತು, ಈಗ 1 ಹೆಚ್ಚಾಗಿದೆ. ಬಾಹುವಿನ ಅಳತೆ ಮೊದಲು 4 ಇತ್ತು, ಈಗ 1 ಹೆಚ್ಚಾಗಿದೆ. ಇದರ ಅರ್ಥ 25% ಹೆಚ್ಚಾಗಿದೆ. ಅರ್ಥ ಏನು, ಮೊದಲು 4 ಇತ್ತು ಸರ್, ಈಗ 1 ಹೆಚ್ಚಾಗಿದೆ. ಹಾಗಾದ್ರೆ ಏಟಾಯ್ತು, 5/4. ಸರ್ ಮೊದಲು 4 ಇತ್ತು, ಈಗ 5 ಆಯಿತು. ಮೊದಲು 4 ಇತ್ತು, ಈಗ 5 ಆಯಿತು. ಹಾಗಾದ್ರೆ ಏರಿಯಾದ ಏನು ಹೇಳ್ತೀರಾ? ಏರಿಯಾ ಆಲ್ವೇಸ್ x². ಅಂದರೆ ಆ ಸೈಡ್ ಸ್ಕ್ವೇರ್ ಇರುತ್ತೆ ಯಾವಾಗಲೂ. ಸ್ಕ್ವೇರ್ದ ಏರಿಯಾ ಏನಿರುತ್ತೆ, ಸೈಡ್ ಸ್ಕ್ವೇರ್ ಅಂದರೆ ಇಲ್ಲಿ ಸರ್ ಇದು ಸ್ಕ್ವೇರ್ ಏರಿಯಾ ಕನ್ನಡ. ಮೊದಲು ಸೈಡ್ 4 ಇತ್ತು, ಈಗ ಸೈಡ್ ಎಷ್ಟಿದೆ, 5 ಆಗಿದೆ. ಯಾಕಂದರೆ 25% ಹೆಚ್ಚಾಗಿದೆ. 25% ಅಂದರೆ 1 ಹೆಚ್ಚಾಗಿದೆ. ಸೊ ಹಾಗಾದ್ರೆ ಈಗಿಂದ ಏರಿಯಾ ಎಷ್ಟಾಗುತ್ತೆ, ಇಲ್ಲಿ ಏರಿಯಾ ಬರ್ಕೋತೀನಿ π². ಸೊ ಈಗಿಂದ ಏರಿಯಾ ಬರ್ಕೋತೀನಿ, ಇದು ನ್ಯೂ ಏರಿಯಾ ಅದು, ಇದು ಇನಿಷಿಯಲಿ π² ಎಷ್ಟಾಗುತ್ತೆ, 20π ಆಗುತ್ತೆ ಈಗಿಂದ ಏರಿಯಾ. ಸೊ ಮೊದಲಿಂದ ಏರಿಯಾ ಎಷ್ಟಾಗುತ್ತೆ, 4² 16 ಆಗುತ್ತೆ. ಸೊ ಅವ್ರು ಕೇಳ್ತಾ ಇರೋದನ್ನು ವ್ಯತ್ಯಾಸ ಎಷ್ಟಾಗಿದೆ, ವಿಸ್ತೀರ್ಣದಲ್ಲಿ ಆಗೋ ವ್ಯತ್ಯಾಸ. ಮೊದಲು 16 ವಿಸ್ತೀರ್ಣದಲ್ಲಿ ಮೊದಲು 16 ಇತ್ತು, ಈಗ 25 ಆಯಿತು. ಎಷ್ಟು ವ್ಯತ್ಯಾಸ ಆಗಿದೆ ಸರ್? ಮೊದಲು 16 ಇದ್ದರೆ ಈಗ ಎಷ್ಟು ಹೆಚ್ಚಾಗಿದೆ, 9 ಹೆಚ್ಚಾಗಿದೆ ರೀ. ಸೊ ಮೊದಲಿನಕ್ಕಿಂತನೂ ಏರಿಯಾ ಎಷ್ಟಾಗಿದೆ, 9 ಹೆಚ್ಚಾಗಿದೆ. ಸರ್ ಹಾಗಾದ್ರೆ 8% ಹೆಚ್ಚಾಗಿದೆ. ಸೊ 8% 100 × 100 ಮಾಡೋದು, ಅಲ್ಲಿಗೆ ಆನ್ಸರ್ ಸಿಗುತ್ತೆ ನಿಮ್ಗೆ, ರೈಟ್. ಎಷ್ಟು ಸಿಂಪಲ್ ಇದೆ ನೋಡಿ. ಫಸ್ಟು 4 ಸೈಡ್ ಇತ್ತು,
ಅವಾಗ 25% ಅದ್ರ 1 ಹೆಚ್ಚಾಯಿತು. ಅದೇ ಅಲ್ಲಿ 25% ಬರ್ಕೋ ರೀತಿ ಅದು ಅಂಡರ್ಸ್ಟ್ಯಾಂಡಿಂಗ್, ಫಾರ್ಮುಲಾ ಅಪ್ಲೈ ಮಾಡೋದಿಲ್ಲ ಇಲ್ಲಿ. 1 ಹೆಚ್ಚಾಯಿತು. ಸೊ ಹಾಗಾದ್ರೆ ಸೈಡ್ ಈಗ 5 ಆಯಿತು, ಮೊದಲು 4 ಇತ್ತು. ಹಾಗಾದ್ರೆ ಏರಿಯಾ ಎಷ್ಟಾಗುತ್ತೆ ಅದ್ರ ಸ್ಕ್ವೇರ್ ಮಾಡೋದು. ಅದರ ಏರಿಯಾ 25 ಆಯಿತು, ಈಗ ಮೊದಲಿಂದ 16 ಇತ್ತು. ಎಷ್ಟು ಹೆಚ್ಚಾಗಿದೆ? 9 ಹೆಚ್ಚಾಗಿದೆ. ಹಾಗಾದ್ರೆ ಪರ್ಸೆಂಟೇಜು ಇಂಟು 100 ಮಾಡೋದು. ಅವಾಗ ಎಷ್ಟಾಗುತ್ತೆ ಅಂದ್ರೆ 900 ಡಿವೈಡೆಡ್ ಬೈ 16 ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ತದೆ? 16 ಅಂದರೆ 16 ಪೈಸ ಎಷ್ಟು ಹೋಯ್ತಿಲಿ? 80 ಆಗುತ್ತೆ. 100 ಮತ್ತು 16 6 ಸೊ 56.25 ಅಂದಾಜು. ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಎಕ್ಸಾಮ್ದಲ್ಲಿ ಅಷ್ಟು ಟೈಮ್ ಇರಲ್ಲ. ಇಲ್ಲಿ ನೋಡಬೇಕು ಪಾಯ್ ಯಾವುದು. ಹಾಂ, ಸೊ ಆಪ್ಷನ್ 3 ಎಲ್ಲ ಬಿಡಿಸ್ಬೇಕತ್ತಲ್ಲ. ನೀವು ಒಂದು ಆನ್ಸರ್ 0.5 ಬರ್ತಂದರೆ ಮುಗಿದೋಯ್ತಿಲ್ಲ, ಆಪ್ಷನ್ 3 ಹಾಕಿಬಿಡೋದು. ಸರ್ ನೀನು 5.25 ತನಕ ಕ್ಯಾಲ್ಕುಲೇಟ್ ಮಾಡ್ತಾನೆ, ಯಾಕೆ ಬೇಕಪ್ಪ ಅಲ್ಲಿ? ಅಲ್ಲಿ ನೋಡಿ, ಒಂದಲ್ಲೂ ಕೂಡ ಫಸ್ಟ್ ಪಾಯ್ ಇಲ್ಲ, ಸೆಕೆಂಡಲ್ಲೂ ಪಾಯ್ ಇಲ್ಲ, ಥರ್ಡಲ್ಲೂ ಪಾಯ್ ಇಲ್ಲ. ಸೊ ನೀವು ಡೈರೆಕ್ಟ್ 1 ಬರ್ತಾ ಇದೆ. 16 5 80, ಅಲ್ಲೇ 16 5 ಬರ್ತಾ ಇದೆ. ಸೊ ಆಪ್ಷನ್ ಮುಗೀತು ಅಲ್ಲಿಗೆ. ಟೈಮ್ ಉಳಿಸ್ಬೇಕು. ಇದು ಎಲ್ಲಿದೆ? ಬ್ಯಾಂಕ್ ಮತ್ತು ರೈಲ್ವೆದಲ್ಲಿ ಕೇಳಿದಾಗ. ಸೊ ನಿಮಗೆ KPSC ಎಕ್ಸಾಮ್ಸು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲವೊಂದು ಟೈಮ್ ಕೊಟ್ಟಿರ್ತಾರೆ, 2 ಅವರ್ ಕೊಟ್ಟಿರ್ತಾರೆ, 3 ಅವರ್ ಕೊಟ್ಟಿರ್ತಾರೆ. ಆ ಟೈಮ್ದಲ್ಲಿ ಓಕೆ. ಬಟ್ ರೈಲ್ವೆ ಎಕ್ಸಾಮ್ನಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ ನೀವು ಹೋಗ್ತಾರೆ, ಸ್ಪೀಡಾಗಿ ಬಿಡಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 13.5 ರೂಪಾಯಿ ಒಂದು ಮೊತ್ತವು 38 ನಾಣ್ಯಗಳಿಂದ ಆಗಿದೆ. ಆ ನಾಣ್ಯಗಳು 50 ಪೈಸೆಯ ನಾಣ್ಯಗಳಾಗಲಿ ಅಥವಾ 25 ಪೈಸೆಯ ನಾಣ್ಯಗಳಲ್ಲಿ ಆಗಲಿ ಆಗಿರ್ಬೋದು. ಹಾಗಿದ್ದಲ್ಲಿ 25 ಪೈಸೆ ನಾಣ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಈಗ 25 ಪೈಸೆ ನಾಣ್ಯವು ಎಷ್ಟು ಅದಕ್ಕೆ ಇದರಲ್ಲಿ ಫಸ್ಟ್ ಏನು ಮಾಡ್ತೀನಿ, ಎಷ್ಟು ನಾಣ್ಯ ಅದಾವತ್ತಲ್ಲಿ ಅದಾವೆ. ಟೋಟಲ್ ಇಟ್ಟದು 38 ಅದಾವೆ. ಸೊ ಅದ್ರಾಗ ನಾನು ಏನು ಮಾಡ್ತೀನಿ, ಎಕ್ಸ್ ಅನ್ನ 50 ಪೈಸದು ಎಕ್ಸ್ ಅದಾವು, 25 ಪೈಸದು ವಾಯ್ ಅದಾವೆ. ಬಟ್ ಒಟ್ಟು ಎಟ್ಟದಾವೆ 38 ಅದಾವೆ. ಯಾಕಂದ್ರೆ ಅವ್ರು ಹೇಳಿದಾರಲ್ಲಿ 38 ನಾಣ್ಯಗಳು ಅದಾವೆ. ರೈಟ್, ಟೋಟಲ್ ಎಟ್ಟದಾವೆ ನಾಣ್ಯಗಳು 38 ಅದಾವೆ. 50 ಪೈಸದು ಎಟ್ಟದಾವೆ ಎಕ್ಸ್ ಅದಾವೆ, 25 ಪೈಸದು ವಾಯ್ ಅದಾವೆ. ಸೊ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು 38. ಬಟ್ ಅವ್ರು ಅಮೌಂಟ್ ಕೊಟ್ಟಾರೆ ಎಷ್ಟಾಗುತ್ತೆ ಅಂತೇಳಿ. ಈಗ ಅದು ಟೋಟಲ್ ಅಮೌಂಟ್ ಎಷ್ಟಾಗಬೇಕು? 13 ರೂಪಾಯಿ ಆಗಬೇಕು. ಸೊ ಈಗ 50 ಪೈಸದು ಎಟ್ಟದ ಎಕ್ಸ್ ಅದಾವೆ. ಸೊ 50 ಪೈಸದು ಎಕ್ಸ್ ಅಂದರೆ ಎಷ್ಟಾಗುತ್ತೆ? 0.5 ಇಂಟು ಎಕ್ಸ್. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 25 ಪೈಸದು 20.25 ಇಂಟು ವೈ. ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ? ಸೊ ಎಲ್ಲ ಅಮೌಂಟ್ನ ಕೂಡಿಸಾಗ ಎಷ್ಟು ರೂಪಾಯಿ ಆಗಬೇಕು ನಮಗೆ? 13.50 ಆಗಬೇಕು. ಓಕೆ, ಸೊ ಇದು ಹೆಂಗೆ ಬರ್ಕೋತೀನಿ? 0.5 ಅಂದರೆ x/2 ಬರ್ಕೋಬೋದು, 0.25 ಅಂದರೆ y/4 ಬರ್ಕೋಬೋದು. ಇದು 13.50 ಆಗುತ್ತೆ. ಸೊ ಈಗ ಇದು LCM ತೊಗೋತೀನಿ. LCM ಬರುತ್ತೆ 4 ಬರುತ್ತೆ. ಇಲ್ಲಿ 2 ಮಲ್ಟಿಪ್ಲೈ ಮಾಡಿ ಇಲ್ಲಿ 1 ಸೊ ಇಲ್ಲಿ 2x ಪ್ಲಸ್ y ಈಕ್ವಲ್ ಟು 13.5 ಆಗುತ್ತೆ ಇಲ್ಲಿ. ಸೊ 2x ಪ್ಲಸ್ y ಈಕ್ವಲ್ ಟು 4 ಇಂಟು 13.5. 4ನೇ ಈ ಕಡೆ ತೊಗೊಂಡಾಗ 13.5 ಆಗುತ್ತೆ. ಅಂದರೆ ನಾವು ಡಬಲ್ ಮಾಡಿ 13.5 ಡಬಲ್ ಮಾಡಿದಾಗ ಎಷ್ಟಾಗುತ್ತೆ? 27 ಆಗುತ್ತೆ. ರೈಟ್, 27. ಸೊ 2 ಡಬಲ್ ಅಂದರೆ 4 ಸಲ ಆಗುತ್ತೆ. ಅಂದರೆ ಮತ್ತೆ 27 ಮತ್ತೊಂದು ಸಲ ಡಬಲ್ ಮಾಡಿ ಅವಾಗ ಎಷ್ಟು ಬರುತ್ತೆ? 54 ಬರುತ್ತೆ. ಅಂದರೆ ನೀವು 13.5 ಇಂಟು 4 ಮಾಡಿದಾಗ ಅವಾಗ ಎಷ್ಟಾಗುತ್ತೆ? ಇಲ್ಲಿ 54 ಬರುತ್ತೆ. ಸೊ ನಾನು ಬೈಲಕ್ಕ ಮಾಡ್ತಾ ಇದ್ದೀನಿ. 13.5 ಡಬಲ್ ಮಾಡಿ 27ನ ಮತ್ತೆ ಡಬಲ್ ಮಾಡಿದೆ 2 ಪಾರ್ಟ್ ಎಷ್ಟಾಯ್ತು? 54 ಆಯಿತು. ಸೊ 54 ಮಾಡಿದೆ. ಸೊ ಇದು ಒಂದು ಇಕ್ವೇಷನ್. ಇದು ಇಕ್ವೇಷನ್ 2 ಅಂತ ಕರಿತೀನಿ, ಇಕ್ವೇಷನ್ 1 ಅಂತ ಕರಿತೀನಿ. ಈಗ ನಾವು ಇಕ್ವೇಷನ್ 1 ಮತ್ತು 2ದಲ್ಲಿ 1ನ ಮೈನಸ್ ಮಾಡೋದು. ಸೊ ಇಕ್ವೇಷನ್ 2 - 1 ಮಾಡಿ 2x ಪ್ಲಸ್ y. ಯಾಕಂದರೆ ನಿಮ್ಗೆ ಒಂದು ಯಾವ್ದಾದ್ರು ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, ಅದು y ವ್ಯಾಲ್ಯೂ ಸಿಗುತ್ತೆ. 54x ಪ್ಲಸ್ y. ಸೊ ನಿಮ್ಗೆ ಎಕ್ಸ್ ಮತ್ತು y ಅಂದರೆ ಏನು ಗೊತ್ತಿ? ಎಕ್ಸ್ ಅಂದರೆ 50 ಪೈಸದ 8 ಕಾಯಿನ್ ಅದು, y ಅಂದರೆ 25 ಪೈಸೆ 8 ಅದಾವ ನಂಗೆ. ಸೊ ಇಲ್ಲಿ ಮೈನಸ್ ಮಾಡ್ತೀನಿ, ಸಬ್ಸ್ಟ್ರಾಕ್ಟ್. ಸೊ ಇಲ್ಲಿ 2x ಹೋದರೆ x ಆಯಿತು, y ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ 54 38 ಹೋದರೆ ಎಷ್ಟು ಬರುತ್ತೆ? x = 16 ಬರುತ್ತೆ. ಇಲ್ಲಿ 14 8 6 16 ಬರುತ್ತೆ. ಸೊ x = 16 ಬಂತು. ಬಟ್ ನಮ್ಗೆ ಬೇಕಾದ್ರೆ 50 ಪೈಸೆ ಕಾಯಿನ್ ಬೇಕಾಗಿಲ್ಲ, 25 ಕಾಯಿನ್ಸ್ ಬೇಕಾಗವು. ಹಾಗಾದ್ರೆ ಇಲ್ಲಿ 50 ಪೈಸೆ ಕಾಯಿನ್ ಹಾಕಿ 16 ಆಯಿತು. ನಮ್ಗೆ y ಎಟ್ಟದಾವ ಬೇಕಾಗಿದೆ. y ಅಂದರೆ 25 ಪೈಸದ ಎಟ್ಟದಾಕಿದೆ. ಹಾಗಾದ್ರೆ y = 38 - 16 ಎಷ್ಟಾಗುತ್ತೆ? ಇದು 22. ಹಾಗಾದ್ರೆ 25 ಪೈಸದ ಇಷ್ಟು 38 ಕಾಯಿನ್ ಒಳಗಡೆ 25 ಪೈಸದ ಎಟ್ಟದಾವ? 22 ಅದಾವ. ಸೊ ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ರೈಟ್, ಅರ್ಥ ಆಯ್ತಾ? ಸೊ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ನಾನು ಡೀಟೇಲ್ ಆಗಿ ಸ್ಲೋ ಆಗಿ ಸಾಲ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಅರ್ಥ ಆಗಲಿ ಸಲುವಾಗಿ ಸ್ಲೋ ಆಗಿ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ನಾನು ಸ್ಲೋ ಆದರೂ ಇದ್ರೂ ಹೇಳಿ, ನಾನು ಸ್ಪೀಡ್ ಮಾಡ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ನ ನೋಡೋಣ. ಒಂದು ಟ್ರಾನ್ಸಿಸ್ಟರ್ನ ಸೂಚಿತ ಬೆಲೆಯನ್ನು ₹32 ಏರಿಕೆ ಮಾಡಿದ ನಂತರವೂ ಒಬ್ಬ ಅಂಗಡಿಯವನು -15% ಲಾಭ ಮಾಡುತ್ತಾನೆ. ಹಾಗಾದರೆ ಅಸಲು ಬೆಲೆಯು 320 ಆಗಿದ್ದಲ್ಲಿ ಆತನ ಸೂಚಿತ ಅಥವಾ ಚಿಹ್ನಿತ ಬೆಲೆಗೆ ಟ್ರಾನ್ಸಿಸ್ಟರ್ನ ಮಾರಾಟ ಮಾಡಿದಲ್ಲಿ ಎಷ್ಟು ಲಾಭ ಮಾಡ್ತಿದ್ದನು? ಸೊ ಕೆಲವೊಂದು ವರ್ಡ್ ಕನ್ನಡದಾಗ ಕೇಳೋಕೆ ಅರ್ಥ ಆಗಲ್ಲ, ಕೆಲವೊಂದು ಇಂಗ್ಲೀಷ್ದಾಗ ಕೇಳೋಕೆ ಅರ್ಥ ಆಗ್ತಾವೆ. ನಾನು ಇಲ್ಲಿ ಇಂಗ್ಲೀಷಾಗಿ ಹೇಳೋಕೆ ಟ್ರೈ ಮಾಡ್ತೀನಿ. ಓಕೆ,
ಸೂಚಿತ ಬೆಲೆ ಅಂದರೆ ಏನಲ್ಲಿ ಒಂದು ಟ್ರಾನ್ಸಾಕ್ಷನ್ ಸೂಚಿತ ಬೆಲೆ ಏನು ಅಂದರೆ ಸೂಚಿತ ಬೆಲೆ ಅಂದರೆ ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ ಮಾರ್ಕೆಟ್ ಪ್ರೈಸನ್ನು 32ರಷ್ಟು ಕಡಿಮೆ ಮಾಡಿದಾಗ ಈ 32 ಏನು ಕಡಿಮೆ ಮಾಡಿದಾರೆ ಅದೇನು ಡಿಸ್ಕೌಂಟ್ ಅದು ನಾನು ಇಂಗ್ಲೀಷಲ್ಲಿ ಯಾಕೆ ಟ್ರೈ ಮಾಡ್ತೇನೆ ಡಿಸ್ಕೌಂಟ್ ಅದು ಕಡಿಮೆ ಮಾಡಿದ್ರೆ ಡಿಸ್ಕೌಂಟ್ ಆಗ ಅಂಗಡಿಯವನು ಲಾಭ ಪಡ್ತಾನೆ ಪರ್ಸೆಂಟೇಜ್ ಪಿ ಎಷ್ಟಾಗುತ್ತೆ 15% ಇದೆ ಅಸಲು ಬೆಲೆಯ 325 ಅಸಲು ಬೆಲೆ ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಾಗಿದೆ 320 ಇದೆ ಆಗಿದ್ದಲ್ಲಿ ಆತನ ಅವ ಸೂಚಿತ ಬೆಲೆಗೆ ಆ ಟ್ರಾನ್ಸಾಕ್ಷನ್ ಮಾರಿದ್ದಂದ್ರೆ ಅಂದರೆ ಮಾರ್ಕ್ ಪ್ರೈಸ್ಗೆ ಮಾರಿದ್ದಂದ್ರೆ ಅವ್ನಿಗೆ ಎಷ್ಟು ಲಾಭ ಆಗ್ತದೆ ಕೇಳಿದಾರೆ ಅವ್ರು ಸೊ ಮಾರ್ಕ್ ಪ್ರೈಸ್ ಗೊತ್ತಿಲ್ಲ ಅಲ್ಲಿ ಅದಕ್ಕೆ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಕೇಳಿದಾರೆ ಸೊ ಫಸ್ಟ್ ಏನು ಮಾಡೋಣ ಅಲ್ಲಿ ಅದ್ರ ಕೊಂಡ ಬೆಲೆ ಎಷ್ಟಿದೆ 320 ರೂಪಾಯಿ ಇದೆ ಹಾಗಾದ್ರೆ ಪರ್ಸೆಂಟೇಜ್ ಪ್ರಾಫಿಟ್ ಗೊತ್ತಿದೆ ನಮ್ಗೆ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಸೊ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಹೆಂಗೆ ಸೆಲ್ಲಿಂಗ್ ಪ್ರೈಸ್ ನಮ್ಗೆ ರೇಷಿಯೋ ಗೊತ್ತಿದೆ ಸೊ ನಾನು ಪ್ರೀವಿಯಸ್ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸೆಲ್ಲಿಂಗ್ ಪ್ರೈಸ್ ಜೊತೆ ಕಾಸ್ಟ್ ಪ್ರೈಸ್ ರೇಷಿಯೋ ತೊಗೋತೀನಿ ಇದನ್ನು ಹೆಂಗೆ ಮಾಡೋದು ಹೇಳ್ತೀನಿ ಇಲ್ಲಿ ಏನಿದೆ 15% ಇದೆ ಇದ್ರ ಮೀನಿಂಗ್ ನೋಡಿ ಇಲ್ಲಿ 15% ಅಂದರೆ ಇದ್ರ ಮೀನಿಂಗ್ ಏನಂದರೆ ನೀನು 100 ರೂಪಾಯಿ ತೊಗೊಂಡಿದ್ದಂದ್ರೆ ನಿಂಗೆ 15 ರೂಪಾಯಿ ಲಾಭ ಆಗ್ತಾಯಿದೆ 15 ರೂಪಾಯಿ ಲಾಭ ಆಗ್ತಾ ಇದ್ದಂದ್ರೆ ನೀನು 100ಕ್ಕೆ ತೊಗೊಂಡಿದ್ದಂದ್ರೆ 115ಕ್ಕೆ ಮಾರ್ತಾ ಇದೆಯಾ ರೈಟ್ ಇದರ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಫಾರ್ಮುಲಾ ಹೇಳ್ತಾ ಇಲ್ಲ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಹೋದರೆ ನಿಮ್ಮ PDF ಫಾರ್ಮುಲಾ ಇಷ್ಟೇ ಸಿಗುತ್ತೆ ಒಂದು 4 ಪೇಜ್ ಫಾರ್ಮುಲಾ ಇರ್ತಾವೆ ಅವನ್ನೆಲ್ಲ ಫಾರ್ಮುಲಾ ನೀವು ಬಯಾಟ್ಯಾಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಬಟ್ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ 15% ಇದೆ 15% ಅಂದ್ರೆ ನೀನು 100 ರೂಪಾಯಿ ತೊಗೊಂಡಿದ್ದಂದ್ರೆ ಲಾಭ ಪ್ರಾಫಿಟ್ ಅಂದರೆ ಏನು ನೋಡಿ 100ಕ್ಕೆ ತೊಗೊಂಡಿದ್ರೆ 15 ರೂಪಾಯಿ ಲಾಭ ಆಗ್ತದೆ 15 ರೂಪಾಯಿ ಲಾಭ ಯಾವಾಗುತ್ತೆ ಅದನ್ನು 115ಕ್ಕೆ ಮಾರಿದಾಗ ಅದೇ ನೀವು 320ಕ್ಕೆ ತೊಗೊಂಡಿದ್ದಂದ್ರೆ ಎಷ್ಟಕ್ಕೆ ಮಾರ್ತಾ ಇದೆಯಾ 100 ರೂಪಾಯಿಗೆ ತೊಗೊಂಡಿದ್ದಂದ್ರೆ 115ಕ್ಕೆ ಮಾರ್ತಾ ಇದೆಯಾ ಯಾಕಂದ್ರೆ 15 ರೂಪಾಯಿ ಲಾಭ ಆಗೋ ಸಲುವಾಗಿ ಸೊ ಅದನ್ನು 320ಕ್ಕೆ ತೊಗೊಂಡ್ರೆ ಎಷ್ಟಕ್ಕೆ ಮಾರ್ತಾ ಇದೆಯಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇಲ್ಲಿ ಕ್ಯಾನ್ಸಲ್ ಆಯಿತು ರೈತ 5 2s 5 23s ಸೊ 2 1s 2 16s 23 ಇಂಟು 16 ಆಗುತ್ತೆ ಇಲ್ಲಿ ಆವಾಗ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ ನಿಮಗೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 23 ಇಂಟು 16 3s 48 16 2s 32 48 16 32 36 368 ಅನ್ನೋದೇನಿಲ್ಲಿ ಸೆಲ್ಲಿಂಗ್ ಪ್ರೈಸ್ ಸಿಕ್ತು ಬಟ್ ಈ ಸೆಲ್ಲಿಂಗ್ ಪ್ರೈಸ್ ಯಾವಾಗ ಬರುತ್ತೆ ಅಂದರೆ 368 ನಿಮ್ಗೆ ಮಾರ್ಕ್ ಪ್ರೈಸ್ ಮೇಲೆ 32 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಆ 32 ಡಿಸ್ಕೌಂಟ್ ಕೊಟ್ಟಾಗ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ ಯಾವಾಗ ನೀವು ಒಂದು ಮಾಲ್ದಲ್ಲಿ ಹೋಗಿ ಶಾಪಿಂಗ್ ಮಾಲ್ದಲ್ಲಿ ಅಲ್ಲೊಂದು MP ಅಂತ ಹಚ್ಚಿರ್ತಾರೆ ಮಾರ್ಕ್ ಪ್ರೈಸ್ ಅದ್ರ ಮೇಲೆ ಡಿಸ್ಕೌಂಟ್ 10% ಅಂತ ಇರ್ತಾರೆ ಇಷ್ಟು ಡಿಸ್ಕೌಂಟ್ 35 ರೂಪಾಯಿ ಡಿಸ್ಕೌಂಟ್ ಅಂತ ಇರ್ತಾರೆ ಸೊ ಆ ಅವಾಗ ನಿಮಗೆ ಸೇಲ್ ಮಾಡ್ತಾರೆ ಅದಕ್ಕೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಬರೆದಿದ್ದು ಮಾರ್ಕ್ ಪ್ರೈಸು 5 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಏನು ಕೊಡ್ತಾರೆ ಡಿಸ್ಕೌಂಟ್ ಸೊ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಸಿಕ್ಕಿದೆ ಅದಕ್ಕೆ ನಮ್ಗೆ ಈಗ ಮಾರ್ಕ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಮಾರ್ಕ್ ಪ್ರೈಸ್ ಮೈನಸ್ 32 ರೂಪಾಯಿ ಕೊಟ್ಟಾಗ ನಿಮ್ಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ ಹಾಗಾದ್ರೆ ಮಾರ್ಕ್ ಪ್ರೈಸ್ ಮೈನಸ್ 32 ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದಿದೆ 368 ಬಂದಿದೆ ಸೊ ಮಾರ್ಕ್ ಪ್ರೈಸ್ ಈಕ್ವಲ್ ಟು 32 ಈ ಕಡೆ ಹೋದರೆ 368 ಪ್ಲಸ್ 32 ಎಷ್ಟಾಗುತ್ತೆ ಇದು 400 ಆಗುತ್ತೆ ಇದು ಸೊ 400 ಆಯಿತು ಅದೇ ಅದನ್ನೇ ಹೇಳ್ತಾ ಇರೋದು ಅಲ್ಲಿ ನೀವು 320 ರೂಪಾಯಿ ಕೊಂಡ್ಕೊಂಡಿದ್ದೀರಾ ಅದನ್ನು ಸೂಚಿತ ಬೆಲೆಗೆ ಮಾರಿದ್ದಲ್ಲಿ ಅಂದರೆ ಮಾರ್ಕ್ ಪ್ರೈಸ್ ಮಾಡಿದರೆ ನಿಮ್ಗೆ ಲಾಭ ಎಷ್ಟಾಗ್ತಿತ್ತು ಕೇಳಿದಾರೆ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ನಾನು ಕಂಪೇರ್ ಮಾಡ್ತೀನಿ ಇಲ್ಲಿ ಹೆಂಗೆ ಕಂಪೇರ್ ಮಾಡಲಿ ಅದೇ ಮಾಡಿ ನಾನು 320ಕ್ಕೆ ತೊಗೊಂಡಿನಿ ಒಂದು ವೇಳೆ 400ಕ್ಕೆ ಮಾರಿನಂದ್ರೆ ನನಗೆ ಎಷ್ಟು ಲಾಭ ಆಗ್ತೈತಿ ಸೊ ಎಷ್ಟು ಲಾಭ ಆಗ್ತೈತಿ 80 ರೂಪೀಸ್ ಲಾಭ ಆಗ್ತೈತಿ ಅದನ್ನು ಬರ್ಕೋತೀನಿ ಇಲ್ಲಿ 320ಕ್ಕೆ ತೊಗೊಂಡು ನಾನು 400 ರೂಪಾಯಿಗೆ ಮಾರಿನಂದ್ರೆ 80 ರೂಪಾಯಿ ಲಾಭ ಆಗತ್ತೈತಿ ಸೊ 80 ರೂಪಾಯಿ ಲಾಭ ಆಗ್ತೈತೆ ಅಂದ್ರೆ ಅದು 100ಕ್ಕೆ ನಿಂಗೆ ಎಷ್ಟು ಲಾಭ ಆದಂಗೆ ಆಯಿತು 320ಕ್ಕೆ 80 ರೂಪಾಯಿ ಲಾಭ ಆದರೆ ನಿಂಗೆ 100ಕ್ಕೆ ಲಾಭ ಎಷ್ಟಾದಂಗೆ ಆಯಿತು ಸೊ ಇಲ್ಲಿ ಕ್ಯಾನ್ಸಲ್ ಮಾಡೋದು 8 1s 8 4s 4 1s 4 25% ಲಾಭ ಆಯಿತು ನೋಡಿ ಯಾರಿಗಾದರೂ ನನ್ನ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ಅಂದರೆ ನಾನು ಪ್ರಾಬ್ಲಮ್ ವಿತ್ ಫಾರ್ಮುಲಾ ಕೂಡ ಸಾಲ್ವ್ ಮಾಡ್ತೀನಿ ಬಟ್ ನಿಮಗೆ ಹೆಂಗಾಗುತ್ತೆ ಅಂದರೆ ನೀವು ಒಂದು ಸಲ ಆ ಟಾಪಿಕ್ದು ಕಾನ್ಸೆಪ್ಟ್ ನಾನು ಡಿಟೇಲಾಗಿ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರಾಫಿಟ್ ಲಾಸ್ ಬಂದಾಗ ಅವು ಡೀಟೇಲಾಗಿ ಕಾನ್ಸೆಪ್ಟ್ ಹೇಳ್ತೀನಿ ನೀವು ಒಂದು ಸಲ ಟಾಪಿಕ್ ಒಂದು ಸಲ ಲರ್ನ್ ಮಾಡಿ ಯಾವ ಬೇಕಾದ ಗೌರ್ಮೆಂಟ್ ಎಕ್ಸಾಮ್ ಬರಲಿ ಯಾವ ಬೇಕಾದ ಕ್ವಶನ್ ಬರಲಿ ನೀವು ಸಾಲ್ವ್ ಮಾಡ್ತೀರಾ ಆದರೆ ನೀವು ಫಾರ್ಮುಲಾ ಐತಂದರೆ ನೀವು ಇಲ್ಲಿ ಒಂದು ಬೆಲೆ ಚೇಂಜ್ ಮಾಡಿದಾರೆ ಸೂಚಿತ ಬೆಲೆಗಿಂತ 50% ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದರೆ ಅದಕ್ಕೆ ಅಂದರೆ ಅವಾಗ ನಿಮ್ಗೆ ಯಾವುದೇ ಫಾರ್ಮುಲಾ ಸಿಗಲ್ಲ ಕ್ವಶನ್ದಲ್ಲಿ ಸ್ವಲ್ಪ ಚೇಂಜ್ ಮಾಡಿಬಿಡ್ತಾನೆ ಆವಾಗ ನಿಮ್ಮ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಲ್ಲಿ ಅಪ್ಲೈ ಮಾಡಿದ್ರು ನಿಮ್ಗೆ ಆನ್ಸರ್ ಬರಲ್ಲ ಫಿಕ್ಸ್ ಹೇಳ್ತೀನಿ ಆನ್ಸರ್ ಬರಲ್ಲ ಅದಕ್ಕೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಓಕೆ ಸೊ ಇದು ಯಾವ ಕರೆಕ್ಟ್ ಆನ್ಸರ್ 25 ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಒಂದು ನಿಶ್ಚಿತ ಗಮ್ಯಸ್ಥಾನವನ್ನು ತಲುಪಲು ಇಬ್ಬರು ಗಂಡಸರು ಒಟ್ಟಿಗೆ ನಡೆಯಲು ಆರಂಭಿಸಿದರು ಒಬ್ಬರು ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಮತ್ತು ಇನ್ನೊಬ್ಬರು ಗಂಟೆಗೆ 3.75 ಕಿಲೋಮೀಟರ್ 3.75 ಕಿಲೋಮೀಟರ್ ವೇಗದಲ್ಲಿ ನಡೆಯಲು ಆರಂಭಿಸಿದರು ಸೊ ಎರಡನೇವನು ಮೊದಲನೇವನಿಗಿಂತ ಅರ್ಧ ಗಂಟೆ ಮುಂಚಿತವಾಗಿ ತಲುಪುತ್ತಾನೆ ಹಾಗಿದ್ದಲ್ಲಿ ಇರುವ ದೂರ ಎಷ್ಟು ಸೊ ನೋಡಿ ನಾನು ಇಬ್ಬರು ಪರ್ಸನ್ ಅದಾರ ಎ ಮತ್ತು ಬಿ ಅದಾರ ಇಬ್ಬರು ಈ ಕಡೆಯಿಂದ ಈ ಕಡೆ ಹೊಂಟಾರ ಒಬ್ಬನ ಸ್ಪೀಡ್ ಎಷ್ಟಿದೆ 3 ಕಿಲೋಮೀಟರ್ ಇದೆ ಪರ್ ಅವರ್ ಇದೆ
ಇನ್ನೊಂದು 3.75 km/h ಇದೆ. ರೈಟ್, ಇಬ್ಬರು ಹೊಂಟಾರ. ಒಬ್ಬ ಟೈಮ್ ಟಿ ತೊಗೋತಾನೆ, ಅಂದರೆ ಇವ ನಾವು ಟಿ ತೊಗೊಂಡ್ರೆ ಬಿ ಏನು ಮಾಡ್ತಾನೆ, ಅರ್ಧ ಗಂಟೆ ಮುಂಚೆ ತೊಗೊಂಡು, ಅರ್ಧ ಗಂಟೆ ಅಂದರೆ t-0.5 ಅವರ್ ಅಂತ ಹೇಳ್ಬೋದು. t-0.5 ಅವರ್ ಅಂದರೆ ಇವು ಟೈಮ್ ಟಿ ತೊಗೋತಾರೆ, ಇವ್ನು ಟಿಗಿಂತ ಅರ್ಧ ಗಂಟೆ ಕಡಿಮೆ ಟೈಮ್ ತೊಗೋತಾನೆ. ಹಾಗಾಗಿ ದೂರ ಎಷ್ಟು, ಸೊ ಡಿಸ್ಟೆನ್ಸ್ ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಡಿಸ್ಟೆನ್ಸ್ ಏನಿದೆ ಕಾನ್ಸ್ಟೆಂಟ್ ಇದೆ. ಸೊ ನಾನು ಇದಕ್ಕೂ ಮುಂಚೆ ಒಂದು ಪ್ರಾಬ್ಲಮ್ ಇಡ್ತೀನಿ, ಯಾವಾಗ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರುತ್ತಲ್ಲ ಆವಾಗ ಸ್ಪೀಡ್ ಏನಿರ್ತಲ್ಲ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಆಗಿರುತ್ತೆ. ಸೊ ಅವಾಗ ಹೆಂಗೆ ಬರ್ಕೋಬೋದು, ಎಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟೈಮ್ S1/S2 = T2/T1 ಅಂತ ಬರ್ಕೋಬೋದು. ಈಗ ಎದ ಸ್ಪೀಡ್ ಎಷ್ಟಿದೆ ಇಲ್ಲಿ 3 km ಇದೆ. ಎ ಸ್ಪೀಡ್ 3 km ಇದ್ದಾಗ ಅವ್ನು ಟೈಮ್ ಎಷ್ಟು ತೊಗೋತಾನೆ, ಟಿ ತೊಗೋತಾನೆ. ಅದೇ ಥರ ಬಿ ಸ್ಪೀಡ್ 3.75 ಇದ್ದಾಗ ಅವ್ನ ಸ್ಪೀಡ್ ಎಷ್ಟಿದೆ ಇಲ್ಲಿ ಟಿಗಿಂತ ಅರ್ಧ ಗಂಟೆ ಕಡಿಮೆ ತೊಗೋತಾರೆ, t-5. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಇಲ್ಲಿ, 3 × t 3t, 3.75 t ಮೈನಸ್ 3.75 × 0.5 ಎಷ್ಟಾಗುತ್ತೆ ನೋಡಿದ್ದು. ಸೊ ಈಗ ಟಿನ ಒಂದು ಕಡೆ ತೊಗೋತೀನಿ, ಟಿನ ಒಂದು ಕಡೆ ರೈಟ್. ಸೊ ಈಗ ಇದನ್ನ ಈ ಕಡೆ ತೊಗೊಂಡು ಈ ಕಡೆ ತೊಗೋತೀನಿ. ಸೊ ಇದು ಈ ಕಡೆ ಮೈನಸ್ ಇದು ಬಂದರೆ ಪಾಸಿಟಿವ್ ಆಗುತ್ತೆ. 3.75 × 0.5 = 3.75 t ಮೈನಸ್ 3t. ಸೊ 3.75 × 0.5 = ಮೈನಸ್ ಮಾಡಿದರೆ ಎಷ್ಟಾಗುತ್ತದೆ, 0.75 t ಆಗುತ್ತೆ. ರೈಟ್. ಸೊ ನಮ್ಗೆ ಟಿ ಬೇಕಾಗಿದೆ, ಟಿ ಬೇಕಾದರೆ 3.75 × 0.5 / 75 ಆಗುತ್ತೆ. ಸೊ ಇದನ್ನೇ 0.75 ಇದೆ ಇಲ್ಲಿ. ಸೊ ಈಗ ಡೆಸಿಮಲ್ ರಿಮೂವ್ ಮಾಡ್ತೀನಿ, ಇಲ್ಲಿ 375 ಅಂತ ಬರ್ಕೋತೀನಿ, ಇಲ್ಲಿ 2 ಡೆಸಿಮಲ್ ರಿಮೂವ್ ಆದ್ರೆ ಕೆಳಗೂ 2 ರಿಮೂವ್ ಆಗ್ತಾವೆ. ಇಲ್ಲಿ 0.5 ಇದೆ, ಇದು ಪೈ ಅಂತ ಬರ್ಕೋತೀನಿ, ಇಲ್ಲಿ 10 ಅಂತ ಬರ್ಕೋತೀನಿ. ರೈಟ್. ಸೊ ಈಗ ಸಾಲ್ವ್ ಮಾಡೋದು ಹೆಂಗೆ ಮಾಡಿ, 20π 3s 20π 1s 25, 20π 1s 20π ಆಗುತ್ತೆ. ಇಲ್ಲಿ 8 ಹೋಯ್ತು, 12 ಹೋಯ್ತು, 12 ಹೋದ್ರೆ 120π πs 15s ಅಷ್ಟು, 3 1s 3 πs. ಸೊ πs ಎಷ್ಟು 20π / ಸಾರಿ ಇಲ್ಲಿ ನೋಡಿ ಎಷ್ಟು ಬರ್ತದೆ, 3 1s 3 πs 15, ಇಲ್ಲಿ 5 25 / 10 ಹೋಯಿತು. ಹಾಗಾದ್ರೆ ಏಟಾಯಿತು, ಟಿ 2.5 ಆಯಿತು. ಸೊ ಹಾಗಾದ್ರೆ ಟಿ = 2.5 ಅವರ್ದಲ್ಲಿ, ಯಾಕಂದರೆ ನಾನು ಇಲ್ಲೆಲ್ಲ ಅವರ್ದಲ್ಲಿ ತೊಗೊಂಡಿನಿ, 0.5 ಅವರ್ದಲ್ಲಿ ತೊಗೊಂಡಿನಿ. ಸೊ 2.5 ಅವರ್ ಆಯಿತು. ಬಟ್ ನಮ್ಗೆ ಟೈಮ್ ಕೇಳ್ತಾ ಇಲ್ಲ ಅವರು, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಇದೆ, ಎಷ್ಟು ದೂರ ನಡೆದಾರ ಅವರಿಬ್ಬರು, ಎಲ್ಲಿ ದೂರ ಎಷ್ಟು ಕೇಳ್ಯಾರ. ಸೊ ದೂರ ಅಂದಾಗ ಏನು ಮಾಡ್ತೀರಿ ನಾವು, ಇಲ್ಲಿ ಸಾಲ್ವ್ ಮಾಡ್ತೀನಿ. ದೂರ ಅಂದರೆ ಸ್ಪೀಡ್ ಇಂಟು ಟೈಮ್. ಸೊ ಇನ್ನು ರಬ್ ಮಾಡ್ತೀನಿ, ಬೆಟರ್ ರಬ್ ಮಾಡ್ತೀನಿ ಇಲ್ಲಿ. ರೇಸ್ ಮಾಡ್ತೀರಿ ಇದು. ಸೊ ಈಗ ನೀವು ಸ್ವಲ್ಪ ಹಿಂದೋಗಿ ನೋಡ್ಬೋದು ಈಗ ಎಷ್ಟಾಗಿದೆ. ಸೊ ಈಗ ಟೈಮ್ ಎಷ್ಟು ಹೊತ್ತು 2.5 ಅವರ್ ಇತ್ತು. ಅದರ ಸ್ಪೀಡ್ ಎಷ್ಟಿದೆ, ಸ್ಪೀಡು 3 km/h ಇದೆ, 3 km/h ಇದೆ. ಸೊ ನೀವು ಇನ್ನೊಂದನ್ನು ಸ್ಪೀಡ್ ತೊಗೋಬೇಕಾರೆ, ಇನ್ನೊಂದು ಸ್ಪೀಡ್ 3.75 ತೊಗೋಬೇಕಾದ್ರೆ ಅವಾಗ ಟೈಮ್ ಎಷ್ಟಾಗುತ್ತೆ, 2.5 ಮೈನಸ್ 0.5 ಆಗುತ್ತೆ. ಯಾಕಂದರೆ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿರ್ತಾನೆ ನಾವು. ಸೊ ಅವಾಗ 2 ಗಂಟೆ ಆಗುತ್ತೆ. ಸೊ ಯಾವ್ದು ಸಾಲ್ವ್ ಮಾಡಿ ಆನ್ಸರ್ ಒಂದೇ ಬರುತ್ತೆ. ಸೊ ಇದನ್ನು ತೊಗೊಂಡು ಸಾಲ್ವ್ ಮಾಡ್ತೀನಿ ನಾನೀಗ. ಸೊ ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟಿದೆ ಇಲ್ಲಿ 3 km ಇಂಟು 2.5. ಸೊ ಎಷ್ಟಾಗುತ್ತೆ 7.5 km. ಸೊ ಇದು ಕೂಡ ಏನಿದೆ km/hದಲ್ಲಿದೆ, ಇದು ಅವರ್ದಲ್ಲಿದೆ. ಸೊ ಅವರ್ ಕ್ಯಾನ್ಸಲ್ ಆಗಿ 7.5 km ಹೋಗುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು 7.5 km. ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಸೊ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 1ರಿಂದ 100ರವರೆಗಿನ ಎಷ್ಟು ಸಂಖ್ಯೆಗಳಲ್ಲಿ ಯಾವುದು 8ರಿಂದ ಭಾಗಿಸಲ್ಪಡುತ್ತದೆ ಮತ್ತು ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಅಂಕಿಯಾದರೂ 8 ಆಗಿರ್ತಕ್ಕಿದ್ದಾರೆ. ಅಂದರೆ 1ರಿಂದ 100 ನಂಬರ್ ಅದಾವ, ಆ 100 ನಂಬರ್ದಾಗ 8ರಿಂದ ಭಾಗಿಸಲ್ಪಡಬೇಕು ಮತ್ತು ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಅಂಕಿ ಆದರೆ 8 ಇರಬೇಕು. ಅಂಥ ಸಂಖ್ಯೆ ಹಾಕಿದ್ದಾರೆ. ಸೊ 8ರಿಂದ ಭಾಗವ ಸಂಖ್ಯೆ ಎಲ್ಲ ಬರ್ಕೊಳ್ಳೋದಿಲ್ಲ. 8 16 24 32 40 48 56 64 72
80, 88, 96 ಇವೆಲ್ಲ 100 ತನಕನೂ 8ರಿಂದ ಭಾಗೋ ಸಂಖ್ಯೆಗಳು. ಬಟ್ ಕಂಡೀಷನ್ ಇದೆ, ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಅಂಕೆ ಆದರೂ 8 ಇರ್ಬೇಕಂತಾರೆ. ಸೊ ಹಾಗಾದ್ರೆ 1 8 ಇರಬೇಕು. ಇಲ್ಲೊಂದಿದೆ 2 3 4 ಅಟ್ಲೀಸ್ಟ್ 1 ಇರಬೇಕು. 3 ಇದ್ರೂ 2 ಇರುತ್ತೆ, ಬಟ್ 1 ಇರಬೇಕು. ಅಂದರೆ 8 ಸಂಖ್ಯೆ ಅದಾವೆ, 4 ಅದಾವೆ. ಆಪ್ಷನ್ 4 ಸಿಂಪಲ್ ಇದೆ ಆನ್ಸರ್. ಕನ್ಫ್ಯೂಸ್ ಆಗಿ ರಾಂಗ್ ಮಾಡ್ತೀರಿ ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 15 ಸೇಬುಗಳು ಮತ್ತು 20 ಕಿತ್ತಳೆಗಳ ಬೆಲೆಯು 20 ಸೇಬುಗಳು ಮತ್ತು 15 ಕಿತ್ತಳೆಗಳ ಬೆಲೆಗಳಷ್ಟೇ ಇದ್ದಲ್ಲಿ ಎರಡರ ಬೆಲೆಗಳನ್ನು ನೀವು ಹೇಗೆ ಹೋಲಿಸುವಿರಿ? ಒಂದನೇ ಆಪ್ಷನ್ ಏನಿದೆ, ಸೇಬುಗಳು ಕಿತ್ತಳೆಗಳಷ್ಟೇ ದುಬಾರಿಯವು. ಕಿತ್ತಳೆಗಳು ಸೇಬುಗಿಂತ ದುಬಾರಿ, ಅಂದರೆ ಕಿತ್ತಳೆ ರೇಟ್ ಏನಂದ್ರೆ ಸೇಬುಗಿಂತ ಹೆಚ್ಚೈತಿ. ಸೇಬುಗಳು ಕಿತ್ತಳೆಗಿಂತ ದುಬಾರಿ, ಸೇಬು ರೇಟ ಕಿತ್ತಳೆಗಿಂತ ಹೆಚ್ಚೈತಿ. ನೀಡಲಾಗಿರುವ ಮಾಹಿತಿಯಿಂದ ಏನನ್ನು ಕಂಡುಹಿಡಿಯಲಾಗಿದೆ? ಅಂದರೆ ಕೊಟ್ಟಿರುವ ಡಾಟಾ ಇನ್ಕಂಪ್ಲೀಟ್ ಐತಿ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ. ಒಂದನೇ ಆಪ್ಷನ್ ಇದೆ, ಸೇಬು ಕಿತ್ತಳೆ ಬೆಲೆ ಎರಡು ಸೇಮ್ ಇದೆ. ಸೊ ನೋಡೋಣ ಒಂದು ನಾನು ಸೇಬು ಬೆಲೆ ಏನು ತೊಗೋತೀನಿ, ಒಂದು ಸೇಬು ಬೆಲೆ ಎಕ್ಸ್ ಅಂತ ತೊಗೋತೀನಿ, ಒಂದು ಕಿತ್ತಳೆ ಬೆಲೆ ವಾಯ್ ಅಂತ ತೊಗೋತೀನಿ. ಆದರೆ ಒಂದು ಸೇಬು ಬೆಲೆ ₹X ಆದರೆ 15 ಸೇಬು ಬೆಲೆ ಎಷ್ಟಾಯ್ತು? 15X ಆಯಿತು. ಪ್ಲಸ್ 21 ಕಿತ್ತಳೆ ಬೆಲೆ ವಾಯ್ ಆದರೆ 20 ಕಿತ್ತಳೆ ಬೆಲೆ 20 ವಾಯ್ ಆಯಿತು. ಈ ಇದ್ರ ವ್ಯಾಲ್ಯೂ ಏನೈತಲ್ಲ, ಇದ್ರ ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಐತೆ ಅಂದ್ರೆ 15 ಕಿತ್ತಳೆ ಮತ್ತು 20 ಸೇಬು ಮತ್ತು 15 ಕಿತ್ತಳೆ. ಅಂದರೆ 20 ಸೇಬು ಬೆಲೆ ಆಯ್ತದ್ದು 20X ಆಯಿತು. ಹಾಗಾದ್ರೆ 15 ಕಿತ್ತಳೆ ಬೆಲೆ ಆಯಿತು, 15 ವಾಯ್ ಆಯಿತು. ಇವು ಎರಡು ವ್ಯಾಲ್ಯೂ ಈಕ್ವಲ್ ಅದಾವ, ಟೋಟಲ್ ವ್ಯಾಲ್ಯೂ ಈಕ್ವಲ್ ಅದಾವ. ಸೊ ಈಕ್ವಲ್ ನಾವು ನಮ್ಗೆ ಇಲ್ಲಿ ಸಿಂಪ್ಲಿಫೈ ಮಾಡ್ಬೇಕು. ಎಕ್ಸ್ನ ಒಂದು ಕಡೆ ತೊಗೋತೀನಿ, ವಾಯ್ ಒಂದು ಕಡೆ ತೊಗೋತೀನಿ. 20y - 15y ಇಸ್ ಈಕ್ವಲ್ ಟು 20x - 15x. ಸೊ ವಾಯ್ದ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 5y ಈಕ್ವಲ್ ಟು 20 - 15 ಎಷ್ಟಾಗುತ್ತೆ? 5x ಆಗುತ್ತೆ. ಸೊ ನೋಡಿ 5y ಈಕ್ವಲ್ ಟು 5x ಆಯಿತು. ಇಲ್ಲಿ ಪೈ ಕ್ಯಾನ್ಸಲ್ ಮಾಡ್ತೀನಿ, y ಈಕ್ವಲ್ ಟು x ಆಯಿತು. ಸೊ ಅಥವಾ x ಈಕ್ವಲ್ ಟು y ಆಯಿತು. ಇದರ ಮೀನಿಂಗ್ ಏನಂದರೆ ಒಂದು ಸೇಬು ಹಣ್ಣಿನ ಬೆಲೆ ಮತ್ತು ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎರಡೂ ಸೇಮ್ ಅದಾವು, ರೈಟ್? ಹಾಗಾದ್ರೆ ಆಪ್ಷನ್ ಯಾವುದು? ಸೇಬುಗಳು ಕಿತ್ತಳೆಗಳಷ್ಟೇ, ಅಂದರೆ ಸೇಬು ಏನು ಆ್ಯಪಲ್ಸ್ ಅಲ್ಲ, ಅದು ಕಿತ್ತಳೆ ಬೆಲೆ ಎಷ್ಟೈತಲ್ಲ ಅಷ್ಟು ರೂಪಾಯಿ ಕಾಸ್ಟ್ ಅದಾವು. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಇದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಸಂಖ್ಯೆಗಳಲ್ಲಿ ಖಾಲಿ ಜಾಗವನ್ನು ಭರ್ತಿ ಮಾಡುವ ಸಂಖ್ಯೆ ಯಾವುದಕ್ಕಿದ್ದಾರೆ? ಸೊ ಇಲ್ಲಿ ಯಾವ ನಂಬರ್ ಬರ್ತೈತೆ ಹೇಳ್ಬೇಕು ನಾವು. ಅದು ಹೆಂಗೆ ಬರುತ್ತೆ ನೋಡೋಣ. ಚೆಕ್ ಮಾಡಿ, ಇಲ್ಲಿ ಹಿಂಗೆ ಚೆಕ್ ಮಾಡಿ. 9 4 13 13 17 8 3 11 ಇಲ್ಲಿ ನೋಡಿ ಈಗ ಬರುತ್ತೆ. ಸೊ ಇಲ್ಲಿ 4, ಇಲ್ಲಿ ಈ ಸಂಖ್ಯೆನ ಡಬಲ್ ಮಾಡಿ ಎಷ್ಟಾಗುತ್ತೆ? 8 ಡಬಲ್ ಮಾಡಿದಾಗ 16, 16 + 4 29. ಇದನ್ನು ಡಬಲ್ ಮಾಡಿ, 3 ಡಬಲ್ ಮಾಡಿ 6 ಆಗುತ್ತೆ, 6 + 9 15 ಆಯಿತು. ಹಾಗಾದ್ರೆ ಇದನ್ನು ಡಬಲ್ ಮಾಡಿ ಇದು ಕೂಡಿಸ್ಬೇಕು. 6 + 6 ಡಬಲ್ ಮಾಡಿದರೆ 12 ಬರುತ್ತೆ, 12 + 6 18 ಬರುತ್ತೆ. ಸೊ ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ 2 ಇಸ್ ಕರೆಕ್ಟ್. ಅಂದರೆ ಎರಡನೇ ಕಾಲಮ್ದಲ್ಲಿ ಇರೋದನ್ನು ಡಬಲ್ ಮಾಡೋದು, ಅದನ್ನು ಒಂದನೇ ಕಾಲಮ್ಗೆ ಕೂಡಿಸೋದು, ಅವಾಗ ನಮಗೆ ಥರ್ಡ್ ಕಾಲಮ್ ಸಿಗುತ್ತೆ. ಓಕೆ, ಆನ್ಸರ್ 18. ನೆಕ್ಸ್ಟ್ ಕ್ವಶನ್ ನೋಡಿ. ತಿಂಗಳ 3ನೇ ತಾರೀಕು ಶುಕ್ರವಾರ ಬಂದರೆ ತಿಂಗಳ 21ನೇ ತಾರೀಕಿನ ನಂತರ 4ನೇ ದಿನದಂದು ಬರುವ ದಿನ ಅಥವಾ ವಾರ ಯಾವುದಕ್ಕೆ ಇದರಲ್ಲಿ? ಸೊ 3ನೇ ತಾರೀಕು ಯಾವಾಗೈತಿ? ಶುಕ್ರವಾರ ಐತಿ. ಅಂದರೆ 21ನೇ ತಾರೀಕಿನ ನಂತರ 4 ದಿನ ಅಂದ್ರೆ ಇಲ್ಲಿ 21ನೇ ತಾರೀಕು 4 ದಿನ ಅಂದರೆ 22, 23, 24, 25. 4ನೇ ದಿನ ಅಂದರೆ 25ನೇ ತಾರೀಕು ಬರುತ್ತೆ. ಹಾಗಾದ್ರೆ 25ನೇ ತಾರೀಕು 21ನೇ ತಾರೀಕಿನ ನಂತರ 4ನೇ ದಿನದಂದ್ರೆ ಯಾವ್ದು ಬರುತ್ತೆ? 25 ತಾರೀಕು. ಹಾಗಾದ್ರೆ 25ನೇ ತಾರೀಕು ಯಾವ ಬರುತ್ತೆ ಕೇಳಿದರು. ಸೊ 25ನೇ ತಾರೀಕು ಯಾವ ಬರುತ್ತೆ ಅಂದ್ರೆ ಈ 3ನೇ ತಾರೀಕಿಂದ 25ನೇ ತಾರೀಕು, 3ನೇ ತಾರೀಕು ಬಿಡಿ, ಇಲ್ಲಿ 25ನೇ ತಾರೀಕು ಟೋಟಲ್ 8 ದಿನ ಬರ್ತಾವೆ. ಇಲ್ಲಿ 22 ದಿನ ಬರ್ತಾವೆ, ರೈಟ್? ಡಿಫ್ರೆನ್ಸ್ ಎಷ್ಟಿದೆ? 22ನೇದು. ಅಂದರೆ 22 ದಿನ ಡಿಫ್ರೆನ್ಸ್ ಬರ್ತಾವೆ. ಈ ಎರಡು ನಡುವೆ ಎಷ್ಟು ದಿನ ಡಿಫ್ರೆನ್ಸ್ ಬರ್ತಾವೆ? ಇಲ್ಲಿ 22 ದಿನ ಡಿಫ್ರೆನ್ಸ್ ಬರ್ತಾವೆ. ಈ 22 ದಿನ ಡಿಫ್ರೆನ್ಸ್ ಬರ್ತಾವಲ್ಲ, ಅದು ಆಡ್ ಡೇಸು. ಎಷ್ಟು ಆಡ್ ಡೇಸ್ ಅದಾವ? ಏನಂತ ಕರಿತೀವಿ ನಾವು? ಆಡ್ ಡೇಸ್ ಅಂತ ಕರಿತೀವಿ. 3ನೇ ತಾರೀಕಿಂದ 25ನೇ ತಾರೀಕು ತನಕ ಎಷ್ಟು ಆಡ್ ಡೇಸ್ ಅದಾವ? 22 ಆಡ್ ಡೇಸ್ ಅದಾವ. ಈ 22 ಆಡ್ ಡೇಸ್ಗೆ 7 ದಿನ, ಯಾಕಂದ್ರೆ ಒಂದು ವೀಕಿಗೆ ಎಷ್ಟು ದಿನ? 7 ದಿನ. ಆ 7 ದಿನದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದರೆ 7 ಮೊದಲೇ 21, ಎಷ್ಟು ಹೋಯ್ತು? ಒಂದು ಶೇಷ ಹೋಯ್ತು. ಈ ಶೇಷ ಒಂದೇನು ಹೋಯ್ತಿತ್ತಲ್ಲ, ಅದಕ್ಕೆ ನಾವೆಂತ ಕರಿತೀವಿ? ಆಡ್ ಡೇ ಅಂತ ಕರಿತೀವಿ, 1 ಆಡ್ ಡೇ ಅಂತ ಕರಿತೀವಿ. ಸೊ 1 ಆಡ್ ಡೇ ಅಂದರೆ ಈ ಶುಕ್ರವಾರ ಅಂತಲ್ಲ, ಅಲ್ಲಿಂದ ಒಂದಿನ ಕೌಂಟ್ ಮಾಡಬೇಕು. 3ನೇ ತಾರೀಕು ಶುಕ್ರವಾರ ಆಯಿತು, 8 ಆಡ್ ಡೇಸ್ ಅಲ್ಲ, ಆಡ್ ಡೇಸ್ ಕೌಂಟ್ ಮಾಡಬೇಕು. ಶುಕ್ರವಾರದ ಒಂದು ಆಡ್ ಡೇ ಒಂದು ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ? ನೆಕ್ಸ್ಟ್ ಡೇ ಯಾವ್ದು ಬರುತ್ತೆ? ಶನಿವಾರ. ಇಲ್ಲಿ ಅಂದರೆ ಶೇಷ 2 ಬಂದಿರ್ತಾರೆ, ಶುಕ್ರವಾರ, ಶನಿವಾರ ಮತ್ತು ರವಿವಾರ. 2 ದಿನ ಕೌಂಟ್ ಮಾಡೋದು, ರವಿವಾರ ಬರುತ್ತೆ. ಇಲ್ಲಿ ಒಂದೇ ಆಡ್ ಡೇ ಇರೋದ್ರಿಂದ ಶುಕ್ರವಾರದ ನಂತರ ಒಂದು ದಿನ ಯಾವ್ದು ಬರುತ್ತೆ? ನೆಕ್ಸ್ಟು ಶನಿವಾರ ಬರುತ್ತೆ. ಸೊ ಶುಕ್ರವಾರಕ್ಕೆ ಒಂದು ಆಡ್ ಡೇ ಕೂಡಿಸಿದ್ರೆ ಯಾವ ಬರುತ್ತೆ? ಶನಿವಾರ ಬರುತ್ತೆ,
ರೈಟ್. ಹಾಗಾದ್ರೆ ಆನ್ಸರ್ ಯಾವುದು? ಶನಿವಾರ, ಆಪ್ಷನ್ 2. ಏನು ಮಾಡಬೇಕು? ಫಸ್ಟು ಆ ದಿನದಿಂದ ಇನ್ನೊಂದು ದಿನಕ್ಕೆ ಹೋಗಿ ಎಷ್ಟು ದಿನ ಗ್ಯಾಪ್ ಅದಾವೆ ಅದನ್ನು ಟೋಟಲ್ ಆಡ್ ಡೇಸ್ ಅಂತ ಕರೀತಾರೆ. ಅದಕ್ಕೆ 7 ಡಿವೈಡ್ ಮಾಡೋದು. 7 ಡಿವೈಡ್ ಮಾಡ್ಕೊಳ್ಳಿ, ಶೇಷ ಏನು ಬರ್ತೈತಿಲ್ಲ, ರಿಮೈಂಡರ್ ಏನು ಬರ್ತಿಲ್ಲ, ಆ ರಿಮೈಂಡರ್ಗೆ ಕೌಂಟ್ ಮಾಡೋದು. ಶುಕ್ರವಾರದಿಂದ 8 ದಿನ ಕೌಂಟ್ ಮಾಡೋದು, ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಶನಿವಾರ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನ ರೇಖಾಚಿತ್ರವನ್ನು ಎಚ್ಚರಿಕೆಯಿಂದ ಅಭ್ಯಸಿಸಿ ಮತ್ತು ಅದನ್ನು ಅನುಸರಿಸಿದ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಗ್ರಾಫ್ ರೇಖಾಚಿತ್ರವು ಒಂದು ಶಾಲೆಯಲ್ಲಿನ ವಿದ್ಯಾರ್ಥಿಗಳ ಫಲಿತಾಂಶವನ್ನು ತೋರಿಸ್ತಾ ಇದೆ. ಸೊ ಒಟ್ಟು ಫಲಿತಾಂಶವನ್ನು ತೋರಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ವರ್ಷ 91, 92, 93, 94, 95, 96 ಈ ವರ್ಷ. ಇಲ್ಲಿ ಬ್ಲ್ಯಾಕ್ ಅನ್ನೋದೇನು? ಟೋಟಲ್ ಪಾಸ್ ಎಷ್ಟು ಜನ ಆಗ್ಯಾರ, ಇಲ್ಲಿ ಈ ಥರ ಎಷ್ಟು ಫೇಲ್ ಆಗ್ಯಾರ. ಓಕೆ, ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಪಾಸ್ ಅವರು, ಎಷ್ಟು ಜನ ಅದರ ಫೇಲ್ ಆದವರು ಎಷ್ಟು ಜನ ಅನ್ನೋದು ವಾಯ್ ಆಕ್ಸಿಸ್ ತೋರಿಸುತ್ತೆ. ಇಲ್ಲಿ ಇದು ಯಾವ ವರ್ಷ ಅನ್ನೋದು ಎಕ್ಸ್ ಆಕ್ಸಿಸ್ ತೋರಿಸುತ್ತೆ. ರೈಟ್, ಶಾಲೆಯಲ್ಲಿನ ಫಲಿತಾಂಶ ಅದು. ಸೊ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಮಾಡೋಕೆ ನಾವು ಇಲ್ಲಿ ನೋಡಿ. ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮತ್ತು ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ವ್ಯತ್ಯಾಸವು ಯಾವ ವರ್ಷದಲ್ಲಿ ಕನಿಷ್ಠವಾಗಿದೆ ಕೇಳಿದಾರೆ. ಅಂದರೆ ಡಿಫ್ರೆನ್ಸ್ ಪಾಸ್ ಮತ್ತು ಫೇಲ್ ಆದವ್ರ ಇಬ್ಬರು ನಡುವಿನ ವ್ಯತ್ಯಾಸ ಯಾವ ವರ್ಷ ಕಡಿಮೆ ಇದೆ ಕೇಳಿದಾರೆ. ಇಲ್ಲಿ ಒಂದೊಂದು ಮಾಡ್ಕೋತೀವಿ. ಇಲ್ಲಿ ನೋಡಿ, ಇದು ಪಾಸ್ ಆದವರು, ಇದು ಫೇಲ್ ಆದವರು. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 50 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 100. ಇಲ್ಲಿ 100 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 50, 250 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 50, 150 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 100, 200 ಇದೆ. ಸೊ ಈ ವ್ಯತ್ಯಾಸ ಯಾವ ವರ್ಷ ಕಡಿಮೆ ಇಕ್ಕಿದ್ದಾರೆ. ಸೊ ಇಲ್ಲೆಲ್ಲನೂ 100 ಮೇಲೆ ಇದಾವೆ, ಇದು ಒಂದೇ 50 ಇದೆ. ಸೊ ಯಾವ ವರ್ಷ ಅದು? 91 ಮತ್ತು 92ದಲ್ಲಿ ಅನುತ್ತೀರ್ಣವಾದವರು ಮತ್ತು ಉತ್ತೀರ್ಣವಾದವರ ನಡುವಿನ ವ್ಯತ್ಯಾಸ ಕಡಿಮೆ ಆಗಿದೆ. ಸೊ ಆಪ್ಷನ್ ಯಾವುದು? 90, 91, 92 ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಅದೇ ಡಾಟಾ ಇರುತ್ತೆ, ಕ್ವಶನ್ ಬೇರೆ ಇರುತ್ತೆ. 5 ವರ್ಷಗಳ ಅವಧಿಯಲ್ಲಿ ಅನುತ್ತೀರ್ಣವಾದ ವಿದ್ಯಾರ್ಥಿಗಳ ಸರಿಸುಮಾರು ಶೇಕಡಾವಾರು ಪ್ರಮಾಣ ಎಷ್ಟಿದೆ? ಅಂದರೆ ಇಷ್ಟು ವರ್ಷದಾಗ ಏನು ಫೇಲ್ ಆಗ್ಯಾರಲ್ಲ, ಫೇಲ್ ಆದ ಶೇಕಡಾವಾರು ಪ್ರಮಾಣ ಎಷ್ಟಿದೆ ಕೇಳಿದ. ಸೊ ಈಗ ನಾವು ಫೇಲ್ ಆದವ್ರದ್ದು ಏನು ಮಾಡ್ಬೇಕಂದ್ರೆ ಒಟ್ಟು ಸ್ಟೂಡೆಂಟ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಒಟ್ಟು ವಿದ್ಯಾರ್ಥಿಗಳು ಮತ್ತು ಒಟ್ಟು ಫೇಲ್ ಆದವರು ಇಂಟು 100 ಮಾಡಬೇಕು. ಅವಾಗ ನಮಗೇನು ಸಿಗುತ್ತೆ? ಎಷ್ಟು ಫೇಲ್ ಆಗ್ಯಾರ ಸಿಗುತ್ತೆ. ಸೊ ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಪಾಸ್ ಆದವ್ರನ್ನ ಕೌಂಟ್ ಮಾಡಬೇಕು, ಫೇಲ್ ಆದವ್ರನ್ನ ಕೌಂಟ್ ಮಾಡಬೇಕು. ಎಷ್ಟಾಗುತ್ತೆ ಇಲ್ಲಿ? 150 ಪ್ಲಸ್ 100 ಎಷ್ಟಾಯಿತು? 250. 250 ಆಯ್ತು. ಇದು ಎಷ್ಟಾಗುತ್ತೆ? 200 ಪ್ಲಸ್ 100 300 ಆಗುತ್ತೆ. ಇದು ನೆಕ್ಸ್ಟ್ ಇದು 300 ಪ್ಲಸ್ 50 350 ಆಗುತ್ತೆ. ಇದು ಎಷ್ಟಾಗುತ್ತೆ? ಇದು 250 ಪ್ಲಸ್ 100 350 ಆಗುತ್ತೆ. ಇದೆಷ್ಟಾಗುತ್ತೆ? 300 ಪ್ಲಸ್ 100 400 ಆಗುತ್ತೆ. ಸೊ ಒಟ್ಟು ವಿದ್ಯಾರ್ಥಿಗಳು ಎಷ್ಟಾದ್ರೆ ನೋಡೋಣ. 0, 15, 4, 1, 5, 8, 8, 3, 11, 11, 3, 14, 16, 1, 6, 5, 0, 4, 1, 5, 8, 8, 3, 11, 11, 16, 5, 0 ಆಯಿತು. ಸೊ ಒಟ್ಟು ವಿದ್ಯಾರ್ಥಿಗಳು 1650 ಅದಾರ. ಹಾಗಾದ್ರೆ ಫೇಲ್ ಆದವ್ರು ಎಷ್ಟು ಅದಾರ? ಅನುತ್ತೀರ್ಣ ಆದವ್ರು 100. ಒಂದು ಆ್ಯಡ್ ಮಾಡಿಲಿ 100, 100, 50, 100, 100 ಟೋಟಲ್ ಏಟಾಯಿತು? 450 ಆಯಿತು. ಸೊ 450 ಫೇಲ್ ಆಗ್ಯಾರ. 450 ಫೇಲ್ ಆಗ್ಯಾರ. ಹಾಗಾದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಪರ್ಸೆಂಟೇಜ್ ಮಾಡೋಣ. ಸೊ 15 3s 15 11s ರೈಟ್. ಹಾಗಾದ್ರೆ ಇದೆಷ್ಟಾಯಿತು? 300 ಡಿವೈಡ್ ಬೈ 11 ಆಯಿತು. ಸೊ 11 3s 27, 11 3s ಬರಲ್ಲ, 11 2s 22, 80 ಹೋಯಿತು. ಸೊ 11 7s ಅಪ್ರಾಕ್ಸಿಮೇಟ್ಲಿ 27%. ಅವ್ರೇನು ಡೆಸಿಮಲ್ ಕೇಳ್ತಾಯಿಲ್ಲ. 11 2 22 ಎಷ್ಟು ಹೋಯಿತು? 80 ಹೋಯಿತು. 80 ಆಯಿತು. 11 7 77. ಸೊ ಅಪ್ರಾಕ್ಸಿಮೇಟ್ ಎಷ್ಟಾಯಿತು? 27. ಸೊ ಅಷ್ಟು ವರ್ಷಗಳಲ್ಲಿ ಎಷ್ಟಾದ? 1 2 3 4 5 5 ವರ್ಷಗಳಲ್ಲಿ ಆಲ್ಮೋಸ್ಟ್ ಒಂದು ಆನ್ ಆನ್ ಎವರೇಜ್ 27% ಹುಡುಗರ ಫೇಲ್ ಆಗಿದ್ದಾರೆ, ಅನುತ್ತೀರ್ಣ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಮೇಜುಗಳು, ಕುರ್ಚಿಗಳು, ಪೀಠೋಪಕರಣಗಳ ನಡುವಿನ ಸಂಬಂಧವನ್ನು ಉತ್ತಮವಾಗಿ ಪ್ರತಿನಿಧಿಸುವ ಚಿತ್ರವನ್ನು ಗುರುತಿಸಿ. ಇದ್ರ ಯಾವುದ ಪೀಠೋಪಕರಣಗಳ ಈಗ ಹೆಂಗೆ ರಿಲೇಷನ್ ಹೊಂದಿದ್ದಾರೆ. ಸೊ ಇಲ್ಲಿ ನೋಡಿ, ಮೇಜುಗಳು ಮತ್ತು ಕುರ್ಚಿ ಎರಡು ಪೀಠೋಪಕರಣದ ಬರ್ತಾವೆ. ಪೀಠೋಪಕರಣದಾಗ ಮೇಜುಗಳು ಬರ್ತಾವೆ, ಅದೇ ಥರ ಕುರ್ಚಿಗಳು ಕುರ್ಚಿಗಳಿಗೂ ಪೀಠೋಪಕರಣ ಅಂತಾರೆ, ಮೇಜುಗಳು ಪೀಠೋಪಕರಣ ಅಂತಾರೆ. ಸೊ ಎರಡು ಒಂದರಲ್ಲಿ ಬರೋದ್ರಿಂದ ಆನ್ಸರ್ 2 ಕರೆಕ್ಟ್ ಆನ್ಸರ್. ಯಾವ ಬರೋದಿಲ್ಲ, ಬೇರೆ ಸಂಬಂಧಗಳು ತೋರಿಸ್ಬೇಕು ನಾವು. ಓಕೆ, ಸೊ ನೋಡಿ, ಕಾರು ಗ್ಯಾರೇಜ್.
ಕಾರ್ನ ಎಲ್ಲಿ ರಿಪೇರ್ ಮಾಡ್ತಾರೆ, ಗ್ಯಾರೇಜಾಗಿ ರಿಪೇರ್ ಮಾಡ್ತಾರೆ. ಹಾಗಾದ್ರೆ ವಿಮಾನ ಎಲ್ಲಿ ಮಾಡ್ತಾರೆ, ಏರೋಪ್ಲೇನ್ ರಿಪೇರ್ ಮಾಡ್ತಾರೆ, ವಿಮಾನ ನಿಲ್ದಾಣ ಅಲ್ಲ. ಯಾಕಂದರೆ ವಿಮಾನ ನಿಲ್ದಾಣ ಓನ್ಲಿ ಏರೋಪ್ಲೇನ್ ಬಂದು ನಿಲ್ಲುತ್ತೆ ಅಲ್ಲಿ. ಡಿಪೋ ಅಲ್ಲಿ ಬಸ್ ಡಿಪೋ ಇರುತ್ತೆ. ಬಂದರು ಹಡಗಿನದು ಹ್ಯಾಂಗರ್ ಅಂತ ಕರೀತಾರೆ. ವಿಮಾನನ ಏನಾದರೂ ವರ್ಕ್ ಮೇಂಟೆನೆನ್ಸ್ ವರ್ಕ್ ಇತ್ತಂದ್ರೆ ಎಲ್ಲಿ ಮಾಡ್ತಾರೆ, ಹ್ಯಾಂಗರ್ ಅಂತ ಕರೀತಾರೆ ಅದಕ್ಕೆ. ರೈಟ್, ಈಗ ಗೊತ್ತಿರ್ಬೇಕು ನಿಮಗೆ. ಓಕೆ, 1 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಎ ಮತ್ತು ಬಿಗಳು ಕ್ರಮವಾಗಿ 22,500 ರೂಪಾಯಿ ಮತ್ತು 35,000 ರೂಪಾಯಿಗಳ ಬಂಡವಾಳ ಹೂಡಿಕೆಯನ್ನು ಮಾಡುವ ಮೂಲಕ ಒಂದು ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ. ಬಂದ ಒಟ್ಟು ಲಾಭ 13,800ಗಳಲ್ಲಿ ಬಿಯ ಪಾಲು ಎಷ್ಟು ಇರುತ್ತೆ ಕೇಳಿದಾರೆ. ಸೊ ಹಾಗಾದ್ರೆ ಎ ಮತ್ತು ಬಿ ಎಷ್ಟು ಇನ್ವೆಸ್ಟ್ ಮಾಡಿದಾರೆ ಇರ್ತೈತಿ. ಹಾಗಾದ್ರೆ ಪ್ರಾಫಿಟ್ ನಮ್ಗೆ ಒಂದು ಗೊತ್ತಿದೆ, ಇನ್ವೆಸ್ಟ್ಮೆಂಟ್ ಈಸ್ ಆಲ್ವೇಸ್ ಪ್ರೊಪೋರ್ಷನಲ್ ಟು ಪ್ರಾಫಿಟ್ ಅಂತ ಇರುತ್ತೆ. ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಿರುತ್ತೆ ಆಲ್ವೇಸ್ ಪ್ರೊಪೋರ್ಷನಲ್ ಟು ಪ್ರಾಫಿಟ್ ಇರ್ತಾರೆ. ಈಗ ನಾವು ಇನ್ವೆಸ್ಟ್ಮೆಂಟ್ ರೇಷಿಯೋ ಈಸ್ ಆಲ್ವೇಸ್ ಪ್ರೊಪೋರ್ಷನಲ್ ಟು ಪ್ರಾಫಿಟ್ ರೇಷಿಯೋ ಇರ್ತಾರೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟಾಗುತ್ತೆ ಇಲ್ಲಿ, ಎ ಮತ್ತು ಬಿ ರೇಷಿಯೋ. ಎ ಎಟ್ ಹಾಕಿದಾನ 22,500 ರೂಪಾಯಿ, ಬಿ ಎಟ್ ಹಾಕಿದಾನ 35,000 ರೂಪಾಯಿ ಹಾಕಿದಾನೆ. ಹೌದಲ್ಲೋ. ಸೊ ಈಗ ಸಿಂಪ್ಲಿಫೈ ಮಾಡಿ, ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ 20 9s ಇದು 20 1s ಆಯಿತು, 20 9:14. ಸೊ ರೇಷಿಯೋ ಏನಾಯ್ತು, ಎ ಮತ್ತು ಬಿ ಇನ್ವೆಸ್ಟ್ಮೆಂಟ್ 19:4 ಆಯಿತು. ಬಟ್ ಪ್ರಾಫಿಟ್ ಎಷ್ಟಿದೆ, ಪ್ರಾಫಿಟ್ ಕೂಡ ಇದೆ ರೇಷಿಯೋ ಇಟ್ಟು. ಹಾಗಾದ್ರೆ ಪ್ರಾಫಿಟ್ ರೇಷಿಯೋ ಏನು, ಪ್ರಾಫಿಟ್ ರೇಷಿಯೋ ಈಸ್ ಸೇಮ್ ಆ್ಯಸ್ ಎ ಇನ್ವೆಸ್ಟ್ಮೆಂಟ್, ಯಾಕಂದರೆ ಎರಡು ಪ್ರೊಪೋರ್ಷನಲ್ ಅದಾವೆ. ಸೊ ರೇಷಿಯೋ ಎಟ್ಟು ಬರ್ತದ್ದು. ಹಾಗಾದ್ರೆ ಬಟ್ ಎಷ್ಟು ಪ್ರಾಫಿಟ್ ಆಗ್ತಾ ಕೊಟ್ಟ 13,800. ನೋಡಿ ನಾನು ಎಷ್ಟು ಶಾರ್ಟಾಗಿ ಬಿಡಿಸ್ತಾನೆ ನೋಡ್ತಾ ಇರಿ. ಇಲ್ಲಿ ಒಟ್ಟು ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳ್ತಾರೆ ಅವರು. ಈ ರೇಷಿಯೋದಲ್ಲಿ ನೋಡಿ, ರೇಷಿಯೋ ಆ್ಯಡ್ ಮಾಡಿ ಒಟ್ಟು ಪ್ರಾಫಿಟ್ ಎಷ್ಟಾಗಿದೆ, 14 ಮತ್ತು 9 23 ಆಗಿದೆ. ಬಟ್ ಅವ್ರ ಲೆಕ್ಕದಲ್ಲಿರೋ ಪ್ರಕಾರ ಪ್ರಶ್ನೆ, ಸರ್ ಒಟ್ಟು ಪ್ರಾಫಿಟು 13,800 ಆಗ್ತಾಯಿದೆ. ಬಟ್ ನೀವು ಹೇಳ್ತಾರೆ ಇಲ್ಲಿ 23 ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ 13,800 ಹೇಳ್ತಾರೆ. ಹಾಗಾದ್ರೆ ಏನು ಮಾಡಬೇಕು, ಅದು 13,800 ಆಗ್ಬೇಕಾದ್ರೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು, 16ನ ಮಲ್ಟಿಪ್ಲೈ. 6ನ ಮಲ್ಟಿಪ್ಲೈ ಮಾಡಿದ್ರೆ 138 ಬರುತ್ತೆ. 1 0 ಕೊಟ್ಟರೆ 00 ಬರುತ್ತೆ. ರೈಟ್. ಸೊ 2 0 ಕೊಡ್ಬೇಕು ಇಲ್ಲಿ, ಸಾರಿ 2 0 ಕೊಡ್ಬೇಕು. 23,600 ಮಲ್ಟಿಪ್ಲೈ ಮಾಡಿದ್ರೆ 13,800 ಬರುತ್ತೆ. ಹಾಗಾದ್ರೆ ಇದೇನು ಕಾಮನ್ ಫ್ಯಾಕ್ಟರ್ ಇದು. ಈಗ ಅವ್ರಿಗೆ ಕೇಳಿದಾರೆ ಕಾಮನ್ ಫ್ಯಾಕ್ಟ್ರನ್ನ ಬಿ ಎ ಪಾಲ್ ಎಷ್ಟು, ಬಿ ಎ ಪಾಲ್ ಎಷ್ಟಿದೆ ರೇಷಿಯೋದಲ್ಲಿ 14 ಇದೆ. ಇದು ಎದು, ಇದು ಬಿದು. ಆ ಬಿ ಎ ಪಾಲು ಏನಿದೆಯಲ್ಲ, ಆ ಬಿ ಎ ಪಾಲಿಗೆ ನಾವೇನು ಮಾಡಬೇಕು, ಕಾಮನ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಬೇಕು. ಅವಾಗ ನಮಗೇನು ಸಿಗುತ್ತೆ, ಆ್ಯಕ್ಚುಯಲ್ ಬಿ ಪಾಲ್ ಎಟ್ರ್ ಸಿಗುತ್ತೆ. ಸೊ 14 8 84 8,400. ಹಾಗಾದ್ರೆ ಎ ಪಾಲ್ದು ಬೇಕಾಗಿತ್ತಂದ್ರೆ 9 ಕಾಮನ್ ಫ್ಯಾಕ್ಟರ್ 600 5,400. ಸೊ ಈ ಥರ ನೀವು ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ಸಲ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಕಾಮನ್ ಫ್ಯಾಕ್ಟರ್ ಬರ್ತಾರೆ, ನೀವು ಈಸಿಯಾಗಿ ಎ ಮತ್ತು ಬಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 8,400 ಬಿ ಎ ಪಾಲು, ಎ ಪಾಲ್ ಇಟ್ಟು 5,400. ಓಕೆ, ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಲಿರುವ ಒಬ್ಬ ವ್ಯಕ್ತಿಯು 1 ನಿಮಿಷದಲ್ಲಿ ಅವನು 21 ದೂರವಾಣಿ ಕಂಬಗಳನ್ನು ಎನಿಸ್ಬೋದು ಅಂತ ಇದ್ದಾರೆ ಎನಿಸೋದನ್ನು ಗಮನಿಸಿದ್ದಾನೆ. ಅವುಗಳು 50 ಮೀಟರ್ ಅಂತರದಲ್ಲಿವೆ. ಇದು ಹಾಗಿದ್ದಲ್ಲಿ ರೈಲು ಎಷ್ಟು ವೇಗದಲ್ಲಿ ಚಲಿಸುತ್ತೆ ತೆಕ್ಕಿದ್ದಾರೆ. ಸೊ ವೇಗ ತಂದ ಬಂದಾಗ ನಮಗೆ ಸ್ಪೀಡ್ ಇರಬೇಕು. ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಈಗ ಇಲ್ಲಿ ರೇಲ್ ಹೊಂಟಿದೆ, ಇದು ರೇಲ್ ಹೇಳಿ ತಗೋಣ. ಇಲ್ಲೊಂದು ರೇಲ್ ಇದೆ, ಇಲ್ಲೊಂದು ರೇಲ್ ಹೊಂಟಿದೆ ಇಲ್ಲಿ. ರೈಟ್. ಸೊ ಇದರಲ್ಲಿ ಒಬ್ಬ ಮನುಷ್ಯ ಅದಾನ. ಇಲ್ಲಿ ಕಂಬ ಅದಾವ, ಲೈಟ್ ಕಂಬ ಅದಾವ. ಅವು ಎಟ್ ಡಿಸ್ಟೆನ್ಸ್ 50-50 ಅದಾವ. ಅವ ಎಣಿಸ್ಕೊತ ಹೋದಾನ. ಸೊ ಅವ 1 ನಿಮಿಷದಲ್ಲಿ ಅವನು 21 ಕಂಬ ಎನಿಸ್ತಾನೆ. ಆ 21 ಕಂಬಗೆ ಒಂದು ಕಂಬದಿಂದ ಇನ್ನೊಂದು ಕಂಬಗೆ ಎಷ್ಟೈತಿ, 50 ಮೀಟ್ರ್ ಐತಿ. ಹಾಗಾದ್ರೆ 21 ಇಲ್ಲಿಂದ ಹಿಡಿದ 21 ಕಂಬ ಆಗುತ್ತಾನೆ ಎಷ್ಟು ಮೀಟ್ರ್ ಆಗುತ್ತೆ ಇಲ್ಲಿ, 21 × 50 ಬಟ್ 1050 ಏನಿದು ಮೀಟರ್ ಆಗುತ್ತಲ್ಲ, 50 ಮೀಟರ್. ಸೊ 1050 ಮೀಟರ್ ಆಗುತ್ತೆ ಇಲ್ಲಿ. ಸರಿ, ಒಟ್ಟು ಕಂಬಗಳು ಅಂದರೆ ಇಲ್ಲಿಂದ 1050 ಮೀಟರ್ ಆಗುತ್ತೆ. ಅವನ 1 ನಿಮಿಷದಾಗ ಎನಿಸ್ತಾನೆ. ರೈಟ್. ಸೊ 1 ನಿಮಿಷದಾಗ, ಸೊ 1 ಮಿನಿಟ್ದಾಗ ಅವನ 1050 ಮೀಟರ್ ಕವರ್ ಮಾಡ್ತಾ ಇದ್ದಾನೆ. ರೈಟ್. 1 ಮಿನಿಟ್ದಾಗ 1050 ಕಿಲೋಮೀಟರ್ ಮಾಡಿದರೆ ರೈಲ್ನ ವೇಗ ಎಷ್ಟು ಕೇಳಿದಾರೆ. ಸೊ ರೈಲ್ನ ವೇಗ ಎಷ್ಟಾಗುತ್ತೆ ಇಲ್ಲಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಇದೆ 1050 ಇದೆ, ಮೀಟರ್ ಇದೆ, ಇದು 1 ಮಿನಿಟ್ ಇದೆ. ಸೊ ಈಗ ನಮಗೆ ಕಿಲೋಮೀಟರ್ದಲ್ಲಿ ಬೇಕಾಗಿದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಇದು 1 ಮೀಟ್ರಿಂದ 1050 ಇಲ್ಲಿ 1 ಪಾಯಿಂಟ್ ಕೊಟ್ಟು 0.0 ತೊಗೊಂಡು ಕಿಲೋಮೀಟರ್ದಲ್ಲಿ ಬರ್ಬೋದು. ಕಿಲೋ ಅಂದರೆ 1000 ಹಿಂದೆ ಬರೋದು 1.050. 1000 ಮೀಟರ್ ಅಂದರೆ 1 ಕಿಲೋಮೀಟರ್ ತಗೋತೀವಿ. ಅದೇ ಥರ 1050 ಮೀಟರ್ ಅಂದರೆ 1.05 ಕಿಲೋಮೀಟರ್ ಆಗುತ್ತೆ. ಸೊ 1 ಮಿನಿಟ್ ಇದ್ದನ ಎಷ್ಟು 60 ಸೆಕೆಂಡ್ ಅಂತ ತಗೋಬೋದು. ಗಂಟೆಗೆ ಕೇಳಿದಾರಲ್ಲ, ಸೊ ಅವರ್ದಲ್ಲಿ ಮಾಡ್ಬೇಕು ನಾವು ಇದನ್ನು. ಸೊ ಅವರ್ದಲ್ಲಿ ಮಾಡ್ಬೇಕಂದ್ರೆ ಇದೇನು ಮಾಡಬೇಕು, ಇಲ್ಲಿ ಇಂಟು ಮಾಡಬೇಕು, ಇಂಟು 60 ಮಾಡಬೇಕು. ರೈಟ್. ಅಂದರೆ 1 ಮಿನಿಟ್ ಅಂದರೆ 1/60 ಅವರ್ಸ್ ಆಗುತ್ತೆ ಇಲ್ಲಿ. ಅದೇ 69 ಮಾಡಿದ್ದೀನಿ ಇಲ್ಲಿ ಮೇಲ್ಗಡೆ ಬರೋದು. ಸೊ ಒಂದು ಸ್ಟೆಪ್ ತೊಗೊಂಡಲ್ಲಿ ಸೊ 1 ಮಿನಿಟ್ ಅಂದರೆ ಅವರ್ದಲ್ಲಿ ಬರಬೇಕಾದ್ರೆ 1/60 ಅವರ್ಸ್ ಅಂತ ಬರ್ಬೋದು.
ಅವಾಗ ಏನಾಗುತ್ತೆ ಅಂದರೆ 1.05 60 ಮೇಲ್ಗಡೆ ಬಂದು ಏನಾಗುತ್ತದೆ km/h ಆಗುತ್ತದೆ, ರೈಟ್. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ, 1.05 × 60. ಸೊ ಆಬ್ವಿಯಸ್ಲಿ 1+ ಇರೋದ್ರಿಂದ 60 ಮೇಲ್ಗಡೆ ಇರಬೇಕು. ಸೊ ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಯಾಕಂದ್ರೆ 60 ಅಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. 60 × 1+ ಇರೋದ್ರಿಂದ ಸೊ ಆಪ್ಷನ್ 4 ಇರುತ್ತೆ ನೋಡಿ. ನೀವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರಲ್ಲ ಸರ್, ನನಗೆ ಹೆಂಗೆ ಮಲ್ಟಿಪ್ಲೈ ಮಾಡೋದು ಗೊತ್ತಿರೋದು ನಡೆಯುತ್ತೆ. ಯಾಕಂದರೆ ಒಂದಕ್ಕಿಂತ ಹೆಚ್ಚಿಗೆ ಮಲ್ಟಿಪ್ಲೈ ಮಾಡೋದು ಅಂದರೆ 60ಕ್ಕಿಂತ ಜಾಸ್ತಿನೇ ಇರಬೇಕು. ಇಲ್ಲಿ ಯಾವ 60ಕ್ಕಿಂತ ಜಾಸ್ತಿ ಇರೋದಿಲ್ಲ. ಸೊ ಆಪ್ಷನ್ ಒಂದೇ ಇದೆ. ಯೂಸ್ ಕಾಮನ್ ಸೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಮೊತ್ತವು ಸರಳ ಬಡ್ಡಿಯಲ್ಲಿ 3 ವರ್ಷಗಳಲ್ಲಿ 815 ಮತ್ತು 4 ವರ್ಷಗಳಲ್ಲಿ 854 ಆಗುತ್ತೆ. ಹಾಗಿದ್ದರೆ ಆ ಮೊತ್ತವು ಕೇಳಿದ್ದಾರೆ. ಸೊ 3 ವರ್ಷದಾಗ ಇಲ್ಲಿ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ಬರ್ತದೆ, 4ನೇ ವರ್ಷ ಬರ್ತೀನಿ. 3 ವರ್ಷದಾಗ ಸರಳ ಬಡ್ಡಿ ಅಂದ್ರೇ ಇಲ್ಲಿ ಅಸಲು ಮೇಲೆ ಬಡ್ಡಿ ಇರುತ್ತೆ, ಬಡ್ಡಿ ಮೇಲೆ ಬಡ್ಡಿ ಇರಲ್ಲ. ಚಕ್ರ ಬಡ್ಡಿಲಿ ಬಡ್ಡಿ ಮೇಲೆ ಬಡ್ಡಿನೂ ಇರುತ್ತೆ, ಅಸಲು ಮೇಲೆ ಬಡ್ಡಿ ಇರುತ್ತೆ. ಇಲ್ಲಿ ಬಡ್ಡಿ ಮೇಲೆ ಬಡ್ಡಿ ಇದೆ, ಸೊ ಬಡ್ಡಿ ಮೇಲೆ ಬಡ್ಡಿ ಇರಲ್ಲ ಇಲ್ಲಿ. ಸೊ ಇಲ್ಲಿ 3ನೇ ವರ್ಷಕ್ಕೆ 815 ಆಗುತ್ತೆ ಒಟ್ಟು ಮೊತ್ತ. ಇದು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 815 ಆಗುತ್ತೆ. 4ನೇ ವರ್ಷಕ್ಕೆ 854 ಆಗುತ್ತೆ. ಸೊ ಎರಡೂ ಥರ ಡಿಫ್ರೆನ್ಸ್ ತೊಗೊಂಡ್ರೆ ನಿಮಗೆ ವರ್ಷಕ್ಕೆ ಎಷ್ಟು ಬಡ್ಡಿ ಅಂತ ಗೊತ್ತಾಗುತ್ತೆ. ಸೊ ಎರಡು ಡಿಫ್ರೆನ್ಸ್ ತೊಗೊಳ್ಳಿ. ಇಲ್ಲಿ 854 - 815 9 3 ಇಲ್ಲಿ 0 39. ಪ್ರತಿ ವರ್ಷ 39 ಬಡ್ಡಿ ಇರುತ್ತೆ ನಮಗೆ. ಸೊ ಪ್ರತಿ ವರ್ಷ 39 ಬಡ್ಡಿ ಇತ್ತಂದ್ರೆ ಹಾಗಾದ್ರೆ ಅವ್ನು ಎಷ್ಟು ಸಾಲ ತೊಗೊಳಕ್ಕಿದ್ದಾರೆ, ಪಿ ಎಟ್ ತೊಗೊಳಕ್ಕಿದ್ದಾರೆ. ಅವಾಗ ಏನು ಮಾಡೋದು, ನಮಗೆ ಇಲ್ಲಿ ಬಡ್ಡಿ ಮೇಲೆ ಬಡ್ಡಿ ಇರಲ್ಲ, ಅಸಲು ಮೇಲೆ ಬಡ್ಡಿ ಇರುತ್ತೆ. ಸೊ ಪ್ರತಿ ವರ್ಷ 39 ಇರೋದಂದ್ರೆ ಪ್ರತಿ ವರ್ಷ 39 ಮೈನಸ್ ಮಾಡ್ಕೊತೀವಿ. ಪ್ರತಿ ವರ್ಷ 39 ಮೈನಸ್ ಮಾಡಿ. ಸೊ ಇಲ್ಲಿ 39 ಮೈನಸ್ ಮಾಡಿ. ಇಲ್ಲಿ ಯಾವುದು ಫಾರ್ಮುಲಾ ಯೂಸ್ ಮಾಡಬೇಕಾಗಿಲ್ಲ. ಇಲ್ಲಿ 39 ಮೈನಸ್ ಮಾಡಿ ಎಷ್ಟು ಬರುತ್ತೆ? 15 9 ಹೋದ್ರೆ 4 ಆಗುತ್ತೆ, 6 ಆಗುತ್ತೆ. ಇಲ್ಲಿ ಇದು 11 4 ಹೋದ್ರೆ 7 ಆಗುತ್ತೆ. ಇದು 776 ಆಯಿತು, ರೈಟ್. ಇಲ್ಲಿ 776. ಸೊ ಇನ್ನು 39 ಮೈನಸ್ ಮಾಡಿ. ಅವಾಗ ನಿಮ್ಗೆ ಎಷ್ಟು ಸಾಲ ತೊಗೊಂಡ್ರೆ ಅನ್ನೋದು ಗೊತ್ತಾಗುತ್ತೆ. 1 ವರ್ಷಕ್ಕೆ ಆಯಿತು. ಇಲ್ಲಿ 39 ಮೈನಸ್ ಮಾಡಿ 776 39 ಆಯಿತು. ಎಷ್ಟಾಗುತ್ತೆ? 16 9 ಅಂದರೆ 7 7 4 ಹೋದ್ರಷ್ಟು 3 ಇಲ್ಲಿ 7 737 ಆಯಿತು. ಸೊ 1ನೇ ವರ್ಷಕ್ಕೆ ಬಡ್ಡಿ ಎಷ್ಟು? 730 ಆಗುತ್ತೆ. ಬಟ್ ಸಾಲ ತೊಗೊಂಡಾಗ 1 ವರ್ಷಕ್ಕಿಂತ ಮುಂಚೆ ಸಾಲ ತೊಗೊಂಡು 1 ವರ್ಷ ಆದಮೇಲೆ 737 ಆಗಿದೆ. 1 ವರ್ಷಕ್ಕಿಂತ ಪೈಲ ಯಾವಾಗ ಸಾಲ ಇಸ್ಕೊಂಡಿಲ್ಲ ಅವಾಗ ಎಷ್ಟಾಗುತ್ತೆ? ಅವಾಗೂ 39 ಆಗಿರುತ್ತೆ. ಪ್ರತಿ ವರ್ಷವೂ 39 ಆಗಿರ್ತಾ ಇರುತ್ತೆ. ಯಾಕಂದ್ರೆ ಸರಳ ಬಡ್ಡಿ ಅಂದ್ರೆ ಪ್ರತಿ ವರ್ಷ ಬಡ್ಡಿ ಸೇಮ್ ಇರುತ್ತೆ. ಸೊ 737ರಲ್ಲಿ ನೀವು 39 ಮೈನಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? ಇಲ್ಲಿ 17 9 ಹೋದ್ರೆ 8 13 4 ಹೋದ್ರೆ 9 ಇದು 698. ಸೊ ಹಾಗಾದ್ರೆ ಎಷ್ಟು ಸಾಲ ತೊಗೊಂಡಂಗೆ 698. ನೀವು ಹಿಂಗೆ ಮಾಡದೇ ಇದ್ದರೂ ಕೂಡ ನೀವು ಯಾವ ಥರ ಮಾಡ್ಬೋದು ಅಂದರೆ, ಸೊ ಡೈರೆಕ್ಟಾಗಿ ಸರ್ ನಂಗೆ ಇಷ್ಟೆಲ್ಲ ಆದರೆ ಪ್ರತಿ ಸಲ 39 ಮೈನಸ್ ಮಾಡೋದು ಟೈಮ್ ಕನ್ಸ್ಯೂಮ್ ಆಗುತ್ತಲ್ಲ ಸರ್, ಅವಾಗ ಹೆಂಗೆ ಮಾಡೋದು ಅಂದರೆ ಸೊ ಒಟ್ಟು ಎಷ್ಟಿದೆ? ಇಲ್ಲಿ ಒಟ್ಟು ಎಷ್ಟಿದೆ? 854 ಇದೆ. ಸೊ ಪ್ರತಿ ವರ್ಷ ಇದ್ರ ಡಿಫ್ರೆನ್ಸ್ 3ರಿಂದ 4ನೇ ವರ್ಷಕ್ಕೆ ಎಷ್ಟು ಎಷ್ಟಾಯಿತು? 39 ಗೊತ್ತಾಯಿತು. ಹಾಗಾದ್ರೆ 4 ವರ್ಷಕ್ಕೆ 1 ವರ್ಷಕ್ಕೆ 39 ಇದೆ. ಹಾಗಾದ್ರೆ 4 ವರ್ಷಕ್ಕೆ ಎಷ್ಟಾಯಿತು? ಮಲ್ಟಿಪ್ಲೈ ಮಾಡೋದು. 4 9 30 12 3 156 156 ಮೈನಸ್ ಮಾಡಿಬಿಡೋದು. ಎಷ್ಟಾಗುತ್ತೆ? 8 6 9 698. ಸೊ 698 ಎಷ್ಟು ಸ್ಟೆಪ್ ಇದೆ ನೋಡಿ, ಇಷ್ಟೇ ಸ್ಟೆಪ್ಸ್ ಇರೋದು, ರೈಟ್. ಈ ಸ್ಟೆಪ್ಸ್ ಅವ್ರ ಆನ್ಸರ್ ಮುಗೀತು. 698 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಈಗ ಇದರಲ್ಲಿ ಒಂದು ಅರೌಂಡ್ ಮೋರ್ ದೆನ್ 25 ಏನು ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಇದೆಯಲ್ಲ, ಅದರಲ್ಲಿ ಒಂದು 25ರಿಂದ 30 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾಳೆ ಸಾಯಂಕಾಲ ಮತ್ತು 6 ಗಂಟೆಗೆ ನಾನು ಸೊ ಲೈವ್ ಕ್ಲಾಸ್ ತೊಗೊಂಡು ಉಳಿದ ಪ್ರಾಬ್ಲಮ್ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಏನಿಲ್ಲ ಅದ್ರ ಉಳಿದ ಪ್ರಾಬ್ಲಮ್ಸ್ ಅಪ್ಡೇಟ್ ಕ್ವಶನ್ ಸಾಲ್ವ್ ಮಾಡಿ ಆಮೇಲೆ ನೆಕ್ಸ್ಟ್ ಟ್ಯೂಸ್ಡೇಯಿಂದ ನಾವೇನು ಮಾಡೋಣ, ಒನ್ ಬೈ ಸ್ಟೆಪ್ ಅಂದರೆ ಬೇಸಿಕ್ಸ್ನ ಕಲಿತಾ ಹೋಗೋಣ. ಪ್ರತಿಯೊಂದು ಟಾಪಿಕ್ ಬೇಸಿಕ್ಸ್ನ ಕಲಿತಾ ಹೋಗೋಣ. ಓಕೆ. ಸೊ ನೀವು ಇಷ್ಟ ಆದರೆ ಲೈಕ್ ಮಾಡಿ. ಸೊ ಏನು ಕಾನ್ಸೆಪ್ಟ್ ಅರ್ಥ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಎನಿ ಟೈಮ್ ನೀವು ಡೌಟ್ಸ್ ಕೇಳ್ಬೋದು, ನಾನು ಕ್ಲಿಯರ್ ಮಾಡ್ತೀನಿ. ಸೊ ಲೈಕ್ ಮಾಡಿ. ಸೊ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಕೂಡ ಯಾರು ಪ್ರಿಪೇರ್ ಮಾಡ್ತಾ ಇಲ್ಲ, ರೈಲ್ವೆ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಕರ್ನಾಟಕ KPSC ಇರ್ಬೋದು, ಸೊ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಬೇಕಾದಲ್ಲಿ ನಾನು ಶೇರ್ ಮಾಡಿ ಅವ್ರಿಗೆ. ಸೊ ಅವ್ರಿಗೆ ಒಂದು ಯೂಸ್ ಆಗಲಿ, ನಿಮ್ಮ ಫ್ರೆಂಡ್ಸು ಕೂಡ ಯೂಸ್ ಆಗಲಿ. ಅಂದರೆ ನಿಮ್ಗೊಂದು ಕನ್ಸಿಸ್ಟೆನ್ಸಿ ಸ್ಟಡಿ ಸಿಗ್ತಂದ್ರೆ ನೀವು ನಿಮ್ಮ ಗೋಲ್ನ ರೀಚ್ ಆಗಿ ಹೆಲ್ಪ್ ಆಗುತ್ತೆ. ಓಕೆ. ಸೊ ನೀವು ಅನ್ಅಕಾಡೆಮಿ, ಸೊ ನನ್ನ ಈ ಯೂಟ್ಯೂಬ್ ಚಾನಲ್ ಜೊತೆಗೆ ನಾನು ಅನ್ಅಕಾಡೆಮಿ ಆ್ಯಪ್ದಲ್ಲಿ ನಾನು ಕ್ಲಾಸಸ್ನ ನೀವು ನೋಡಬೇಕಾದ್ರೆ ಸೊ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗತ್ತೆ. ಅಲ್ಲಿ ಕೂಡ ನಾನು ಡೀಟೇಲ್ ಕಾನ್ಸೆಪ್ಟ್ನ ಹೇಳ್ತಾ ಇರ್ತೀನಿ. ಅಲ್ಲಿ ಇದಕ್ಕಿಂತ ಲೆವೆಲ್ಸ್ ಬೇರೆ ಇರ್ತಾವೆ. ಸೊ ಅಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಆಗಿ ನನ್ನ ಕ್ಲಾಸ್ ನೋಡ್ಬೇಕಂದ್ರೆ ನೀವು ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗತ್ತೆ. ಸಬ್ಸ್ಕ್ರಿಪ್ಷನಲ್ಲಿ ನಿಮಗೆ ಏನಾದರೂ ಡಿಸ್ಕೌಂಟ್ ಬೇಕಾಗತ್ತಲ್ಲಿ A20 ಅಂತ ಟೈಪ್ ಮಾಡ್ಬೋದು. ನಿಮಗೆ ಅವಾಗ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ 10% ಡಿಸ್ಕೌಂಟ್ ತೊಗೊಂಡು ಕೂಡ ನೀವು EMI ಆಪ್ಷನ್ನ ಯೂಸ್ ಮಾಡ್ಕೋಬೋದು, ರೈಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.